ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಖರೇ. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರೆ ಸಖರೇ. ದೂರದಿಂದಲಿ ಬಂದು ಊರ ಸತ್ರದಿ ನಿಲ್ದು, ದೂರದಿಂದಲಿ ಬಂದು ದೂರದಿಂದಲಿ ಬಂದು ದೂರದಿಂದಲಿ ಬಂದು ಊರ ಸತ್ರದಿ ನಿಲ್ದು ಸಾರುವೆವು ಮುಂದಕ್ಕಿಂದು ಸಖರೇ. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಖರೇ. ಸೇರಿಸದೆ ಬಿಡಿರಿ ಸಖರೇ. ಭಾವಸಾಂದ್ರವಾಗಿ ಹಾಡಿದ ಶ್ರೀಯುತ ಕಶ್ಯಪ್ ಎನ್ ನಾಯಕ್ ಅವರಿಗೆ ಧನ್ಯವಾದಗಳು. ಈ ಗೀತ ರಾಮಸ್ವಾಮಿಯವರ ಜೀವನ ದೃಷ್ಟಿಯನ್ನು ಅವಿಕಲವಾಗಿ ಕಟ್ಟಿಕೊಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಬಹುದು. ಇಂತೆಸಗಬೇಕೆಂಬ ಹಠದ ಬಂಧನವಿಲ್ಲ ಎಂಬುದಕ್ಕೆ ಅಕ್ಷರಾರ್ಥದಲ್ಲಿ ಉದಾಹರಣೆಯಾಗಿದ್ದಂಥವರು ರಾಮಸ್ವಾಮಿಯವರು. ಅವರ ಸಂಸ್ಮರಣೆಯಲ್ಲಿ ನಡೆಯುತ್ತಾ ಇರುವಂತಹ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಉಪಸ್ಥಿತರಿದ್ದಾರೆ. ಶ್ರೀ ರಾಮಸ್ವಾಮಿಯವರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಬೇಕಾದ್ದು ಬಹಳ ಕಡಿಮೆ. ಇಲ್ಲಿ ನೆರೆದಿರುವವರ ಎಲ್ಲರಿಗೂ ರಾಮಸ್ವಾಮಿಯವರ ಪರಿಚಯವಿದೆ, ಅವರ ಒಡನಾಟದ ಭಾಗ್ಯವಿದೆ ಮತ್ತು ಅವರ ವಿದ್ವತ್ತಿನ ಕಾರ್ಯಕ್ಷೇತ್ರದ ಪೂರ್ಣ ಪರಿಚಯ ಎಲ್ಲರಿಗೂ ಇದೆ. ಆದ್ದರಿಂದ ಅದರ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ. ನಾನು ಬಾಲ್ಯದಿಂದಲೂ ಶ್ರೀ ರಾಮಸ್ವಾಮಿಯವರ ಪ್ರಭಾವಕ್ಕೆ ಒಳಗಾದ ಒಬ್ಬ ಸಾಮಾನ್ಯ ಬಂಧು. ಈ ನೆಲೆಯಲ್ಲಿ ಅವರ ಕೆಲವು ವಿಶೇಷ ಗುಣಗಳು ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಅದು ನಮ್ಮ ಪರ್ಸ್ನಲ್ಲು. ದಿನ ಬೆಳಗ್ಗೆ ಆದರೆ ಅವ್ರ ಜೊತೆ ಕಾಲ ಕಳೆಯುವಾಗ ಯಾವ ಥರ ನಮ್ಮ ಅನುಭವ ಅವ್ರ ಜೊತೆ ಆಗ್ತಾಯಿತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ದಿನವೂ ಬೆಳಗ್ಗೆ ಎದ್ದು ಬಾಲ್ಕನಿಯಲ್ಲಿ ಕೂತ್ಕೊಂಡು ನಾನು ನಮ್ಮ ಮನೆಯವರು ರಾಮಸ್ವಾಮಿಯವರು ಬಾಲ್ಕನಿಯಲ್ಲಿ ಕಾಫಿ ಕುಡಿತಾ ಇದ್ವು. ಅವರು ಸುಮ್ಮನೆ ಕಾಫಿ ಕುಡಿದು ನಾವು ಪೇಪರ್ ಓದ್ತಾ ಇರೋವಾಗ ಅವರಲ್ಲಿ ಹೋಗಿರೋ ಹಕ್ಕಿಗಳು, ಅಲ್ಲಿ ಬರೋ ಯಾವ್ಯಾವ ಹಕ್ಕಿಗಳಾದ ಪ್ರಬಂಧ ಏನು, ಅದರ ಜಾತಿ ಏನು, ಅದು ಯಾವ ಥರ ಇತ್ತು, ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ, ಯಾತಕ್ಕೆ ಅದು ಕಡಿಮೆ ಆಯಿತು ಅಂತ ಈ ಥರದ್ದನ್ನೆಲ್ಲ, ಅದ್ರ ಬಣ್ಣ ಎಷ್ಟಿದೆ, ಅದರ ಗಾತ್ರ ಎಷ್ಟಿದೆ ಅಂತ ಹಿಡಿದು ಪ್ರತಿಯೊಂದು ವಿವರವನ್ನು ನಮಗೆ ತಿಳಿಸ್ತಾ ಇದ್ದರು. ಯಾವ ಗಿಡದಲ್ಲಿ ಹೂವು ಬಿಟ್ಟಿದೆ, ಆ ಬಿಟ್ಟಿದ್ದು ಯಾಕೆ ಕಡಿಮೆ ಆಗಿದೆ, ಇವತ್ತು ಏನಾಗಿದೆ, ಅದಕ್ಕೆ ಯಾತಕ್ಕೆ ಅದ್ರ ನಮ್ಮ ಬಗ್ಗೆ ಕಾಳಜಿ ಮಾಡ್ತಿಲ್ಲ, ಇದನ್ನು ಹೇಗೆ ಮಾಡಬೇಕು ಅಂತ ಈ ಥರದ ಸಂಗತಿಗಳನ್ನ ನಮ್ಮನ್ನು ಬೆಳಗ್ಗೆ ಕಾಫಿ ಹಂಚ್ಕೊಳ್ಳೋವಾಗ ಇಂಡೈರೆಕ್ಟಾಗಿ ನಮಗೆಲ್ಲ ಹೇಳ್ತಾಯಿದ್ರು. ಇದನ್ನು ಹೇಗೆ ಗಮನಿಸ್ತಾ ಇದ್ರು ಅಂತ ನಮ್ಗೆ ಇವತ್ತಿಗೂ ಆಶ್ಚರ್ಯ. ಯಾಕೆಂದ್ರೆ ನಾವು ಮುಂದ್ಗಡೆ ಕೂತ್ಕೊಂಡು ಕಾಫಿ ಕುಡಿಯೋದ್ರಲ್ಲೇ ಮಗ್ನರಾಗ್ತಾಯಿದ್ವು. ಇದ್ರ ಬಗ್ಗೆ ಅವರು ಅದನ್ನೆಲ್ಲ ಹೇಳ್ತಾರೆ. ಅವ್ರ ಜೊತೆ ಯಾವಾಗನ್ನ ನಾವು ಕರ್ಕೊಂಡು ಹೋಗ್ತಾಯಿದ್ದೆ, ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ಜೊತೆಗೆ ಸುತ್ತಾಡಲು, ಇಲ್ಲ ಅವ್ರ ಹತ್ರ ಯಾವತ್ತೋ ಮೆಡಿಕಲ್ ಶಾಪಿಗೆ ಕರ್ಕೊಂಡು ಹೋದರೆ ಆ ರೋಡಲ್ಲಿರೋ ಅಷ್ಟು ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ಅನ್ನೋರು ರಾತ್ರಿ ಮಳೆ ಬರುವಾಗ ಇದು ವ್ಯಾಸರಾಯರು ಬಲ್ಲಾಳದ ರಸ್ತೆ, ಇಲ್ಲಿ ಇಂತಿಂಥವ್ರಿದ್ದರು, ಇಂಥ ಮಹನೀಯರಿದ್ದರು, ಅವ್ರ ಮನೆಯವರು ಇವರು ಅಂತ ಅವರ ಮನೆ ಪೂರ್ತಿ ಹಿಸ್ಟ್ರಿ ಹೇಳ್ತಾರವರು. ಆ ರೋಡಲ್ಲಿ ಯಾವ ಹೋಟೆಲ್ ಇದೆ, ಅಲ್ಲಿ ಏನು ಚೆನ್ನಾಗಿರುತ್ತೆ, ಅದನ್ನು ಯಾವಾಗ ತಿಂದು ಅಂತ ಕೂಡ ನಮ್ಮ ಹತ್ರ ವಿವರನ ಹಂಚ್ಕೊಳ್ತಾಯಿದ್ರು. ನಾವೆಲ್ಲ ಹೇಳೋದು, ರಾಮಣ್ಣ ನೀವು ಯಾವಾಗ ಹೋಗಿದ್ರಿ ಅಂದರೆ ಇದೆಲ್ಲ ನೋಡಿ ಅನುಭವಿಸ್ಬೇಕಾದ್ದು, ನೀನು ನೋಡು ಅಂತ ಹೇಳೋರು. ಇದು ಒಂದು ಮುಖದ ಪ್ರತಿಭೆ. ಕ್ರೀಡೆ ನನಗೆ ಕ್ರೀಡೆಯಲ್ಲಿ ತುಂಬ ಇಷ್ಟ, ಕ್ರೀಡಾಪಟು ಆಗಿದ್ದೆ ನಾನು. ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ, ಕ್ರಿಕೆಟು ಟೆನ್ನಿಸು ಎಲ್ಲ ಆಡ್ತಾಯಿದ್ವು. ಅವರು ನನ್ನ ನೋಡಿಕೊಂಡು ಮಾರ್ಕೆಟಲ್ಲಿ ಹೋಗಿ ಎಲ್ಲ ಪುಸ್ತಕದ ಅಂಗಡಿಯಲ್ಲೂ ಹುಡುಕಿ ರಾಜರ್ ಫೆಡರರ್ ಬುಕ್ಕು, ನಡಾಲ್ ಬುಕ್ಕು, ಹಾಗಿಂಥದ್ದು ಮುಂತಾದ ಶ್ರೇಷ್ಠ ವ್ಯಕ್ತಿಗಳ ಬುಕ್ಕನ್ನೆಲ್ಲ ತೊಗೊಂಬಂದು ಅವ್ರನ್ನ ನೋಡು, ರಾಜರ್ ಫೆಡರರ್ ಥರ ಯಾರೂ ಆಡಲ್ಲ ಅಷ್ಟು ಈಸಿಯಾಗಿ ಅಂತಂತ ಅದನ್ನೂ ಅಬ್ಸರ್ವ್ ನೋಡಿರೋರು. ಕ್ರಿಕೆಟ್ ಬಗ್ಗೆನೂ ಸಾಕಷ್ಟು ಮಾಹಿತಿ ಇತ್ತು. T20 ಕೂಡ ಈಚೆಗೆ ಅವ್ರು ಹೋಗೋ ದಿವಸ ಹಿಂದಿನ ದಿವಸ ಕೂಡ T20 ನೋಡ್ತಾ ಕೂತಿದ್ರು. ಯಜುವೇಂದ್ರ ಚಹಲ್ನ 1 ವರ್ಷದಿಂದ ಇಲ್ಲಿ ಇರಲಿಲ್ಲ, ಇವತ್ತು ನೋಡು ಅವ್ರನ್ನ ತೊಗೊಂಬಂದು ಇಲ್ಲಿ ಸೇರಿಸಿದ್ದಾರೆ, ಚೆನ್ನಾಗಿ ಆಡೋದವನು ಅಂತ. ಕ್ರಿಕೆಟಿನ ಬಗ್ಗೆ ಮಾಹಿತಿ ಇತ್ತು. ಯಾವಾಗ ರಾಮಣ್ಣ ಕ್ರಿಕೆಟ್ ನೋಡ್ತೀರಾ, ಯಾವಾಗ ಆಡೇ ಇಲ್ವಲ್ಲ ನೀವು ಅಂದರೆ ಏನೂ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಹೂವು ಗುಟ್ಕೊಂಡು ಸುಮ್ಮನೆ ಇರೋರು. ಶ್ರೀ ರಾಮಸ್ವಾಮಿಯವರು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು, ಸದಾ ಸಂಪರ್ಕದಲ್ಲಿ ಇರುತ್ತಿದ್ದರು.
ಅದಕ್ಕಿಂತ ಮುಖ್ಯವಾಗಿ ನಾವು ನೋಡಿದ್ದೀವಿ ಅಂದರೆ ಎಲ್ಲರ ಜೊತೆಗೂ ಆತ್ಮೀಯಗೆ. ತುಂಬ ಜನಕ್ಕೆ ರಾಮಸ್ವಾಮಿಯವರು ಅಂದರೆ ಭಾಳ ಖಡಕ್ಕು, ಏನು ಜಾಸ್ತಿ ಮಾತಾಡಲ್ಲ ಅಂದ್ಕೊಂಡಿರ್ತಾರೆ. ಆದರೆ ನಾವು ನೋಡಿದ ಮಖ ಅವರಲ್ಲಿ ಏನಂದರೆ ಪ್ರತಿಯೊಬ್ಬರನ್ನೂ ಆತ್ಮೀಯವಾಗಿ ನೋಡ್ತಿದ್ರು. ಬೆಳಗ್ಗೆ ನ್ಯೂಸ್ ಪೇಪರ್ನವನು ಬಂದರೆ ಅವನ್ನ ಕರೆದು ಕೂಡಿಸ್ಕೊಂಡು ಅವನು ಕಾಫಿ ಕೊಟ್ಟು, ನೀನು ಏನು ಮಾಡ್ತಿದ್ಯಾ, ಕಬಡ್ಡಿ ಆಡ್ತಿದ್ಯಲ್ಲ, ಸ್ಟೇಟಿಗೆ ಸೆಲೆಕ್ಟ್ ಆದ್ಯಾ, ಇಂಥ ವಿಚಾರ ಅವ್ರ ಹತ್ರ ಕೇಳ್ತಾಯಿದ್ರು. ಇದು ಹೇಗೆ ಇವ್ರ ಹತ್ರ ಎಲ್ಲರ ವಿಚಾರ, ಮನೆ ಮುಂದೆ ಬರೋ ತರಕಾರಿ ಹೆಸರೆಲ್ಲ ಗೊತ್ತಿತ್ತು. ಅಲ್ಲೇ ಪರ್ಚೇಸ್ ಮಾಡೋರು, ಯಾವತ್ತೂ ಮಾಲ್ಗಳಿಗಾಗಲಿ ಎಲ್ಲಿಗೂ ಹೋದವರಲ್ಲ. ಇವ್ರನ್ನ ನಾವು ಉತ್ತೇಜಿಸಬೇಕು, ಇವ್ರಿಗೆ ಕೊಡಬೇಕು. ಮಾಲ್ಗಳು ಬಂದರೆ ಇವ್ರ ಜೀವನ ಏನಾಗುತ್ತೆ, ಇವ್ರು ಹೇಗೆ ಬದುಕ್ತಾರೆ ಮುಂದೆ ಅಂತಂತ ಈ ಥರ ಕ್ವಶನ್ಗಳನ್ನ ನಮ್ಮನ್ನು ಕೇಳೋರು. ಇಲ್ಲೇ ತೊಗೋಬೇಕು, ಮಾಲ್ಗಳಿಗೆ ಹೋಗಬೇಡಿ, ಮಾಲ್ಗಳಿಗೆ ಹೋದರೆ ಇವ್ರ ಜೀವನ ಏನಾಗುತ್ತೆ ಅಂತ. ಎಷ್ಟು ಕಾಳಜಿ ಇತ್ತು ಇವರಿಗೆ ಸಮಾಜದ ಬಗ್ಗೆ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ. ಇವರು ಬೀದಿ ವ್ಯಾಪಾರಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಏನು ಬೇಕು ಅಂತ ಒದಗಿಸ್ತಾಯಿದ್ರು. ಹಾಗೆ ಭಾನುವಾರ ಪೇಪರ್ ತೊಗೊಳ್ಳೋರು, ಎಲ್ಲ ಅಂಗಡಿಲೂ ಒಂದೊಂದು ಪುಸ್ತಕ ತೊಗೊಳ್ಳೋರು. ನಾನು ಕೇಳೋದು, ಎಲ್ಲ ಒಂದೆಲ್ಲೇ ಯಾಕೆ ತೊಗೋಬೇಕು, ಎಲ್ರಿಗೂ ವ್ಯಾಪಾರ ಆಗಬೇಕಯ್ಯ, ಎಲ್ಲ ಕಡೆ ತೊಗೊಳ್ಳೋಣ. ಒಂದು ಪಕ್ಕದಲ್ಲಿದ್ದು ಇಲ್ಲಿಂದ ಗಾಂಧಿ ಬಜಾರ್ಗೆ ಒಂದು ಪುಸ್ತಕ, ಚಾಮರಾಜಪೇಟೆಯಲ್ಲಿ ಒಂದು ಪುಸ್ತಕ, ಅಲ್ಲೊಂದು ಪುಸ್ತಕ, ಒಂದೇ ಪುಸ್ತಕದಲ್ಲಿ ಎಲ್ಲ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಆದರೆ ತೊಗೊಳ್ತಾ ಇರಲಿಲ್ಲ ಅವರು, ಎಲ್ಲ ಕಡೆಗೂ ಆಗಬೇಕು ಅಂತ. ಈ ಥರ ಅವರ ಸ್ವಭಾವ ಇತ್ತು. ಇದು ಅವ್ರದ್ದು ಪರ್ಸ್ನಲ್ದನ್ನು ಹಂಚ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ. ರಸ್ತೆಯಲ್ಲಿ ಅವ್ರು ಹೋಗೋವಾಗ ಸಾಕಷ್ಟು ಜನ ಒಂದು ವಯಸ್ಸಾದವರೆಲ್ಲ ಇರೋರು, ಅವ್ರ ಬಗ್ಗೆ ವಿಚಾರಿಸಿ ಅವ್ರಿಗೆಲ್ಲರೂ ಏನೋ ಒಂದು ಧನ ಸಹಾಯ ಮಾಡಿ ಬರೋರು. ಅದನ್ನು ಯಾರಿಗೂ ಹೇಳ್ತಾ ಇರಲಿಲ್ಲ. ನಮ್ಮ ಮನೆಯವರು ನಾವು ತಮಾಷೆ ಮಾಡ್ತಾಯಿದ್ವು, ನಿಮ್ಮ ಗರ್ಲ್ ಫ್ರೆಂಡ್ಸ್ನೆಲ್ಲ ನೋಡ್ಕೊಂಬಂದ್ರೆ ಇವತ್ತು ಅಂದರೆ, ಅಲ್ಲೆಲ್ಲ ನಿಂತಿದ್ರು ಅವರು, ಮಾತಾಡ್ಸ್ಕೊಂಬಂದಿದ್ದೀನಿ ಅಂತ ಹೇಳೋರು. ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡೋರು. 4:45 ಎದ್ದಿರೋರು ಯಾವಾಗ ಮಲಕ್ಕೊಳ್ತಾರೋ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಹೋಗಿ ಏನೇನು ವಸ್ತು ಇಲ್ಲ, ಯಾವ್ದು ಕಡಿಮೆ ಆಗಿದೆ, ಯಾವ ರೇಷನ್ ಕಡಿಮೆ ಆಗಿದೆ, ಇದೆಲ್ಲ ನೋಡಿಕೊಂಡು ಗುರ್ತಾಕಿ ಬೆಳಗ್ಗೆ ಎದ್ದು ಬಂದು ನಮಗೆ ಬರೋಷ್ಟೊತ್ತಿಗೆ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರೋರು. ಯಾವುದೂ ನಮ್ಮ ಮನೇಲಿ ಯಾವತ್ತೂ ಕೊರತೆ ಅನ್ನೋದಿರಲಿಲ್ಲ. ಇವರು ನಾವು ಕೇಳೋದು, ಇವರು ಯಾವಾಗ ಅದು ನೋಡಿರ್ತಾರೆ ಇದನ್ನೆಲ್ಲನೂ. ಯಾವಾಗಲೂ ರಾತ್ರಿ 2 ಗಂಟೆಯಲ್ಲಿ ಎದ್ರು ಬರೀತಾ ಕೂತಿರೋರು, ಇನ್ನೇನೋ ಮಾಡೋರು, ಯಾವುದೋ ಪುಸ್ತಕ ಓದೋರು. ಮನೆಯಲ್ಲಿರೋ ರೇಷನ್ನನ್ನು ಕೂಡ ನೋಡಿರೋ ಅಷ್ಟು ಅವರಿಗೆ ಸಂಯಮ ಇತ್ತು, ಅಷ್ಟು ಅವರ ಅಭಿರುಚಿ ಎಲ್ಲದರಲ್ಲೂ ಇತ್ತು ಅಂತ ಹೇಳೋದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದರು. ಅವ್ರಿಗೆ ಜನ ಬೇಕು, ಯಾರನ್ನು ನೋಡೋರೆಲ್ಲ ಜನ ಬೇಡ ಅಂತ ಅಂದ್ಕೊಳ್ತಾರೆ ಅವ್ರನ್ನ. ರಾಮಸ್ವಾಮಿಯವ್ರನ್ನ ಹತ್ತಿರದಿಂದ ನೋಡೋರು, ಅವ್ರು ದಿನ ಬರೋರು ಬರಬೇಕು. ಒಂದು ದಿವಸ ಬರೆದಿದ್ರೆ ನೆನ್ನೆ ಎಲ್ಲಿ ಕಾಣೆ ಆಗಿದ್ದೆ ಅಂತ ಕೇಳೋರು. ಅವ್ರು ಯಾವ ಪುಸ್ತಕ ಓದ್ತಾರೆ, ಫಿಕ್ಷನ್ ಯಾವುದಕ್ಕೆ ಬೇಕು. ಮಕ್ಕಳು ಇಲ್ಲೆಲ್ಲ ಕೆಲವು ಮಕ್ಕಳು ಬಂದಿದ್ದಾರೆ, ಚಿಕ್ಕ ವಯಸ್ಸೆಲ್ಲ ಅವರಿಗೆ ಟೆಲ್ಮಿ ಬಾಯಿ, ಚಂದಮಾಮ ಬುಕ್ಕು ಎಲ್ಲ ತೆಗೆದು ಅವ್ರಿಗೆ ಹೋಗಿ ಎಸ್ತಿಟ್ಟು ಅದನ್ನು ಮೊದಲು ಅವ್ರು ಓದಿರೋರು, ಓದ್ಬಿಟ್ಟು ಅವ್ರು ಕೇಳ್ಕೊಡೋರು, ಇದು ತೊಗೊಳ್ಳಿ ನಿನಗೆ ಅಂತ. ಫಿಕ್ಷನ್ ಬುಕ್ಸ್ಗಳು, ಕಾದಂಬರಿಗಳನ್ನೆಲ್ಲ ತೆಗೆದು ನಮ್ಮ ಪಕ್ಕದಲ್ಲಿ ಇಟ್ಬಿಟ್ಟು ಹೊಟ್ಟೋಗಿರೋ. ನಮ್ಗೆ ಸ್ವಲ್ಪ ಓದ್ತಿರ್ತೀನಿ ಅಂತ ಪಕ್ಕದಲ್ಲಿ ಇಟ್ಬಿಡೋರು. ಓದು ಅಂತಾನು ಹೇಳ್ತಾರಲ್ಲ, ಎಲ್ಲ ಪಕ್ಕದಲ್ಲಿ ಕೂತಿರುವಾಗ ಪಕ್ಕದಲ್ಲಿ ಬಂದು ಇಟ್ಬಿಟ್ಟು ಹೊಟ್ಟೋಗಿದ್ರು. ಇದನ್ನು ಇಷ್ಟು ಗಮನಿಸಿ ಪ್ರತಿಯೊಬ್ಬರದ ಅನಿಸಿಕೆಗಳನ್ನು ತಿಳ್ಕೊಂಡು ಅವ್ರವ್ರಿಗೆ ಏನು ಬೇಕೋ ಅದನ್ನು ಅವರು ತಲುಪಿಸ್ತಾಯಿದ್ರು, ಮರೀದೇ ತಲುಪಿಸ್ತಾಯಿದ್ರು. ಒಂದು ದಿವಸ ಬರಲಿಲ್ಲ ಅಂದರೆ, ಯಾಕೋ ಬಂದಿಲ್ಲ ನೋಡು ಕುಮಾರು, ಅವ್ರಿಗೆ ಪಂಚಾಂಗ ಎತ್ತಿಟ್ಟಿದ್ದೀನಿ ಕೊಟ್ಟೇ ಇಲ್ಲ ಅಂತ ನಮ್ಮ TB ಗೋವಿಂದರಾಯರವ್ರ ಮಗನಿಗೆ ಹೇಳೋರು. ಪಂಚಾಂಗ ಎತ್ತಿಟ್ಟಿದ್ದೀನಿ, 1 ವಾರ ಆಯಿತು ಬಂದೇ ಇಲ್ಲ, ಕೊಡು ಬೇಗ ಅಂತ. ಅದಕ್ಕೆ ಕ್ಲೀನಾಗಿ ಬೈಂಡಿಂಗ್ ಮಾಡಿಸಿ ಅದ್ರ ಮೇಲೆ ಹೆಸರು ಬರೆದು ಒಂದು ಕವರಲ್ಲಿ ಹಾಕಿ ತೊಗೊಂಡೋಗಿ ಕೊಟ್ಟಿರು. ಎಲ್ಲರಿಗೂ ತಲುಪಿಸೋರು, ಯಾರನ್ನೂ ಮರಿತಾ ಇರಲಿಲ್ಲ. ಆ ಬಂದವ್ರಿಗೆ ರೀಡಿಂಗ್ ಮೆಟೀರಿಯಲ್ ಒಂದೇ ಅಲ್ಲ, ಅವ್ರಿಗೆ ಏನು ಇಷ್ಟ, ಕೆಲವ್ರಿಗೆ ಚಕ್ಲಿ ಇಷ್ಟ, ಕೆಲವ್ರಿಗೆ ಕೋಳುಬಳೆ ಇಷ್ಟ, ಇನ್ನೇನು ಅಂದರೆ ಅದೆಲ್ಲ ತಂದಿಟ್ಟಿರೋರು. ಅಲ್ಲಿ ಇಟ್ಟಿದ್ದೀನಿ, ತಂದು ಕೊಡು ಅವ್ರಿಗೆ ಅದು ಅಂತ ಹೇಳೋರು. ಆ ತಂದು ಕೊಡೋ ತನಕ ಅವ್ರು ಮಾತಾಡ್ತಾ ಇರಲಿಲ್ಲ, ತಂದು ಕೊಟ್ಬಿಟ್ಟ ಮೇಲೆ ಮುಂದುವರಿಸ್ತಾ ಇದ್ದಿದ್ದು ಅವ್ರ ಮಾತನ್ನು. ಇದು ನಮ್ಗೆ ಆಶ್ಚರ್ಯ ಆಗೋದೇನೆಂದರೆ, ಈ 24 ಗಂಟೆ ಅವಧಿನಲ್ಲಿ ನಾವು ನೋಡ್ದಂಗೆ 20 ಗಂಟೆ 18 ಗಂಟೆ ಏನಾದರೂ ಒಂದು ಕೆಲಸ ಮಾಡ್ತಾಯಿರೋರು. ಇದನ್ನೆಲ್ಲ ಯಾವಾಗ ನೋಡ್ತಾಯಿದ್ರು, ಇವ್ರಿಗೆ ಸಮಯ ಎಲ್ಲಿತ್ತು ಅನ್ನೋದು ನಮ್ಗೆ ಆಶ್ಚರ್ಯಕರವಾದ ಸಂಗತಿ ಇವತ್ತಿಗೂ. ಅವರ ಹಾಸ್ಯ ಪ್ರಜ್ಞೆ ಅಂತೂ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಕೆಲವು ನಾನು ಸ್ಮಾಲ್ ಇನ್ಸಿಡೆಂಟ್ಸ್ ನಾವು ಹೋದಾಗ ಆಗಿದ್ದನ್ನು ಹಂಚ್ಕೊಳ್ತೀನಿ. ಒಂದು ದಿವಸ ನಾನು ನಮ್ಮ ಸ್ನೇಹಿತರಲ್ಲಿ ಕೆಲವರು ಬಂದಿದ್ದಾರೆ, ಎಲ್ಲರೂ ಯಾವುದೋ ಸಿನಿಮಾಗೆ ಹೋಗ್ತಾಯಿದ್ವು, ನೈಟ್ ಶೈಟ್ಗೆ ಕರ್ಕೊಂಡು ಹೋಗ್ತಿದ್ವು. 1 ತಿಂಗಳಿಗೋ 1-2 ತಿಂಗಳಿಗೋ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಒಂದು ದಿವಸ ಚಾರ್ಲ್ಸ್ ಬ್ರಾನ್ಸನ್ದು ಯಾವುದೋ ಸಿನಿಮಾ ನೋಡಿ, ಆಗಿನ್ನ ನನಗೂ ಅದು ತುಂಬ 24-25 ಇಯರ್ಸ್ ನನಗೆ. ಆ ಸಿನಿಮಾ ನೋಡಿ ಅದೇ ಆಸಕ್ತಿ, ನನ್ನ ಕಾರ್ನ ಜೋರಾಗಿ ಓಡಿಸ್ಕೊಂಡ್ಬಂದೆ. 2 ಚಕ್ರ ಮೇಲೆ ಎದ್ದುಬಿಡ್ತು ನನ್ನ ಕಾರ್ದು. ರಾಮಸ್ವಾಮಿಯವರು 10 ನಂಬರ್ ಸಂಖ್ಯೆ ಒಂದು ಹೇಳಿದ್ರು, 435446 ಅಂತ ಒಂದು 10 ನಂಬರ್ ಸಂಖ್ಯೆ ಹೇಳಿದ್ರು. ಪಕ್ಕದಲ್ಲಿದ್ದ ನಮ್ಮ ಕುಮಾರ್ ಅವರು ಏನಿದೆ ಸಂಖ್ಯೆ ಅಂತ ಕೇಳಿದ್ರು. ನಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಂಬರು.
ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಂಬರು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳೋರು. ಈ ಥರ ಅವ್ರಿಗೆ ನಮ್ಮಂಥವ್ರಿಗೆ ಅರ್ಥ ಆಗೋ ಹಾಸ್ಯ ಪ್ರಜ್ಞೆದು ಅವ್ರಿಗೆ ಇತ್ತು, ಅದನ್ನು ಹೇಳೋರು ಅಂತ ಹೇಳೋಕ್ಕೆ. ಇನ್ನೊಂದು ದಿವಸ ನನ್ನ ಮಗಳಿಗೆ ಗಂಡು ಹುಡುಕ್ತಾ ಇರೋ ಸಂದರ್ಭ. ಆವಾಗ ನಾವೆಲ್ಲ ಜೊತೆಗೆ ಸಾಯಂಕಾಲ 9 ಗಂಟೆಗೆ ಜೊತೆಗೆ ಊಟ ಕೂತ್ಕೊಂಡು ಮಾಡ್ತಾಯಿದ್ವು. ಅದೊಂದು ಕಾಯೋರೆಲ್ಲರಿಗೂ ಶಿವ ಬರಲಿ ಅವ್ರು ಬರಲಿ ಅಂತ ಹೇಳಿ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಕೂತಿರೋರು. ಫೋನ್ ಬಂತು, ಆ ಕಡೆಯಿಂದ ನನ್ನ ಮನೆಯವರು ಮಾತಾಡ್ತಾಯಿದ್ರು. ಹುಡುಗ ಒಳ್ಳೆಯವನು, ಯಾವುದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಂದರೆ ಅದಕ್ಕೇನು ಕಲಿಸ್ಕೊಟ್ರೆ ಆಯಿತು, ಅದೇನು ಸಂಸ್ಕೃತಾನೇ ಅದೇನು ಸಂಸ್ಕೃತಾನೇ ಅಂತ ಹೇಳೋದು. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಏನೋ ಒಂದು ಚಿಕ್ಕದು ಸಿಕ್ಕಿದ್ರೆ ಅದಕ್ಕೊಂದು ಹಾಸ್ಯ. ಬಟ್ ನಾವು ತುಂಬ ಕೇರ್ಫುಲ್ಲಾಗಿರಬೇಕು, ಇಲ್ಲದಿದ್ದರೆ ಅದು ನಮ್ಮ ತಲೆ ಮೇಲೆ ಹೊರಟೋಗುತ್ತೆ. ಅದು ಅಷ್ಟು ಕೇರ್ಫುಲ್ಲಾಗಿರಬೇಕು. ಅವರು ತಮ್ಮ ಬಗ್ಗೆ ಯಾವತ್ತೂ ಹೇಳ್ಕೊಂಡಿಲ್ಲ. ತಾವು ಏನು ವ್ಯಾಪ್ತಿ ಏನಿತ್ತು, ಅವ್ರ ಕಾರ್ಯಕ್ಷೇತ್ರ ಏನಿತ್ತು, ಯಾರೊಡನೆ ಇತ್ತು ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ. ಯಾರೋ ಒಬ್ಬರು ನನ್ನ ಸ್ನೇಹಿತರೊಬ್ಬರು ಯಾವುದೋ ಒಂದು ಎಸ್ಟೇಟ್ ತೊಗೋಬೇಕು ಅಂತಿದ್ರು. ನಾನು ಹೇಳಿದೆ, ಆ ಎಸ್ಟೇಟ್ ತೊಗೋಬೇಡಿ, ಅದು ದೇವಿಕಾ ರಾಣಿ ರೋರಿಸ್ದು, ಗೌರ್ಮೆಂಟ್ ಅವ್ರೇನು ತೊಗೊಳ್ಳೋಂಥ ಸ್ಥಿತಿಲಿದ್ದಾರೆ ಅಂತ ಹೇಳಿದ್ರೆ, ರಾಮಸ್ವಾಮಿರಲ್ಲಿ ಕೂತಿದ್ದವ್ರು ಎದ್ದು ಹೋಗ್ಬಿಟ್ಟು ಬಂದು ರೋರಿಶ್ ಅವರ ಪೇಂಟಿಂಗ್ದೊಂದು ಬುಕ್ ತಂದು ಕೊಟ್ಬಿಟ್ಟು, ನೋಡು ಇದನ್ನು ನಾನು ಹೋಗಿ ಹೈದರಾಬಾದಲ್ಲಿ ಮಾಡಿಸ್ದೆ, ಬೆಂಗಳೂರಲ್ಲಿ ಯಾರೂ ಪ್ರಿಂಟರ್ಸ್ ಇರಲಿಲ್ಲ, ಅಲ್ಲೋಗಿ 15 ದಿವಸ ಕೂತ್ಕೊಟ್ಟು ನಾನು ಪ್ರಿಂಟ್ ಮಾಡಿ ತಂದುಕೊಟ್ಟಿದ್ದೀನಿ ಅಂಥೇಳಿ ಅವರ ಹಸ್ತಾಕ್ಷರ ಇದ್ದಿದ್ದು ಬುಕ್ಕು, ಪ್ಲಸ್ ಅವರೊಂದು ಲೆಟರ್ ಬರೆದಿದ್ರು, ಅಪ್ರಿಷಿಯೇಷನ್ ಲೆಟರ್ ಫಾರ್ ದಿ ಎಫರ್ಟ್ ವಿಚ್ ಹಿ ಹ್ಯಾಡ್ ಟೇಕನ್. ಅದನ್ನು ನನಗೆ ಕೊಟ್ಬಿಟ್ಟು ಓದು ಅಂಥೇಳಿ ಕೊಟ್ಟರು. ಈ ಥರ ಅವರ ಕಾರ್ಯವ್ಯಾಪ್ತಿ ಎಲ್ಲೆಲ್ಲಿತ್ತು ಅಂತಲೇ ನಮಗೆ ಗೊತ್ತಾಗಲ್ಲ. ನಾನು ಮತ್ತು ನನ್ನ ಮನೆಯ ಜಯಶ್ರೀ ಅವರಿಗೆ ಸದಾಕಾಲ ರಾಮಸ್ವಾಮಿ ನೆನಪಿರುತ್ತದೆ. ಅವರಿಲ್ಲದೆ ನಮ್ಮ ಮನೆಯಲ್ಲಿ ಒಂದು ಆದಮ್ಯ ಚೇತನವನ್ನು ಕಳೆದುಕೊಂಡು ನೋವು ಸದಾ ಕಾಡುತ್ತಿರುತ್ತೆ. ಧನ್ಯವಾದ, ನಮಸ್ಕಾರ. ಕಾಫಿಯಿಂದ ಹಿಡಿದು ಕ್ರಿಕೆಟ್ಟಿನ ತನಕ ರಾಮಸ್ವಾಮಿಯವರ ಅದ್ಭುತವಾದ ಆಸಕ್ತಿಗಳ ವ್ಯಾಪ್ತಿಯನ್ನು ವಿವರಿಸುತ್ತಲೇ ಎಷ್ಟೋ ಗಂಭೀರವಾದ ಆಯಾಮಗಳನ್ನು ಸ್ಪರ್ಶಿಸಿ ರಾಮಸ್ವಾಮಿಯವರ ಅತುಲವಾದ ಮೌಲ್ಯನಿಷ್ಠೆಯನ್ನು ಬಹಳ ಸೊಗಸಾಗಿ ಕಟ್ಟಿಕೊಟ್ರು ಶಿವಸ್ವಾಮಿಯವರು. ದೊಡ್ಡವರ ಜೊತೆ ಬಾಳೋದು ಕಷ್ಟ ಅಂತ ಹೇಳ್ತಾರೆ, ಆದರೆ ಅದನ್ನು ಒಮ್ಮೆಯೂ ಹಾಗೆ ತೋರ್ಪಡಿಸದೆ ಅದು ಇಷ್ಟವೇ ಅದು ಇನ್ನಷ್ಟು ಸಿಗಲಿ ಅಂತಿದ್ದವರು ಪುಣ್ಯಾತ್ಮರಾದ ಶಿವಸ್ವಾಮಿಯವರು. ಅವರಿಗೆ ಧನ್ಯವಾದಗಳು. ನಾನು ರಾಮಸ್ವಾಮಿಯವ್ರನ್ನ ನೋಡಿದ್ದು ಬಹುಶಃ ಹೈಸ್ಕೂಲಲ್ಲಿ ನಾನು ಓದ್ತಾ ಇರಬೇಕಾದ್ರೆ. ಅವರ ಕುರಿತಾಗಿ ಅವರು ಸಾಹಿತ್ಯ ಕ್ಷೇತ್ರದ ಇಷ್ಟು ದೊಡ್ಡ ಒಬ್ಬ ಮಹಾಮೇರು ಅಂತಾಗಲಿ, ದೊಡ್ಡ ಚಿಂತಕರು ಅಂತಾಗಲಿ ಇದೆಲ್ಲ ನಮಗೇನು ಗೊತ್ತಿರಲಿಲ್ಲ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSನ ಕಾರ್ಯಕರ್ತರು, ಸ್ವಯಂ ಸೇವಕರು, ಈ ರೀತಿಯಾಗಿ ನಾವು ನೋಡ್ತಾ ಇದ್ವಿ. ಇಲ್ಲಿ ಕೃಷ್ಣರಾವ್ ಪಾರ್ಕಲ್ಲಿ ಸಂಘದ ಸಾಂಘಿಕ ಆಗಾಗ ನಡೆಯೋದು, ಅದನ್ನು ಆಗ ಇಲ್ಲಿಯ ದಕ್ಷಿಣ ಜಿಲ್ಲೆ ಅಂತ ಕರೆಯೋರು. ಆ ರೀತಿ ಒಂದು ಸಾಂಘಿಕ ನಾನು ಬಂದಿದ್ದಾಗ ಇವರನ್ನು ಮೊದಲ ಬಾರಿಗೆ ನೋಡಿದೆ. ಸಂಘದ ಇತ್ತೀಚಿನವರೆಗೂ ಸಂಘದ ನಮ್ಮ ಗಣವೇಶ ಯೂನಿಫಾರಮ್ ಅದು ಹಾಫ್ ಪ್ಯಾಂಟ್ ಚಡ್ಡಿ ಇರ್ತಾಯಿತ್ತು. ಅದರೊಳಗೂ ಇನ್ನೂ ಸ್ವಲ್ಪ ಚಿಕ್ಕದಾದ ಚಡ್ಡಿಯನ್ನು ರಾಮಸ್ವಾಮಿಯವರು ಧರಿಸ್ಕೊಂಡಿದ್ರು. ಅಂದರೆ ಸಾಮಾನ್ಯ ಎಷ್ಟಿರ್ತಾರೆ ಅದಕ್ಕೆ ಸಾಮಾನ್ಯರು ಧರಿಸೋಕ್ಕಿಂತ ಇನ್ನೂ ಸ್ವಲ್ಪ ಒಂದು 2 ಇಂಚು ಕಡಿಮೆನೇ ಅನ್ಬೋದು. ಆದರೆ ಅವರನ್ನು ನೋಡಿದಾಗ ನಾನಾಗಲೇ ಹೇಳಿದಂತೆ ಅವರು ನಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದ ರೀತಿ ಮತ್ತು ಈಗ ತಾನೇ ಶಿವಸ್ವಾಮಿಯವ್ರು ನೆನೆಸ್ಕೊಂಡಂತೆ ಹಾಸ್ಯ, ಇದೆಲ್ಲವೂ ನಮಗೆ ಅವರೊಬ್ಬರು ಸ್ವಯಂ ಸೇವಕರು, ಕಾರ್ಯಕರ್ತರು ಅನ್ನೋ ದೃಷ್ಟಿಯಿಂದ ಮಾತ್ರ ನನ್ನಂಥವ್ರಿಗೆ ಪರಿಚಯ ಆಗ್ತಾಯಿತ್ತು. ಮುಂದೆ ಬೆಳೆದಂತೆ ಅವರ ವ್ಯಕ್ತಿತ್ವ ಅಥವಾ ಅವರು ಎಷ್ಟು ದೊಡ್ಡವರು ಸಮಾಜದಲ್ಲಿ, ದೇಶದಲ್ಲಿ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಅರ್ಥ ಆಯಿತು. ಆದರೆ ನಮ್ಮ ಜೊತೆಗೆ ಅಂದರೆ ನಾವೆಲ್ಲ ಬಾಲಕರು ಅಥವಾ ಇನ್ನು ನನಗಿಂತ ಚಿಕ್ಕ ವಯಸ್ಸಿನಲ್ಲಿ ಶಿಶುಗಳು ಅಂತ ಹೇಳ್ಬೋದು, ಅಂಥವ್ರ ಜೊತೆಗೂ ರಾಮಸ್ವಾಮಿಯವರು ಸಹಜವಾದ ರೀತಿಯಲ್ಲಿ ಆ ವೇವ್ಲೆಂತಲ್ಲಿ ನಮ್ಮ ಹತ್ರ ಏನು ಮಾತಾಡಬೇಕು ಆ ರೀತಿ ಮಾತಾಡು. ಅಲ್ಲಿಂದ ಮುಂದೆ ಬೆಳೆದಂತೆ ಅವರ ಆತ್ಮೀಯತೆ ನಮಗೂ ಹೆಚ್ಚಾಯಿತು. ಸಂಘದ ಕಾರ್ಯಕರ್ತರಾಗಿ ಆಮೇಲೆ ನಾನು ಸಂಘದ ಕೆಲಸ ಮಾಡೋದಕ್ಕಾಗಿ ಮಂಗಳೂರಿಗೆ ಹೋದೆ. ಒಂದು ಸರಿ ಅಲ್ಲಿ ಆಗ ಮಂಗಳೂರಲ್ಲಿ ಒಂದು ವೈಚಾರಿಕ ಪತ್ರಿಕೆ ಅಸೀಮ ಪ್ರಾರಂಭ ಆಯಿತು. ನನ್ನ ಮುಖ್ಯ ಜವಾಬ್ದಾರಿ ಸಂಘದ ಕೆಲಸದಲ್ಲಿದ್ದರೂ ಕೂಡ ಆ ಪತ್ರಿಕೆಗೂ ಸಹಾಯ ಮಾಡೋದಕ್ಕೆ ಅಲ್ಲಿನ ಸಂಘದ ಹಿರಿಯರು ನನಗೆ ಹೇಳಿದರು, ಸೇಡಿಯಾಪು ಕೃಷ್ಣ ಭಟ್ರ ಬಗ್ಗೆ ಒಂದು ಲೇಖನ ಮತ್ತು ಅವರ ವಿಚಾರದ ಕುರಿತಾಗಿ 1-2 ಬರಹಗಳು ಅದರೊಳಗೆ ಪ್ರಕಟ ಮಾಡಬೇಕು ಅಂತ ಆಯಿತು. ಆದರೆ ಮಂಗಳೂರಲ್ಲಿ ಹೊಸದಿಗಂತ ಪ್ರೆಸ್, ಅಲ್ಲಿ ಅವರ ಫೋಟೋ ಇರಲಿಲ್ಲ.
ಅದೇ ಸಮಯದಲ್ಲಿ ಇಲ್ಲೊಂದು ಯಾವುದೋ ಬೈಠಕ್ಕಾಗಿ ನಾನು ಬೆಂಗಳೂರಿಗೆ ಬರೋದಿತ್ತು. ಸಂಪಾದಕರು ಹೇಳಿದ್ರು, ನೀವು ಹೋದಾಗ ರಾಮಸ್ವಾಮಿಯವ್ರ ಹತ್ರ ಕೇಳಿ, ಅವ್ರ ಹತ್ರ ಇರುತ್ತೆ. ನಾನು ಬಂದೆ, ಇಲ್ಲೇ ಮೇಲುಗಡೆ ಮಹಡಿಯಲ್ಲಿ ಅವ್ರು ಕುಳಿತುಕೊಂಡಿದ್ರು. ಅವ್ರ ಹತ್ರ ಹೋದೆ. ಅವ್ರದ್ದೇ ಒಂದು ವಿಶೇಷ ಶೈಲಿ ಇರ್ತಾಯಿತ್ತು. ನಾವೆಲ್ಲ ಹೋದಾಗ ಅವರ ಟೇಬಲಿನ ಅಡಿಯಲ್ಲಿ ಒಂದು ಫ್ಲಾಸ್ಕ್ ಇರ್ತಾಯಿತ್ತು, ಅದರೊಳಗೆ ಕಾಫಿ ಬಗ್ಸಿ ಏನು ಮಾತಾಡೋಕ್ಕೆ ಮುಂಚೆ ಮೊದಲದು. ಮತ್ತು ಅನೇಕ ಬಾರಿ ಅವರು ಕಾಫಿ ಕೊಡೋದಿರಲಿ ಅಥವಾ ನಮ್ಮ ಸಂಘದ ದೊಡ್ಡ ದೊಡ್ಡ ಬೈಠಕ್ಕಾದಾಗ ಊಟ ಆದಮೇಲೆ ನಾವು ಅವ್ರ ಹತ್ರ ಹೋಗ್ತಾಯಿದ್ವಿ. ಯಾಕೆಂದರೆ ಅವರ ಬ್ಯಾಗಲ್ಲಿ ಅಡಿಕೆ ಪುಡಿ ಇಟ್ಕೊಂಡಿರೋರು, ಅದನ್ನು ಕೊಡೋದಲ್ಲ, ಅವ್ರ ಮುಖ ನೋಡ್ತಾ ಇರಲ್ಲ, ಕೊಟ್ಬಿಟ್ಟು ಹಾಂ ಅಂತ ಈಗ ಹೇಳೋರು. ಅದೇ ಶೈಲಿಯಲ್ಲಿ ಕೊಟ್ಟರು. ಆಮೇಲೆ ನಾನು ಸೇಡಿಯಾಪು ಕೃಷ್ಣ ಭಟ್ರದ್ದು, ನನಗೇನು ಅವ್ರ ಬಗ್ಗೆ ತುಂಬ ಗೊತ್ತಿರಲಿಲ್ಲ. ಸೇಡಿಯಾಪು ಕೃಷ್ಣ ಭಟ್ರ ಫೋಟೋ ಬೇಕಾಗಿತ್ತು, ಈ ಥರ ಡಾಕ್ಟರ್ ಸೌಂದರನಾರಾಯಣ ಭಟ್ರು ನಿಮ್ಮ ಹತ್ರ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಸೇಡಿಯಾಪು ಅವ್ರ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೇನು ತುಂಬ ಗೊತ್ತಿಲ್ಲ, ಹೀಗೆ ಅವರೊಬ್ಬರು ದೊಡ್ಡ ಚಿಂತಕರು ಅಂತ ಅಷ್ಟು ಗೊತ್ತಿದೆ. ಆದರೆ ಸುಮಾರು ಅರ್ಧ ಗಂಟೆ ಕಾಲ ಅವರನ್ನು ಯಾಕೆ ತಿದ್ದಿ ತೀಡುವ ಒಬ್ಬ ಬರಹಗಾರ ಅಂತ ಕರೀತಾರೆ ಸೇಡಿಯಾಪುರನ್ನ. ಅವರು ಆ ಸಮಯದಲ್ಲಿ ಭಾಳ ದೊಡ್ಡ ಚರ್ಚೆ ನಡೆದಿತ್ತು. ವಾಯ್ಸ್ ಆಫ್ ಇಂಡಿಯಾದಲ್ಲಿ ಈ ಆರ್ಯನ್ ಇನ್ವೇಷನ್ ಥಿಯರಿ ಇದರ ಕುರಿತಾಗಿ ಮಂಗಳೂರಲ್ಲೂ ಕೂಡ ಅನೇಕ ಕಾರ್ಯಕ್ರಮ ನಡೀತಾ ಇತ್ತು. ಅದು ಹೇಗೆ ಆರ್ಯರು ಹೊರಗಿಂದ ಬಂದಿಲ್ಲ ಅಂತ. ಆದರೆ ರಾಮಸ್ವಾಮಿ ನನಗೀಗಲೂ ಅವರ ಒಂದೊಂದು ವಾಕ್ಯ, ಶಬ್ದ ಮತ್ತು ಯಾವ ರೀತಿಯಲ್ಲಿ ನನ್ನಂಥ ಒಬ್ಬ ಸಾಮಾನ್ಯನಿಗೆ ಸೇಡಿಯಾಪು ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ಬೇಕು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಸಂಘದ ವಲಯದಲ್ಲಿ ನಮ್ಮಂಥ ಅನೇಕ ಸ್ವಯಂ ಸೇವಕರು, ಕಾರ್ಯಕರ್ತರು ಅಥವಾ ಸಂಘದ ಪ್ರಚಾರಕರಿಗೆ ಸಾಮಾನ್ಯ ನಮ್ಮ ಕೆಲಸದಲ್ಲಿ ಸಂಘಟನೆಯ ಕೆಲಸ, ಸಮಾಜದ ಕೆಲಸ, ಇದರ ಕುರಿತಾಗೆ ಹೆಚ್ಚು ನಮ್ಮ ಗಮನ ಇರುತ್ತೆ. ಆದರೆ ಇನ್ನೊಂದು ಲೋಕವನ್ನು ನಮ್ಮ ಯುವಕ ತರುಣ ಸ್ವಯಂ ಸೇವಕರಿಗಿರಲಿ ಅಥವಾ ಯಾರಿಗಾರು ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಅಂತಾದರೆ ಅವರಿಗೆ ಅದನ್ನು ತಿಳಿಸ್ಕೊಡೋದು, ಅದು ನಿಮಗೇನು ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅನ್ನೋ ಭಾವ ಯಾವತ್ತೂ ಬರ್ತಾ ಇರಲಿಲ್ಲ. ಅಥವಾ ನಮ್ಮಂಥವ್ರಿಗೆ ಅದರೊಳಗೆ ರುಚಿ ಹತ್ತೋ ಹಾಗೆ ಹೇಗೆ ಹೇಳೋದು, ಅವ್ರು ಇಷ್ಟು ದೊಡ್ಡವರು ಅಂತ ನಮ್ಗೆ ಗೊತ್ತಿರಲಿಲ್ಲ, ಇಷ್ಟು ಅವರ ಅಗಾಧ ಪಾಂಡಿತ್ಯ ಇದೆ ಅಂತ ಗೊತ್ತಿರಲಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯವನ್ನು ಸ್ವಯಂ ಸೇವಕರು, ಕಾರ್ಯಕರ್ತರಿಗೆ ಸಂಘದಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದ ರೀತಿ, ಅನೇಕ ಪ್ರಸಂಗಗಳು ಆ ಥರ ನಾವು ನೋಡಿದ್ವಿ. ಎರಡನೇದು, ಅವರು ನಾನಾಗಲೇ ಹೇಳಿದೆ ಸಂಘದ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಅಂತ. ಹೊರಲೋಕದಲ್ಲಿ ಅವರು ಸಾಹಿತಿ, ಸುಧಾ ಅಂತ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದವರು, ಅಥವಾ ಅನೇಕ ಈ ರೀತಿ ಸಾಹಿತ್ಯದ ನೂರಾರು ಕೃತಿಗಳಿಗೆ ಕಾರಣಕರ್ತರು, ಇದೆಲ್ಲ ಆಗಿದ್ರು ಕೂಡ ಶಾಖೆಯಲ್ಲಿ ನಮಗೆಲ್ಲ ಒಬ್ಬ ಆದರ್ಶ ಸ್ವಯಂ ಸೇವಕರಾಗಿಯೂ ಅವ್ರು ಕಾಣ್ತಾಯಿದ್ರು. ಅವರು ಎಮರ್ಜೆನ್ಸಿ ನಂತರ ಸಂಘದ ಸಂಪರ್ಕಕ್ಕೆ ಬಂದರು ಅಂತ ನಾನು ಕೇಳಿದೆ. ಸ್ವರ್ಗೀಯ ಮೈಚಾ ಜಯದೇವರು ಆ ಕುರಿತಾಗಿ ಅನೇಕ ರಾಮಸ್ವಾಮಿಯವರ ಕುರಿತಾದ ಅನೇಕ ಘಟನೆಗಳನ್ನು ನಮ್ಮ ಹತ್ರ ಎಲ್ಲ ಹಂಚಿಕೊಳ್ತಾಯಿದ್ರು. ಅವರು ನಮ್ಮ ಇದೇ ಹತ್ತಿರದಲ್ಲಿರುವ ಸಂಘದ ಕಾರ್ಯಾಲಯ ಕೇಶವಕೃಪಾ, ಅಲ್ಲಿ ಸಾಯಂಕಾಲ ಬಾಲಕರ ಒಂದು ಶಾಖೆ ನಡೆಯುತ್ತೆ. ಅಂದರೆ ಅಲ್ಲಿ ಬರುವಂಥವರೆಲ್ಲರೂ ಹೆಚ್ಚಿನವರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಮಾಧ್ಯಮಿಕ ಅಥವಾ ಹೈಸ್ಕೂಲು, ಹೆಚ್ಚಂದರೆ ಕಾಲೇಜು, PUC. ರಾಮಸ್ವಾಮಿಯವರು ಸಂಜೆ ಆ ಶಾಖೆಗೆ ಬರೋರು. ಅಂದರೆ ಸಂಘಕ್ಕೆ ಬಂದರು ಅನ್ನೋದು ಸಂಘದ ವಿಚಾರವನ್ನು ಒಪ್ಕೊಂಡ್ರು ಅಂತಲ್ಲ, ಸಂಘದ ಕಾರ್ಯಪದ್ಧತಿ ಅಂತ ಯಾವುದಿದೆ, ವ್ಯಕ್ತಿ ನಿರ್ಮಾಣ ಮಾಡುವಂಥ ಶಾಖೆ, ಅದಕ್ಕೆ ತುಂಬ ವರ್ಷಗಳ ಕಾಲ ಬರ್ತಾಯಿದ್ರು. ದಕ್ಷಿಣ ಭಾರತದಲ್ಲಿ ಸಂಘದ ಕಾರ್ಯವನ್ನು ಕಟ್ಟಿ ಬೆಳೆಸಿದಂಥ ಶ್ರೀಯುತ ಯಾದವರಾವ್ ಜೋಶಿಯವರು, ಅವರು ಯಾವಾಗ ಬೆಂಗಳೂರಲ್ಲಿದ್ದರು ಅವರು ಆ ಶಾಖೆಯಲ್ಲಿ ಇರ್ತಾಯಿದ್ರು. ದೊಡ್ಡ ಚಿಂತಕರು, ಸಂಘದ ಸರ್ಕಾರಿ ಜನರಲ್ ಸೆಕ್ರೆಟರಿ ಆಗಿದ್ದಂಥ ಹೋವೆ ಶೇಷಾದ್ರಿ ಅವರು ಅನೇಕ ಬಾರಿ ಆ ಶಾಖೆಯಲ್ಲಿರೋರು. ಜಯದೇವರು ಒಂದು ಸರಿ ಹೇಳಿದರು, ಬಾಲಕರು ಅಥವಾ ತರುಣರು ಸಂಘದ ಈ ಥರ ಶಾಖೆಗೆ ಅಲ್ಲಿ ಆಟ, ಅಲ್ಲಿ ನಡೆಯುವ ಚಟುವಟಿಕೆ ಇದರಿಂದ ಆಕರ್ಷಿತರಾಗಿ ಬರ್ತಾರೆ. ಆದರೆ ಇವರು ಸಂಘದ ಪರಿಚಯ ಆಗಬೇಕಾದ್ರೆ ಮಧ್ಯ ವಯಸ್ಸು ದಾಟಿತ್ತು. ಆದರೆ ಇವ್ರು ಯಾಕೆ ಈ ಶಾಖೆಗೆ ಬರ್ತಾಯಿದ್ದಾರೆ, ಅವರಿಗೆ ಈ ವಿಚಾರದ ಬಗ್ಗೆ ನಂಬಿಕೆ ಮತ್ತು ಈ ಕಾರ್ಯಪದ್ಧತಿಯ ಬಗ್ಗೆ, ಅಂದರೆ ವ್ಯಕ್ತಿ ನಿರ್ಮಾಣದ ಮೂಲಕ, ಶಾಖೆ ಮೂಲಕ ವ್ಯಕ್ತಿಗಳು ತಯಾರಾಗ್ತಾರೆ, ದೇಶಕ್ಕೆ ಬೇಕಾದಂಥ ಕಾರ್ಯಕರ್ತರು, ಸ್ವಯಂ ಸೇವಕರು ತಯಾರಾಗ್ತಾರೆ, ಇದ್ರ ಬಗ್ಗೆನೂ ಅವ್ರಿಗೆ ನಂಬಿಕೆ ಇತ್ತು. ಬರೀ ವೈಚಾರಿಕವಾಗಿ ಸಂಘವನ್ನು ಒಪ್ಕೊಂಡಿದ್ರು ಅಂತಲ್ಲ.
ಹಾಗಾಗಿ ಇಲ್ಲೇ ಬಹುಶಃ ಕುಳಿತಿರ್ಬೋದು ಶೇಷಾಚಲ ಅಂತ ನಮ್ಮ ಕಾರ್ಯಕರ್ತರು. ನಾನು ಅನೇಕ ಬಾರಿ ನೋಡಿದ್ದೀನಿ. ಬೆಳಿಗ್ಗೆ ಅವರು ಇಲ್ಲಿ ಸಾಂಘಿಕ ನಮ್ಮ ಚಟುವಟಿಕೆ ಮುಗಿದ ಮೇಲೆ ಕೇಶವಕೃಪಾಗೆ ಬರ್ತಾಯಿದ್ರು. ಅಲ್ಲಿ ಅವ್ರದ್ದೇ ಆದಂಥ 3-4 ಮಂದಿ ಗುಂಪು, ಅವರೆಲ್ಲರೂ ಒಟ್ಟಿಗೆ ಒಂದು ಹೋಟೆಲ್ ಕಾಫಿ ಕುಡಿಯೋದಕ್ಕೆ ಹೋಗೋ ಕಾರ್ಯಕ್ರಮ. ಅದು ನಿಶ್ಚಿತ ಅನೇಕ ವರ್ಷಗಳು ನಡೀತಾ ಇತ್ತು. ಅದು ಕಾಫಿ ಕಾರ್ಯಕ್ರಮ ಮಾತ್ರ ಅಲ್ಲ, ಸಂಘದ ಕೆಲಸದ ಬಗ್ಗೆ ನಾವು ಅನೇಕ ಬಾರಿ ನಮ್ಮ ನಂಬಿಕೆನೂ ಅದು. ಸಂಘ ಸ್ಟ್ಯಾಂಡ್ಸ್ ಆನ್ ದಕ್ಷ ಗ್ರೋಸ್ ಆಫ್ಟರ್ ವೀಕಿರ ಅಂತಂದರೆ, ವೀಕಿರ ಅನ್ನೋದು ಸಂಘದ ಶಾಖೆಯ ಕೊನೆ ಕಾರ್ಯಕ್ರಮ. ಸಂಘದ ಬೆಳವಣಿಗೆ ಹೇಗೆ ಅಂತಂದರೆ ಆತ್ಮೀಯತೆ, ಅನೌಪಚಾರಿಕತೆ, ಸಂಪರ್ಕ, ಮನೆ ಮನೆಗೆ ಹೋಗೋದು, ಇದರ ಮೂಲಕ ಆತ್ಮೀಯತೆ ಮತ್ತು ಪ್ರೇಮದ ಒಂದು ಗಟ್ಟಿ ಒಂದು ಅಂಟೇನಿದೆ, ಅದರ ಆಧಾರದಲ್ಲಿ ಸಂಘ ಬೆಳೆಯುತ್ತೆ ಅಂತ. ರಾಮಸ್ವಾಮಿಯವರ ಜೀವನದಲ್ಲಿ ಇದನ್ನು ನಾವು ಅವರೊಬ್ಬ ಸ್ವಯಂ ಸೇವಕರಾಗಿ ಪ್ರತ್ಯಕ್ಷ ನೋಡಿದ್ದೆ ಮತ್ತು ಅನುಭವಿಸಿದ್ದೆ. ಮತ್ತು ಸಂಘದ ಅನೇಕ ವೈಚಾರಿಕ ನೆಲೆಗಟ್ಟುಗಳು ಅಥವಾ ಹೊರ ಜಗತ್ತಿಗೆ ಸಂಘವನ್ನು ಅರ್ಥ ಮಾಡಿಸೋದಕ್ಕೆ ಬೇಕಾದಂಥ ಅನೇಕ ಸಾಹಿತ್ಯದ ನಿರ್ಮಾಣ ಇದು ರಾಮಸ್ವಾಮಿಯವರು ಸಂಘದ ಸಂಪರ್ಕಕ್ಕೆ ಬಂದ ನಂತರ ವಿಶೇಷ ರೀತಿಯಲ್ಲಾಯಿತು. ಇದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಅನೇಕ ಕೃತಿಗಳಲ್ಲಿ, ಪ್ರಕಟಣೆಗಳಲ್ಲಿ ಅವ್ರ ಹೆಸರಿರ್ತಾ ಇರಲಿಲ್ಲ, ಸಂಘದ ಸಾಹಿತ್ಯ. ಆದರೆ ಅದರ ನಿರ್ಮಾತೃರು ಅಥವಾ ಅವರು ಅದರಲ್ಲಿ ಕೈಯಾಡಿಸಿದ್ದಾರೆ, ಅವರು ಅದಕ್ಕೆ ದೃಷ್ಟಿ ಕೊಟ್ಟಿದ್ದಾರೆ. ಲೇಖಕರು ಬೇರೆ ಬೇರೆಯವರಿದ್ದರು. ಸಂಘದ ಒಬ್ಬರು ಒಳ್ಳೆಯ ಲೇಖಕರ ಪೈಕಿ ಮತ್ತು ನಮ್ಮ ಸಂಘದ ಅನೇಕ ಸಾಹಿತ್ಯದ ನಿರ್ಮಾಣ ಮಾಡಿದಂಥ ಶ್ರೀಯುತ ಚಂದ್ರಶೇಖರ್ ಭಂಡಾರಿಯವರು, ಅವರು ಒಂದು ಸರಿ ಹೇಳಿದರು, ಅವರು ಮತ್ತು ರಾಮಸ್ವಾಮಿಯವರು ಅನೇಕ ಬಹುಶಃ 10 ಪುಸ್ತಕಗಳನ್ನು ಸಹಲೇಖಕರಾಗಿ ಚಂದ್ರಶೇಖರ್ ಭಂಡಾರಿಯವರು ರಾಮಸ್ವಾಮಿಯವ್ರ ಜೊತೆ ಕೆಲಸ ಮಾಡಿದರು. ಅವ್ರು ಹೇಳಿದ್ರು, ಅನೇಕ ಪುಸ್ತಕಗಳಲ್ಲಿ, ಪ್ರಕಾಶನಗಳಲ್ಲಿ ಅವರು ಮತ್ತು ನನ್ನ ಹೆಸರು ಒಟ್ಟಿಗೆ ಇದೆ. ಇನ್ನು ಅನೇಕ ನನ್ನ ಹೆಸರು ಪ್ರಕಟ ಆಗಿದೆ, ಅದರೊಳಗೆ 90% ಕೆಲಸ ರಾಮಸ್ವಾಮಿಯವರು ಮಾಡಿದರು. ಅವ್ರ ಹೆಸರು ಕೂಡ ಇರ್ತಾ ಇರಲಿಲ್ಲ. ಸಣ್ಣ ಸಣ್ಣ ಪುಸ್ತಕ, ಜಾಗರಣ ಪ್ರಕಾಶನ ಅಂತ ಆಗ ಸಣ್ಣ ಸಣ್ಣ ಪುಸ್ತಕಗಳು ಬಂದು, ಒಂದು ಸಮಾಜ ಚಿಕಿತ್ಸಕ ಡಾಕ್ಟರ್ ಅಂಬೇಡ್ಕರ್ ಅಂತ. ನಮಗೆಲ್ಲರಿಗೂ ಆ ಸಮಯದಲ್ಲಿ ಅಂಬೇಡ್ಕರ್ ಅವ್ರನ್ನ ಮತ್ತು ಒಂದು ರೀತಿ ದೇಶ ಅಥವಾ ಕರ್ನಾಟಕ, ಮಹಾರಾಷ್ಟ್ರಗಳಲ್ಲಿ ವಿಶೇಷವಾಗಿ ಸಂಘ ಅಂಬೇಡ್ಕರ್ ವಿಚಾರ ಮತ್ತು ಅಂಬೇಡ್ಕರ್ ಒಬ್ಬ ವ್ಯಕ್ತಿಯಾಗಿ ಸಂಘ ಅವರ ವಿರೋಧಿ ಅನ್ನೋ ಒಂದು ವಾತಾವರಣವನ್ನು ವಿಶೇಷವಾಗಿ ಎಡಪಂಥೀಯರು ಅಥವಾ ಯಾವುದು ದಲಿತ ಚಳುವಳಿ ಅಂತಾರೆ ಅದರ ಮುಖಂಡರು ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಮಾಜ ಚಿಕಿತ್ಸಕ ಡಾಕ್ಟರ್ ಅಂಬೇಡ್ಕರ್ ಅಂತ ಒಂದು ಪುಸ್ತಕ ಬಂತು. ಅದರೊಳಗೆ ಚಂದ್ರಶೇಖರ್ ಭಂಡಾರಿಯವರು ಮತ್ತು SR ರಾಮಸ್ವಾಮಿ ಅಂತ ಇತ್ತು. ಆದರೆ ಚಂದ್ರವರು, ನಾವು ಅವ್ರನ್ನ ಚಂದ್ರವರು ಅಂತ ಕರಿತೀವಿ, ಅವರೊಂದು ಸರಿ ಹೇಳಿದ್ರು, ನೋಡಿ ಅದರೊಳಗೆ ಸುಮಾರು 120 ಪುಟ ಇರ್ಬೋದು ಆ ಪುಸ್ತಕ. ಅದರೊಳಗೊಂದು 89 ಪುಟ ಬರೆದಿರೋದು ರಾಮಸ್ವಾಮಿಯವರೇ. ನಾನು ಮಾಡಿದ್ದು ಕೆಲವು ಅಂಬೇಡ್ಕರ್ ಅವರ ಕೆಲವು ಭಾಷಣ ಅಥವಾ ಲೇಖನದ ಅನುವಾದ ಮತ್ತು ಇನ್ಯಾಲ್ಲೋ ಬಂದು ಪ್ರಕಟ ಆಗಿರೋದು ಅದನ್ನು ಇದಕ್ಕೆ ಜೋಡಿಸೋವಂಥದ್ದು. ಆದರೆ ಪ್ರಕಾಶನ ಆದಾಗ ನನ್ನ ಹೆಸರು ಮೇಲಿತ್ತು, ರಾಮಸ್ವಾಮಿಯವರು ಚಿಕ್ಕದಾಗಿ ಅವರ ಹೆಸರು ಕೆಳಗಡೆ ಹಾಕ್ಕೊಂಡಿದ್ರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಸಂಘದಲ್ಲಿ ಅನೇಕ ಬಾರಿ ನಾವು ಸ್ವಯಂ ಸೇವಕರಲ್ಲಿ ಅನಾಮಕತೆ ಇರಬೇಕು, ಪ್ರಸಿದ್ಧಿ ಪರಾನ್ಮುಖತೆ ಇರಬೇಕು, ಈ ರೀತಿ ಸ್ವಯಂ ಸೇವಕರ ಗುಣಗಳಲ್ಲಿ ಇದರ ಅನೇಕ ಗುಣಗಳನ್ನ ಅಪೇಕ್ಷೆ ಪಡ್ತೀವಿ. ಸಂಘದ ಸಾಹಿತ್ಯವನ್ನು ಇನ್ನೊಂದು ಜಗತ್ತಿಗೆ ಹೇಗೆ ಅದು ಇಂಗ್ಲೀಷಿನಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ಹೇಗೆ ಪ್ರಕಟ ಮಾಡಬೇಕು ಅನ್ನೋದ್ರೊಳಗೆ ರಾಮಸ್ವಾಮಿಯವರ ಪಾತ್ರ ಒಂದು ಬಹಳ ಪ್ರಮುಖವಾದರೆ, ಇನ್ನೊಂದು ರೀತಿಯಲ್ಲಿ ಒಬ್ಬ ಸ್ವಯಂ ಸೇವಕರಾಗಿ ಅವರು ಹೇಗೆ ಯಾವುದನ್ನು ಪ್ರಸಿದ್ಧಿ ಪರಾನ್ಮುಖತೆ ಅನಿಸಿ ಅಥವಾ ನಾವು ಅನ್ಅಸ್ಯೂಮಿಂಗ್ ಆಗಿರಬೇಕು ಅಂತೇನು ಅಪೇಕ್ಷೆ ಪಡ್ತೀವಿ, ಆ ರೀತಿ ಅವರು ಜೀವನದಲ್ಲಿ ನಮಗೆಲ್ರಿಗೂ ತೋರಿಸಿದ್ರು ಕೂಡ. ಇನ್ನು ಅವರ ಅನೇಕ ಅಂದರೆ ರಾಮಸ್ವಾಮಿಯವರನ್ನ ನಾವು ನೋಡಿದ್ದು ರಾಷ್ಟ್ರೋತ್ಥಾನದಲ್ಲಿ, ಅಂದರೆ ಸಂಘವಾಗಿ ನನ್ನಂಥವ್ರು ನೋಡಿದ್ದು. ಆದರೆ ಅದಕ್ಕಿಂತ ಮುಂಚಿನ ಅವರ ಬದುಕಿನಲ್ಲಿ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ವಿಚಾರ ಅಥವಾ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಆಯಾಮಗಳ ಬಗ್ಗೆ ಅವರ ದೃಷ್ಟಿ ಅಥವಾ ಅದರೊಳಗೆ ಅವರು ತೊಡಗಿದ್ದಿದ್ದು. ಈಗ ತಾನೇ ದೇವಿಕಾ ರಾಣಿ ರೋರಿಕ್ ಅವರ ವಿಷಯವನ್ನು ಶಿವಸ್ವಾಮಿಗಳು ಹಂಚಿಕೊಂಡ್ರು. ಈ ರೀತಿ ಒಂದು ಸರಿ ಮಾತಾಡ್ತಾ ಇರ್ಬೇಕಾದ್ರೆ ಅವರ ರೂಮಿನಲ್ಲೇ ಹಿಂದುಗಡೆ ಒಂದು ಸಣ್ಣ ಪುಸ್ತಕ ಓಶೋ ರಜನೀಶ್ ಅವ್ರದ್ದಿತ್ತು.
ನಾನು ಕೇಳಿದೆ, ಓಶೋ ರಜನೀಶ್ ಅವರು ಸಾಹಿತ್ಯದ ಇಲ್ಲಿ ನಿಮ್ಮ ರೂಮಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಇದು 87-88 ಇಸ್ವಿ ಇರ್ಬೋದು. ಆಗಂತೂ ಓಶೋ ಒಂಥರ ಏನು ಅಸ್ಪೃಶ್ಯರು ಕೆಲವು ಜಾಗಗಳಲ್ಲಿ ಅವ್ರ ಹೆಸರು ಕೂಡ ಹೇಳ್ತಾ ಇರಲಿಲ್ಲ, ಮಡಿ. ಈಗ ಮತ್ತೊಮ್ಮೆ ಓಶೋ ಅವರ ವಿಚಾರಗಳೆಲ್ಲ ಹೊರಗಡೆ ಪ್ರಕಟ ಆಗ್ತಾಯಿದೆ. ಆಗ ಓಶೋ ಅವರನ್ನು ಯಾರು ಒಪ್ಕೊಂಡಿದ್ದಾರೆ, ಅವರ ಸಾಹಿತ್ಯವನ್ನು ಓದ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಅದನ್ನು ತಥಾಕಥಿತ ಅಂತ ಹೇಳ್ಬೋದು. ಅಂತ ಸಭ್ಯಸ್ಥ ಸಮಾಜದಲ್ಲಿ ಅದು ಒಪ್ಪಿಗೆ ಆಗ್ತಾ ಇರಲಿಲ್ಲ. ನಾನು ಆಶ್ಚರ್ಯದಿಂದ ರಾಮಸ್ವಾಮಿ ಅವರಿಗೆ ಕೇಳಿದೆ. ಆಗ ಅವ್ರು ಹೇಳಿದ್ರು, ಯಾವ ದಶಕ ಅಂತ ನನಗೆ ನೆನಪಿಲ್ಲ, ಓಶೋ ಇನ್ನೂ ಪ್ರಸಿದ್ಧ ಆಗಿ ಆಮೇಲೆ ಮತ್ತೆ ಅವರ ವಾಪಸ್ ಭಾರತಕ್ಕೆ ಬಂದು ಅಮೇರಿಕಾದಿಂದ ಅದೆಲ್ಲ ಆಗಿತ್ತ ಮುಂಚಿನ ಸಂದರ್ಭ ಅನಿಸುತ್ತೆ. ಓಶೋ ಬಗ್ಗೆ ಅವರು ಭಾಳ ಚೆನ್ನಾಗಿ ಒಂದು 5-6 ನಿಮಿಷ ಹೇಳಿದ್ರು. ಮತ್ತು ಇನ್ನೊಂದು ವಿಷಯವನ್ನು ಹೇಳಿದ್ರು, ಓಶೋ ಹಿ ವಾಸ್ ಒನ್ ಆಫ್ ದಿ ಒರಿಜಿನಲ್ ಥಿಂಕರ್ಸ್ ಐ ಹ್ಯಾವ್ ಸೀನ್. ಮೂಲಭೂತವಾಗಿ ಚಿಂತನೆ ಮಾಡೋರು. ಇವತ್ತು ಅನೇಕರು ಅವರು ಬೇರೆ ಬೇರೆ ಆಧ್ಯಾತ್ಮಿಕ ಅಥವಾ ಭಾರತ ಅಥವಾ ಇನ್ನೂ ಅನೇಕ ವೈಚಾರಿಕ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅನೇಕರು ಅವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂದರೆ ಮುಂದೆ ಅದಾಯಿತು 80ರ ದಶಕ. ನಾನು ಆಮೇಲೆ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ 2000 ಇಸ್ವಿ ಸಂದರ್ಭದಲ್ಲಿ ಇನ್ನೊಮ್ಮೆ ಓಶೋ ಬಗ್ಗೆ ಚರ್ಚೆ ಅವರ ಜೊತೆಗೆ ಕುಳಿತಾಗ ಬಂದಾಗ ಅವ್ರು ಹೇಳಿದ್ರು, ಇವತ್ತು ಅನೇಕ ಹೆಸರುಗಳು, ಪ್ರಮುಖ ಹೆಸರುಗಳು ಹೇಳಿದ್ರು. ಇವತ್ತು ಯಾರ್ಯಾರು ಅವ್ರದ್ದೆಲ್ಲ ಏನು ಅನೇಕ ಅದು ಅಷ್ಟವಕ್ರ ಗೀತೆ ಬಗ್ಗೆ ಇರ್ಬೋದು, ಭಗವದ್ಗೀತೆ ಬಗ್ಗೆ ಇರ್ಬೋದು, ಇನ್ನು ಅನೇಕ ವಿಷಯಗಳನ್ನ ಹೇಳಿದ್ರು. ಇದೆಲ್ಲವನ್ನು ಯಾರು ಹೇಳ್ತಾ ಇದ್ದಾರೆ, ಭಾಳ ಪ್ರಮುಖ ಆಧ್ಯಾತ್ಮಿಕ ಗುರುಗಳು, ಅವರೆಲ್ಲ ಓಶೋ ಏನು ಹೇಳಿದ್ರು ಅದೇ ಲಾಜಿಕ್, ಅದೇ ಘಟನೆಯನ್ನು ಈ ಥರನೇ ಹೇಳಿದ್ರು ಅವರು. ರಮೇಶ ಅಂತ ಇರೋ ಕಡೆ ಸುರೇಶ ಅಂತ ಹಾಕಿ ಇವರೇ ಹೇಳ್ತಾ ಇದ್ದಾರೆ, ಅದೆಲ್ಲ ಓಶೋನೇ ಹೇಳಿದ್ದು ಅಂತ ಹೇಳಿದರು. ಅಂದರೆ ಓಶೋ ಬಗ್ಗೆ ಅವರಿಗೆ ಗೊತ್ತಿತ್ತು. ಅಥವಾ ಸ್ವಲ್ಪ ಸಮಯ ಕಾಲ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಭಾಳ ದಿನಗಳ ನಂತರ ಗೊತ್ತು. ಅವರು ಹಿಮಾಲಯದಲ್ಲಿ ಇದ್ದರು. ಅಂದರೆ ಸುಧಾ ಪತ್ರಿಕೆ ಸೇರೋದಕ್ಕಿಂತ ಮುಂಚೆ ಹಿಮಾಲಯದ ಬದ್ರಿ, ಋಷಿಕೇಶ, ಕೇದಾರ ಆ ಕಡೆ ಮತ್ತು ಶಿವಾನಂದ ಆಶ್ರಮದಲ್ಲಿದ್ದರು. ಡಿವೈನ್ ಲೈಫ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಅಂದರೆ ನಮಗೆ ಗೊತ್ತಿದ್ದ ಒಂದು ಜಗತ್ತೇನಿದೆ ಅದಕ್ಕಿಂತ ಭಿನ್ನವಾದ ಅನೇಕ ಜಗತ್ತಿನ ಅನೇಕ ವಿಷಯಗಳು, ಅದು ಫೋಟೋಗ್ರಫಿ ಬಗ್ಗೆ ಇರ್ಬೋದು, ಇದೆಲ್ಲೂ ನಮಗೆ ಅವರನ್ನು ಹತ್ತಿರದಿಂದ ನೋಡಿದಂತೆ ಅವ್ರ ಬಗ್ಗೆ ತಿಳಿದಂತೆ, ಅರೆ ಇಷ್ಟೊಂದು ಅವರ ಮುಖಗಳಿತ್ತ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಇಲ್ಲಿ ಅವ್ರ ಜೊತೆಗೆ ಭಾಳ ಒಡೆದಾಡಿದಂಥ ಗಣೇಶ್ ಅವರು, ಹಿರಿಯರಾದ ಶಾಸ್ತ್ರಿಗಳಿದ್ದಾರೆ. ಈಗ ತಾನೇ ಶಿವಸ್ವಾಮಿ ಅವರು ಹೇಳಿದಂತೆ ಅವ್ರು ಬಹುಶಃ ರಾಮಸ್ವಾಮಿಯವರ ಹಾಸ್ಯ ಪ್ರಸಂಗಗಳು ಅಂತವ್ರ ಅದೇ ಒಂದು ಪುಸ್ತಕ ಆಗ್ಬೋದು. ನಮ್ಮ ಜೊತೆಗೂ ಅನೇಕ ಅವ್ರದ್ದು ಒಂದು ಸರಿ ಕುಳಿತುಕೊಂಡಿದ್ರು. ನಾನು ಕೇಳಿದೆ, ರಾಮಸ್ವಾಮಿಯವರೇ ಹೇಗಿದೆ ಆರೋಗ್ಯ ಅಂತ. ಅವರ ಶೈಲಿ ಹೇಳೋದು, ನಂದು ಹೇಳಲ್ಲ, ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದ್ದೆ, ಅವನು ಹೇಳಿದ್ದು ಹೇಳ್ತೀನಿ, ಕಾಕಾ ಕೀಕೆ ಅಂದರು. ನಾನೇನಂದೆ, ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಅಂತಂದ್ರೆ. ಒಂದು ಸರಿ ನಮ್ಮ ಸ್ನೇಹಿತರು, ಇದು ನಾನಿರಲಿಲ್ಲ ಪ್ರತ್ಯಕ್ಷ, ನಮ್ಮ ಅವ್ರದ್ದು ಸಾಮಾನ್ಯ ಯಾವುದೇ ಕಾರ್ಯಕ್ರಮ ಆದಮೇಲೆ ಜೊತೆಗೆ ಯಾರು ಇರ್ತಾರೆ ಅವರ ಒಂದು ಬಳಗ ಅಂತ ಕಾಫಿ ಕುಡಿಯೋಕ್ಕೆ ಹೋಗೋದು ಯಾವುದೇ ಕಾರ್ಯಕ್ರಮ ಆದಮೇಲೆ. ಆ ರೀತಿ ಇಲ್ಲೇ ಕುಳಿತಿದ್ದಾರೆ ಬದ್ರಿಯವರು. ಅವರೆಲ್ಲ ಒಟ್ಟಿಗೆ ಕಾಫಿ ಕುಡಿಯೋದಕ್ಕೆ ಹೋದರು. ಆ ಕಾರ್ಯಕ್ರಮ ಸಂಗೀತದ ಕುರಿತಾಗಿತ್ತು. ಮತ್ತು ರಾಮಸ್ವಾಮಿಯವರು ಕೊನೆಯಲ್ಲಿ ಬಹುಶಃ ಮಾತಾಡ್ತಾ ಸಂಘದ 2ನೇ ಸರ್ಸಂಘ ಚಾಲಕರಾಗಿದ್ದಂಥ ಪರಮಪೂಜನೀಯ ಶ್ರೀ ಗುರೂಜಿಯವರು ಗೋಳ್ವಲ್ಕರ್ ಅವರು ಕಲೆಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿ ಅಲ್ಲಿ ಹೇಳಿದರು. ಈ ಥರ ಇದ್ದ ನಮ್ಮ ಸ್ವಯಂ ಸೇವಕರು ಇದ್ದರು ಕಾಫಿ ಅವರ ಬಳಗದಲ್ಲಿ. ಅವ್ರು ಕೇಳಿದ್ರು, ಗುರೂಜಿಯವರು ಸಂಗೀತದ ಬಗ್ಗೆ, ಕಲೆ ಬಗ್ಗೆನೂ ಏನಾದ್ರು ಹೇಳಿದ್ರ ಅಂತ. ಅದಕ್ಕೆ ಅವ್ರು ಹೇಳಿರುತ್ತೆ, ನೀವು ಪ್ರತಿ ವರ್ಷ ಬರೀ ಚೇಳು ಕಚ್ಚೋ ಕಥೆ ಮಾತ್ರ ಕೇಳ್ತಾ ಇರಿ ಗುರೂಜಿಯವ್ರದ್ದು, ಇದೇ ಗೊತ್ತಾಗುತ್ತೆ. ಸಂಘದಲ್ಲಿ ನಮ್ಮದು ಒಂದು ವಾರ ಕಾಲ ಗುರೂಜಿಯವರ ಸ್ಮರಣೆ ಮಾಡ್ತೀವಿ ಅವರ ಜನ್ಮದಿನಕ್ಕಿಂತ ಮುಂಚೆ. ಹಾಗೆ ಕೆಲವು ಘಟನೆಗಳು ನಿಶ್ಚಿತ ಇದೆ. ಅದು ಬಾಲಕರ ಶಾಖೆಯಲ್ಲೂ ತರುಣ ಶಾಖೆಯಲ್ಲೂ ಗುರೂಜಿಯವರು ಒಂದು ಸರಿ ಓದ್ತಾ ಇರ್ಬೇಕಾದ್ರೆ ಅವ್ರಿಗೆ ಚೇಳು ಕಚ್ಚಿತು. ಆದರೂ ಅವರು ಕಾಲನ್ನು ನೀರಲ್ಲಿ ಇಟ್ಕೊಂಡು ಓದೋದನ್ನು ಮುಂದುವರಿಸಿದ್ರು ಅಂತ. ಹಾಗೆ ಇವ್ರು ಹೇಳಿದೆ, ಪ್ರತಿ ವರ್ಷ ಕೇವಲ ಚೇಳು ಕಚ್ಚೋ ಕಥೆನೇ ಕೇಳ್ತಾ ಇರಿ, ಇದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ. ಈ ರೀತಿ ಇನ್ನೂ ಅನೇಕ ನೆನೆಸ್ಕೊಳ್ಬೋದು. ಆದರೆ ರಾಮಸ್ವಾಮಿಯವರು ಸ್ವಯಂ ಸೇವಕರಾಗಿ, ಕಾರ್ಯಕರ್ತರಾಗಿ ಮತ್ತು ನಮ್ಮಂಥ ಅನೇಕ ಸಾಮಾನ್ಯ ಸ್ವಯಂ ಸೇವಕರೇ ಈ ಸಾಹಿತ್ಯ ಲೋಕದ ಬಹಳ ದೊಡ್ಡ ಪರಿಚಯ ಇಲ್ಲದಿದ್ದಂಥವ್ರಿಗೆ ಇನ್ನೊಂದು ರೀತಿಯ ಪರಿಚಯವನ್ನು ನಮಗೆಲ್ಲರಿಗೂ ಮಾಡಿಕೊಟ್ಟು, ಸ್ವಯಂ ಸೇವಕರಾಗಿಯೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಾರ್ಗದರ್ಶಕರೂ ಆಗಿದ್ದರು ಅವರು. ಮತ್ತು ಸಂಘದಲ್ಲಿ ಸ್ವಯಂ ಸೇವಕ ಏನು ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತನಾಗಿ ರಾಷ್ಟ್ರದ ಕೆಲಸ ಮಾಡೋರು ಅಂತ.
ರಾಮಸ್ವಾಮಿಯವರು ರಾಷ್ಟ್ರೋತ್ಥಾನಕ್ಕೆ ಬಂದಿದ್ದು ಕೂಡ ಆ ರೀತಿ ಅವ್ರು ಯಾರೂ ಕೇಳಲಿಲ್ಲ. ಅವರು ಇಲ್ಲಿ ಸಹಾಯ ಮಾಡ್ತಾಯಿದ್ರು. ಅನೇಕ ಪುಸ್ತಕಗಳು ಮೊದಲನೇ ರಾಷ್ಟ್ರೋತ್ಥಾನದ ಜಯದೇವ್ಜಿಯವರು ಹೇಳೋರು, ರಾಷ್ಟ್ರೋತ್ಥಾನದ ಮೊದಲನೇ ಪುಸ್ತಕ ರಣವೀಳ್ಯ ಅಂತ ಪ್ರಕಾಶದ, ಅದರ ಪ್ರೂಫ್ ನೋಡೋ ಸಮಯದಿಂದ ರಾಮಸ್ವಾಮಿಯವರ ಸಂಪರ್ಕ ಇತ್ತು. ಉತ್ಥಾನ ಪತ್ರಿಕೆಯ ಕೆಲಸವನ್ನು ಅವರು ಸುಧಾದಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡಿ ಸಂಜೆ ಹೊತ್ತು ಬಂದು ನಂತರ ಉತ್ಥಾನ ಪತ್ರಿಕೆಯ ಕೆಲಸವನ್ನು ಮಾಡ್ತಾಯಿದ್ರು. ಅಧಿಕೃತವಾಗಿ ಅವ್ರಿಗೇನು ಜವಾಬ್ದಾರಿ ಏನಿರಲಿಲ್ಲ. ಇದೇ ರೀತಿ ಶಾಖೆಯೊಳಗೆ ಸಾಯಂಕಾಲ ಕೇಶವಕೃಪಾ ಶಾಖೆ ಮುಗಿದ ಮೇಲೆ ರಾಮಸ್ವಾಮಿಯವರು, ಜಯದೇವರು, ಯಾದರಾಜವರು ಈ ಥರದವರೆಲ್ಲರೂ ಇದ್ದಾಗ ಶೇಷಾದ್ರಿಗಳು ಹೇಳಿದ್ರಂತೆ, ಉತ್ಥಾನಕ್ಕೆ ಯಾರಾದರೂ ಒಬ್ಬರು ಒಳ್ಳೆಯ ಸಂಪಾದಕರು ಬೇಕಲ್ಲಪ್ಪ ಅಂತ. ಅವ್ರು ಅಷ್ಟೇ ಹೇಳಿದ್ದು. ಈ ಒಂದೆರಡು ದಿವಸದಲ್ಲಿ ಅವರೇ ಬಂದೇ ಬಿಟ್ಟರು. ಅಲ್ಲಿ ರಾಜೀನಾಮೆ ಕೊಟ್ಟರು ಸುಧಾದಲ್ಲಿ. ಇವರು ಸಂಪಾದಕರಾಗಿ ಬಂದುಬಿಟ್ರು. ಅವ್ರನ್ನ ಯಾರೂ ಕರೀಲಿಲ್ಲ. ಮತ್ತು ಜಯದೇವರು ಇದನ್ನು ನೆನೆಸ್ಕೊಳ್ತಾರೆ, ಸುಧಾದಲ್ಲಿ ಆ ಸಮಯದಲ್ಲಿ ಅವರಿಗೆ 1,500 ಸಂಬಳ ಬರ್ತಾಯಿತ್ತು. ರಾಷ್ಟ್ರೋತ್ಥಾನ ಅಥವಾ ನಮ್ಮ ಒಟ್ಟು ಸಂಘದ ವಲಯದಲ್ಲಿ 1,500 ಯಾರಿಗೇ ಸಂಪಾದಕರಲ್ಲ, ಮಾಲೀಕರಿಗೂ ಅಂದರೆ ಅಕಸ್ಮಾತ್ ರಾಷ್ಟ್ರೋತ್ಥಾನ ಮಾಲೀಕರಿದ್ದರೂ ಅವ್ರಿಗೂ ಕೊಡೋದಕ್ಕೂ ನಮ್ಮ ಹತ್ರ ಆ ರೀತಿಯ ಹಣದ ವ್ಯವಸ್ಥೆ ಇರಲಿಲ್ಲ. ಆದರೂ ಭಾಳ ಇದು ಮಾಡಿಕೊಂಡು ಜಯದೇವರು ಹೇಳಿದ್ರು 750 ರೂಪಾಯಿ ಕವರಲ್ಲಿ ಹಾಕಿ ಮೊದಲನೇ ತಿಂಗಳು ಅವ್ರಿಗೆ ತೆಗೆದುಕೊಂಡೋಗಿ ಕೊಟ್ರಂತೆ. ಇವ್ರ ಮನಸ್ಸಲ್ಲಿ ಎಲ್ಲರೂ ಇತ್ತಂತೆ. ಇನ್ನು ಜಯದೇವರು ಹೇಳ್ತಾಯಿದ್ರು, ನಮ್ಮೆಲ್ಲರ ಮನಸ್ಸಲ್ಲಿತ್ತು. ಅವ್ರಿಗೆ 1,500 ಬರ್ತಾಯಿತ್ತು. ನಾವು 750 ರೂಪಾಯಿ ಅವರಿಗೆ ಕೊಡ್ತಾಯಿದ್ವಿ. ಅವರಾಗೆ ಬಂದು ಕೂತ್ಕೊಳ್ಳೋಕೆ ಪ್ರಾರಂಭ ಮಾಡಿದರು. ಅವ್ರನ್ನೆಲ್ಲ ಹೇಳ್ತಾರ ಜಯದೇವರು ಹೇಳಿದ್ರು, ನನಗೆ ಹೇಳಿದ್ದವರು ಬಹುಶಃ ಇದು 90ರ ದಶಕದಲ್ಲಿ. ಅವ್ರು ಯಾವತ್ತೂ ಕೇಳಲಿಲ್ಲ ವಾಪಸ್ಸು. ಈ ಥರ ಗಣೇಶ್ ಅವರು ಹೇಳಿದಂತೆ, ನನ್ನನ್ನು ಯಾರೂ ತೆಗಿಯೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಯಾರೂ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳೋರಂತೆ. ಈ ರೀತಿ ಇದ್ದಂಥ ರಾಮಸ್ವಾಮಿಯವರು ತುಂಬ ಹೇಳ್ತಾ ಇರ್ಬೋದು. ಆದರೆ ನಮ್ಮೆಲ್ಲರಿಗೂ, ನಮ್ಮಂಥ ಸ್ವಯಂ ಸೇವಕ ಕಾರ್ಯಕರ್ತರಿಗೆ ಹೊರಗಡೆ ಅಂತ ಒಂದು ದೊಡ್ಡ ವಿದ್ವತ್ ಲೋಕ ಇದ್ದೇ ಇದೆ. ಸ್ವಯಂ ಸೇವಕ ಕಾರ್ಯಕರ್ತರು ನಮ್ಮಂತೆಲ್ಲರಿಗೂ ಒಬ್ಬರು ಮಾರ್ಗದರ್ಶಕರು, ಪ್ರೇರಕ ಮಾರ್ಗದರ್ಶಕರು. ಅಂದರೆ ಅವರು ಇದ್ದರೆ ಸಾಕಿತ್ತು, ಸಾನ್ನಿಧ್ಯವೇ ನಮಗೆ ಪ್ರೇರಣೆ ಕೊಡೋ ರೀತಿಯಲ್ಲಿತ್ತು. ಅಂಥವ್ರು ನಾವು ಕಳ್ಕೊಂಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅವರ ಸ್ಮರಣೆಗೆ ನನ್ನ ನುಡಿನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಸಂಘದ ಹಿನ್ನೆಲೆಯಲ್ಲಿ ಮತ್ತು ತಮ್ಮ ವೈಯಕ್ತಿಕ ಒಡನಾಟವನ್ನು ಆಧಾರವಾಗಿ ಇರಿಸಿಕೊಂಡು ಸೊಗಸಾಗಿ ರಾಮಸ್ವಾಮಿಯವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟರು ಮುಕುಂದರು. ಪ್ರತಿ ವರ್ಷ ಚೇಳಿನ ಕಥೆನೇ ಕೇಳ್ತಾ ಇದ್ರು ಅಂತ. ವಿಶೇಷ ಅಂದರೆ ರಾಮಸ್ವಾಮಿಯವರು ಯಾವತ್ತೂ ಒಂದು ಜೋಕನ್ನು ರಿಪೀಟ್ ಮಾಡ್ತಾ ಇರಲಿಲ್ಲ ಅಂತ ಒಂದು ಪ್ರಥೆ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ಸೊಗಸಾಗಿ ಮಾತನಾಡಿದಂತಹ ಶ್ರೀಯುತ ಮುಕುಂದ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಆದರಣೀಯರಾದ ರಾಮಸ್ವಾಮಿಯವ್ರನ್ನ ಭೌತಿಕವಾಗಿ ಕಳೆದುಕೊಂಡ ಮನಸ್ಸಿಗಿನ್ನೂ ಹದ್ದುಬಸ್ತಿಗೆ ಬರೋಕ್ಕಾಗ್ತಾ ಇಲ್ಲ. ಆದರೆ ನಡೆಯಬೇಕಾದ ಕೆಲಸ ನಡೆಯಲೇಬೇಕು. ಈಗಾಗಲೇ ಅವರ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾದಂಥ ಶ್ರೀಯುತ ಶಿವಸ್ವಾಮಿಯವರು ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿಯೇ ಇದ್ದಂಥ ಶ್ರೀಯುತ ಮುಕುಂದ ಅವರು ಮಾತಾಡಿದ್ದಾರೆ. ಮುಂದೆ ಸರ್ವವಿಧದಲ್ಲಿ ವರಿಷ್ಠರಾದಂಥ ರಾಮಸ್ವಾಮಿಯವರಿಗೆ ತುಂಬ ಬೇಕಾಗಿದ್ದವರು ಆದ ವೆಂಕಟಾಚಲ ಶಾಸ್ತ್ರಿಗಳು ಮಾತಾಡ್ತಾರೆ. ರಾಮಸ್ವಾಮಿಯವ್ರನ್ನ ನಾವು ಗೌರವಿಸೋದರ ಜೊತೆಗೆ, ನೆನೆಯೋದರ ಜೊತೆಗೆ, ಅವರ ಕಾರ್ಯಕೌಶಲವನ್ನು, ವಿದ್ವತ್ತೆಯನ್ನು ಗಮನಿಸ್ಕೊಳ್ಳೋದರ ಜೊತೆಗೆ ವ್ಯಕ್ತಿತ್ವವನ್ನು ನೆನೆಯುವುದರ ಒಂದಿಗೆ ಈ ರೀತಿಯಾದ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕಾದೀತು ಮತ್ತು ಸಾಂಪ್ರತಿಕ ಜಗತ್ತಿನಲ್ಲಿ ಅಂಥವ್ರು ಯಾರಾದರೂ ಕಂಡು ಬರ್ತಾರಾ ಅನ್ನುವುದನ್ನು ನೋಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಏಕೆಂದರೆ ಅವರು ಭೌತಿಕವಾಗಿ ಇಲ್ಲ. ಅವರ ಬರವಣಿಗೆ ಇದೆ, ಅವರ ನೆನಪುಗಳಿವೆ, ಅವರ ಸತ್ಕಾರ್ಯಗಳಿವೆ. ಆದರೆ ಇದಿಷ್ಟು ಮುಂದಕ್ಕೆ ಸಾಕಾಗುವುದಿಲ್ವಲ್ಲ, ಜಗತ್ತಿಗೆ ಜೀವಿಗಳು ಬೇಕಲ್ವ. ಆ ದೃಷ್ಟಿಯಿಂದ ಮೊದಲು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೋದು ಅನಿಸುತ್ತೆ. ರಾಮಸ್ವಾಮಿಯವರಂಥ ವ್ಯಕ್ತಿಗಳು ರೂಪುಗೊಳ್ಳುವ ಪರಿಸ್ಥಿತಿ ಎಲ್ಲ ಕಾಲಕ್ಕೂ ಕಷ್ಟವೇ, ಆದರೆ ಅಸಾಧ್ಯ ಏನೂ ಅಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ಡಿ ವಿ ಜಿಯವರು ಹೋದ ಬಳಿಕ ಆ ಗುರು ಶಿಷ್ಯರದು ಒಂದು ಅನ್ಯಾದೃಶವಾದ ಸಂಬಂಧ. ರಾಮಸ್ವಾಮಿಯವರಿಗಿಂತ ಡಿ ವಿ ಜಿಯವರು 50 ವರ್ಷಕ್ಕೆ ಹಿರಿಯರು. ಆಮೇಲೆ ಡಿ ವಿ ಜಿಯವರು ತೀರಿಕೊಂಡ 50 ವರ್ಷ ಆದಮೇಲೆ ರಾಮಸ್ವಾಮಿಯವರು ತೀರ್ಕೊಂಡ್ರು. ಹೆಚ್ಚು ಕಡಿಮೆ ಅವರ ಆಯುರ್ದಾಯವೂ ಕೂಡ ಅದೇ ರೀತಿಯಾದದ್ದು. ಡಿ ವಿ ಜಿಯವರು ತೀರ್ಕೊಂಡ ಹೊಸದರೊಳಗೆ ನನ್ನ ವಿದ್ಯಾಗುರುಗಳಾಗಿದ್ದ
ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾಯರು ಕಸ್ತೂರಿ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾ ದಿವಿಜ ಡಿ ವಿ ಜಿ ಅಂತ ಆ ಶೀರ್ಷಿಕೆ ಅವ್ರು ಹೇಳ್ತಾರೆ, ಡಿ ವಿ ಜಿಯವರ ಕಣ್ಮರೆಯಾಗಿದ್ದನ್ನು ನೋಡಿದಾಗ ಕಣ್ಣೆದುರಿಗಿದ್ದ ಒಂದು ಬೆಟ್ಟ ಮಾಯವಾದಂತೆ ಅನ್ನಿಸ್ತಾ ಇದೆ ಅಂತ. ಇದು ದೊಡ್ಡ ಕೊರತೆ. ಆ ರೀತಿಯಾದವರು ಮತ್ತೆ ಎಲ್ಲಿ ಸಿಗ್ತಾರೆ ಅಂತ ನನಗೆ ಹಲವು ಬಾರಿ ವೆಂಕಟಾಚಲ ಶಾಸ್ತ್ರಿಗಳು ಹೇಳಿದ್ದುಂಟು. ಅಪ್ಪ, ನಮಗೆ ಬೇಕಾಗಿರೋದು ಈ ಶಬ್ದಕ್ಕೆ ಇದೇ ಅರ್ಥ, ಈ ತತ್ವಕ್ಕೆ ಇದೇ ನಿದರ್ಶನ ಅಂತ ನಿಶ್ಚಿತವಾಗಿ ಹೇಳುವಂಥ ವಿದ್ವಾಂಸರು ಬೇಕು. ಪರಿಚ್ಛೇದೋಹಿ ಪಾಂಡಿತ್ಯಂ ಅಂತಾರೆ, ಎಲ್ಲಿಂದ ತರೋಣವಪ್ಪ ಅಂಥವ್ರನ್ನು ಅಂತವ್ರು ಹೇಳ್ತಿರ್ತಾರೆ. ಈ ರೀತಿಯಾದದ್ದು ಡಿ ವಿ ಜಿಯವರ ಒಂದು ಅಸ್ತಿತ್ವ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾಣ ಮಾಡಿದ್ದಕ್ಕೆ ಈಗ ಅದು ಬಹಳ ದೊಡ್ಡ ಸಾಂಸ್ಕೃತಿಕವಾದ ಸಂಕೇತವೇ ಆಗಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ದೇಶ ಹೆಮ್ಮೆ ಪಡಬಹುದಾದಂಥ ಒಂದು ಕಟ್ಟಡವಾಗಿದೆ. ಆದರೆ ಆ ನಿರ್ಮಾಣದ ಕಾಲದಲ್ಲಿ ಬೇಕಾದಷ್ಟು ಆಕ್ಷೇಪಗಳು ಬಂತು. ಹಾಗೆ ಬಂದಾಗ ಡಿ ವಿ ಜಿಯವರು ಪತ್ರಿಕೆಗೆ ಒಂದು ಪತ್ರ ಬರೆದರಂತೆ. ಆ ಒಂದು ಚಿಕ್ಕ ಪತ್ರ ಬರೆದ ತಕ್ಷಣ ಇಡೀ ಎಲ್ಲ ಕೋಲಾಹಲಗಳು, ಪ್ರತಿರೋಧಗಳು ತನ್ನಂತೆಯೇ ಉಪಶಾಂತವಾದವಂತೆ. ಇದು ಡಿ ವಿ ಜಿಯವರ ವ್ಯಕ್ತಿತ್ವದ ಘನತೆ. ಅಂದರೆ ಹಿ ಯೂಸ್ ಟು ಕಮ್ಯಾಂಡ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ರಿಗಾರ್ಡ್. ಅದು ಬಹಳ ದೊಡ್ಡದು. ರಾಮಸ್ವಾಮಿಯವರ ವ್ಯಕ್ತಿತ್ವ ಆ ಬಗೆಯಾದ ರೂಪದಿಂದ ಮೈದಾಳತು ಅಂತ ಅನಿಸುತ್ತದೆ. ಯಾಕೆಂದರೆ ಅವರ ಬಳಿಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಟ್ಟುಕೊಂಡು ಹೋದರೆ ಅವರು ಸುಲಭವಾಗಿ ಮಾತಿಗೆ ತೆರಕೋತಾ ಇರಲಿಲ್ಲ. ಆ ಮಹಾಕಥೆ ರಾಮಾಯಣದಲ್ಲಿ ರಾಮನಿಗೆ ಒಂದು ವಿಶೇಷ ಗುಣ ಹೇಳ್ತಾರೆ, ಪೂರ್ವಾಭಿಭಾಷಿ, ಸ್ಮಿತ ಪೂರ್ವಾಭಿಭಾಷಿ ಅಂತ. ರಾಮಸ್ವಾಮಿಯವರು ಪೂರ್ವಾಭಿಭಾಷಿ ಅಲ್ಲ, ಅವರು ಉತ್ತರಾಭಿಭಾಷಿ, ಉತ್ತರೋತ್ತರಾಭಿಭಾಷಿ. ನಾವು ಎಷ್ಟೋ ಬಾರಿ ಕೇಳಿದಾಗ ಅದು ಡಿ ವಿ ಜಿಯವರ ಊರು ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ಅಂತ ಬೇರೆ ಎಲ್ಲೋ ಮುಖ ತಿರ್ಕೊಂಡು ಉತ್ತರ ಕೊಡ್ತಾಯಿದ್ರು. ಆದರೆ ಸೆಡಿಯಾಪು ಕೃಷ್ಣ ಭಟ್ರು ಹೇಳಿದಂತೆ, ಇಚ್ಛೆಯೊಪ್ಪಿದರೆ ಬಗೆ ಬಿಚ್ಚಿದರೆ ಕಣ್ಗೆ ಮೈ ಹೆಚ್ಚುವಂದದಿ ತೀಡಿ ತಿದ್ದಿ ಬರವೆ ಎನ್ನುವಂತೆ ಅವರಿಗೆ ಮನಸ್ಸಿಗೆ ಇದು ಹೌದು, ಇವರು ಕೇಳಿಸ್ಕೊಳ್ಬೇಕಾದವರು, ಇವರಿಗೆ ತಿಳಿಸಬೇಕಾದದ್ದು ಇದೆ ಅಂತ ಬಂದರೆ ಧಾರಾಳಕ್ಕೆ ಬರ್ತಾ ಇತ್ತು. ಆಗ ನಮಗೆ ಗೊತ್ತಾಗ್ತಾ ಇತ್ತು ಆ ನಿಶ್ಚಯ ಪ್ರಜ್ಞೆ ಯಾವ ಬಗೆಯಾದದ್ದು ಅಂತ. ಹಿಂದೊಮ್ಮೆ ಕೆಲವರು ಗೆಳೆಯರ ಜೊತೆಗೆ ಧರ್ಮಶಾಸ್ತ್ರವನ್ನು ಕುರಿತು ಒಂದು ವಿಶಾಲವಾದ ಸಂವಾದ ಮಾಡಬೇಕಾಗಿದೆ, ಅದನ್ನು ಕುರಿತು ಕೆಲಸ ನಡೆಯಬೇಕಾಗಿದೆ ಅಂತ ಏನೋ ಹೀಗೆ ಹೇಳಿದ್ದಾಗಿತ್ತು. ಅವರಿಗೆ ಮನಸ್ಸಿಗೆ ಅದೆಷ್ಟು ಬಂತು ಅಂದರೆ, ಕೆಲವು ದಿವಸಗಳಾದ ಮೇಲೆ ಅವರು ದೀರ್ಘವಾದ ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ರು. ಅದನ್ನು ಒಂದು ವಿಚಾರಗೋಷ್ಠಿಯಾಗಿ ಮಾಡಿದರೆ ಯಾವ್ಯಾವ ಶೀರ್ಷಿಕೆಗಳಿಟ್ಕೊಳ್ಬೇಕು, ಯಾವ ಜನರನ್ನು ಕರೀಬಹುದು, ಎಲ್ಲಿ ಯಾರು ಸಿಗ್ತಾರೆ, ಯಾರು ಸಿಗೋದಿಲ್ಲ, ಇಂಥದ್ದಕ್ಕೆ ಯಾರಿದ್ದಾರೆ, ಯಾರು ಇಲ್ಲ, ಈ ರೀತಿಯಾದ ಸಂಪೂರ್ಣವಾದ ತಪಶೀಲನ್ನೇ ಅವರು ಕೊಟ್ಟಿದ್ದರು. ಅದು ಯಾವಾಗ ಅವರಿಗೆ ಕಣ್ಣು ಕಾಣದೇ ಇದ್ದಾಗ, ಕಿವಿ ಕೇಳದೇ ಇದ್ದಾಗ, ಶಾರೀರಿಕವಾಗಿ ತುಂಬ ಕಷ್ಟ ಇದ್ದ ಕಾಲದಲ್ಲೂ ಈ ತರಹ ಮಾಡಿದರು. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವರ ಮಾನಸಿಕವಾದಂಥ ಸತ್ವ ಎಂಥದ್ದು ಅಂತ. ಇವತ್ತು ರಾಮಸ್ವಾಮಿಯವರಂಥವರು ಅಥವಾ ಅವರಿಗೆ ಹತ್ತಿರ ಬರತಕ್ಕಂಥವರು ಯಾರಾದರೂ ರೂಪುಗೊಳ್ಳಬೇಕು ಅಂತಂದರೆ ಮೊದಲಿಗೆ ಏನಿರಬೇಕು? 4 ವಿಷಯಗಳಿಂದ ಇಟ್ಕೊಳ್ಬೋದು ಅನಿಸುತ್ತೆ. ಒಂದು ಅವರ ವ್ಯಕ್ತಿತ್ವ, ಮತ್ತೊಂದು ಅವರ ವಿದ್ವತ್ವ, ಇನ್ನೊಂದು ಅವರ ಪತ್ರಕಾರಿತ್ವ, ಮತ್ತೊಂದು ಅವರ ಸಂಸ್ಥಾ ನಿರ್ವಾಹಕತ್ವ ಅಂತ ಅನಿಸುತ್ತೆ. ಇನ್ನೂ ಬೇಕಾದಷ್ಟು ಆಯಾಮಗಳಿವೆ. ಈ 4ರಲ್ಲಿ ನಾವು ಗಮನ ಇಟ್ಟುಕೊಂಡು ನೋಡಬಹುದು. ಮೊದಲಿಗೆ ಅವರ ವ್ಯಕ್ತಿತ್ವ ಕಂಡಾಗ ಈಗಾಗಲೇ ಹೇಳಿದಂತೆ ಸ್ವಪರ ಭೇದ ಇಲ್ಲದೆ ಇದು ಒಳ್ಳೆಯ ಕೆಲಸ ಅದಾಗಬೇಕು ಅಂತ ಮಾಡ್ತಾಯಿದ್ರು. ಕರ್ತೃ ಯಾರು ಅನ್ನೋದಲ್ಲ, ಕ್ರಿಯೆ ಏನಾಗಬೇಕು ಅನ್ನೋದು ಅವರಲ್ಲಿದ್ದಂಥ ದೊಡ್ಡ ದೃಷ್ಟಿ. ನಮ್ಮ ಭಾರತೀಯ ವ್ಯಾಕರಣ ಪರಂಪರೆಯಲ್ಲಿ ಕ್ರಿಯಾಪದಕ್ಕೆ ತುಂಬ ದೊಡ್ಡ ಪ್ರಾಧಾನ್ಯ ಉಂಟು. ವ್ಯಾಕರಣದ ಹೃದಯ ಯಾವುದು ಅಂದರೆ ಕ್ರಿಯೆ. ಕರ್ತೃ ದೂರವಾದದ್ದು. ಕರ್ತೃ ಏನಿದ್ರು ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಆದರೆ ವ್ಯಾಕರಣಶಾಸ್ತ್ರಕ್ಕೆ ಕ್ರಿಯೆ ಮುಖ್ಯವಾದದ್ದು ಅಂತ. ಅವ್ರು ಹಾಗೆ ಇದು ಒಳ್ಳೆಯ ಕೆಲಸ, ಇದಾಗಬೇಕು, ತಾನು ಮಾಡಬೇಕು, ಬೇರೆಯವರು ಮಾಡಬೇಕು, ಅದು ಆಮೇಲೆ. ಎಷ್ಟೋ ಬಾರಿ ಅವರೇ ಮಾಡ್ತಾಯಿದ್ರು, ಆದರೆ ಅದನ್ನು ಎಂದೂ ಮುಂದೆ ಮಾಡ್ತಾ ಇರಲಿಲ್ಲ. ಈಗಷ್ಟೇ ಚಂದ್ರಶೇಖರ ಭಂಡಾರಿಯವರ ಜೊತೆಯ ಸಹಕರ್ತೃತ್ವದ ವಿಷಯವನ್ನು ಮುಕುಂದ ಅವರು ಹೇಳಿದ್ರು. ಮತ್ತೊಂದು ಹೇಳಬೇಕು, ತುಂಬ ಒಳ್ಳೆಯ ವಿದ್ವಾಂಸರಾಗಿ ಆರ್ಯರ ಸಮಸ್ಯೆಯನ್ನು ಕುರಿತಂತೆ ವಿಶೇಷವಾಗಿ ಈಚಿನ ದಶಕಗಳಲ್ಲಿ ಅಧ್ಯಯನ ಮಾಡಿ ಬರವಣಿಗೆ ಮಾಡಿದವರಲ್ಲಿ ಒಬ್ಬರು ನಮ್ಮ ಸ್ವರ್ಗೀಯ NS ರಾಜಾರಾಮ್ ಅವರು, ನವರತ್ನ S ರಾಜಾರಾಮ್ ಅವರು. ನವರತ್ನ ರಾಜಾರಾಮ್ ಅವರು ಕನ್ನಡಿಗರೇ ಆದರೂ ಅವರು ಇಂಗ್ಲೀಷ್ನಲ್ಲಿ ಎಲ್ಲ ಹೆಚ್ಚಿನ ಬರವಣಿಗೆ ಮಾಡಿದ್ದು.
ಆದರೆ ಇಂಥ ಒಂದು ಒಳ್ಳೆಯ ಬರವಣಿಗೆ ಕನ್ನಡಕ್ಕೆ ಬರಬೇಕು ಅಂತ ರಾಮಸ್ವಾಮಿಯವರು ಅವರ ಹೆಸರಿನಲ್ಲಿ ಅವರ ಪುಸ್ತಕಗಳ ವಿಷಯವನ್ನು ಅಡಕವಾಗಿ ಸಂಗ್ರಹಿಸಿ ಉತ್ಥಾನ ಪತ್ರಿಕೆಯಲ್ಲಿ ಧಾರಾವಾಹಿಯಂತೆ ಹಲವು ಲೇಖನವಾಗಿ ಮಾಡಿದ್ರು. ಆಮೇಲೆ ಅದನ್ನು ಪುಸ್ತಕ ರೂಪದಲ್ಲಿಯೂ ತಂದರು. ಅದರಲ್ಲಿ ಅನುವಾದಕರ ಹೆಸರಿಲ್ಲ, ನೇರ ಲೇಖಕರು ನವರತ್ನ ಎಸ್ ರಾಜಾರಾಮ್ ಅಂತ. ನಾನು ನವರತ್ನ ರಾಜಾರಾಮ್ ಅವ್ರನ್ನ ಕೇಳಿದೆ, ಸರ್ ಎಷ್ಟು ಬೇಗ ನೀವು ಎಷ್ಟು ಒಳ್ಳೆ ಕನ್ನಡ ಕುದುರಿಸ್ಕೊಂಡು ಬಿಟ್ಟಿದ್ದೀರಾ, ಬಹಳ ಸೊಗಸಾಗಿದೆ ನಿಮ್ಮ ಕನ್ನಡ, ರಾಮಸ್ವಾಮಿಯವರ ಕನ್ನಡಕ್ಕೆ ಹೆಗಲಣಿಯಾಗಿದೆ ಅಂತೆಲ್ಲ ನಾನು ಹೇಳಿದ್ರೆ, ಅದು ರಾಮಸ್ವಾಮಿನೇ ಬರೆದಿದ್ದು ಅಂತಂದರು. ಅಂದರೆ ರಾಮಸ್ವಾಮಿಯವ್ರದ್ದು ಆ ಬಗೆಯಾದಂಥ ದೊಡ್ಡತನ. ಕೆಲಸ ಆಗಬೇಕಾದದ್ದು ಯಾರಿಂದ ಏನು ಅಂತಲ್ಲ. ಅದು ಡೆಡ್ ಸ್ಕ್ರೀ ಸ್ಕ್ರಾಲ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಯೋಧ್ಯ ಜನ್ಮಭೂಮಿಯ ಸಮಸ್ಯೆ ಇದ್ದಿರ್ಬೋದು, ಅವೆಲ್ಲವನ್ನು ಕುರಿತು ನವರತ್ನ ಎಸ್ ರಾಜಾರಾಮ್ ಅವರು ಮಾಡಿದ್ದಕ್ಕೆ ಹಾಗೆ ಮಾಡಿದ್ರು. ಹಾಗೆ ಹಿಸ್ಟ್ರಿ ಆಫ್ ಪಾಲಿಟಿಕ್ಸ್ ಅಂತ, ಪಾಲಿಟಿಕ್ಸ್ ಆಫ್ ಹಿಸ್ಟ್ರಿ ಅನ್ನುವ ಅವರ ಗ್ರಂಥವನ್ನು ಸಾರವತ್ತಾಗಿ ರಾಮಸ್ವಾಮಿಯವರೇ ತಂದುಕೊಟ್ಟದ್ದು ಉಂಟು. ಈ ರೀತಿಯಾದ ಕೆಲಸಗಳನ್ನು ಅವರು ಎಷ್ಟೋ ಬಗೆಯಲ್ಲಿ ಮಾಡಿದ್ದಾರೆ, ಬಿಟ್ಟು ಕೊಡ್ತಾ ಇರಲಿಲ್ಲ. ಯಾವಾಗಲೂ ಅವರಿಗೆ ಈ ಲಘುಲಹರಿಯಲ್ಲಿದ್ದಾಗ ಅದರೊಳಗೆ ನಮ್ಮ ಅಡುಗೆನೂ ಸ್ವಲ್ಪ ಇದೆ ಅಂತಲೋ, ನಾನು ಸೌಟ ಆಡಿಸಿದ್ದೆ ಅಂತಲೋ, ನಮ್ಮ ಸಾಸಿವೆ ಡಬ್ಬಿಯಿಂದಾನೂ ಹೋಗಿತ್ತು ಪದಾರ್ಥ ಅಂತಲೋ ಹೀಗೇನೋ ಹೇಳ್ತಾಯಿದ್ರು. ತುಂಬ ಅದನ್ನು ಆಗಂತುಕವಾದ ರೀತಿಯಲ್ಲಿ ಬಹಳ ಪೆರಿಫೆರಲ್ ಆಗಿ ಏನೋ ತೇಲಿಸಿಬಿಡ್ತಾ ಇದ್ರೆ ಹೊರತು ಮತ್ತಿನ್ಯಾವುದೂ ಇಲ್ಲ. ಈ ಬಗೆಯಲ್ಲಿ ಕ್ರಿಯಾಪ್ರಧಾನವಾಗಿತ್ತು ಅವರ ಕೆಲಸ. ಮತ್ತು ಯಾರು ಯಾವ ಕೆಲಸ ಮಾಡಬಲ್ಲರು ಅಂತ ನೋಡಿಕೊಂಡು ಆ ಮೂಲಕವಾಗಿ ಅವರ ಕೈಯಿಂದ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾಯಿದ್ರು. ಅದಕ್ಕೆ ಒಂದು ನಿದರ್ಶನ ಕೊಡಬೇಕು ಅಂತಂದರೆ, ದುರ್ದೈವದಿಂದ ಇಂದು ಅವರು ನಮ್ಮ ಜೊತೆಯಲ್ಲಿಲ್ಲ, ಶ್ರೀಯುತ MB ಹಾರ್ಯಾಡಿಯವರು. ಅವರು ಒಳ್ಳೆಯ ಪತ್ರಕರ್ತರು, ಚೆನ್ನಾದ ಅಧ್ಯಯನಶೀಲರು. ಅದು ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಕಲೆ, ವ್ಯಕ್ತಿಚಿತ್ರ, ಈ ಥರ ಅನೇಕ ವಿಷಯಗಳನ್ನು ಕುರಿತು ಬಹಳ ಚೆನ್ನಾಗಿ ಅವರು ಅಧ್ಯಯನ ಮಾಡಿ ಬರೆಯಬಲ್ಲವರಾಗಿದ್ದರು. ಅಂಥವರು ಮಣಿಪಾಲದಲ್ಲಿ ಬಹಳ ಕಾಲ ಇದ್ದವರನ್ನು ಮತ್ತು ಉತ್ಥಾನ ಪತ್ರಿಕೆಯಲ್ಲಿ ವಿಶೇಷವಾದ ಲೇಖನಗಳನ್ನು ನಿರಂತರವಾಗಿ ಬರೆಯೋದಕ್ಕೆ ದೊಡ್ಡ ಅವಕಾಶ ಕೊಟ್ಟರು. ಈ ರೀತಿಯಾಗಿ ಅವರು ಪ್ರತಿಭಾನ್ವೇಷಣೆ ಮಾಡಿ, ಟ್ರೆಜರ್ ಹಂಟ್ ಅಂತೀವಲ್ಲ, ಆ ಬಗೆಯಲ್ಲಿ ಕೆಲಸ ಮಾಡಿಸ್ತಾಯಿದ್ರು. ಅದನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತೆ ರಾಮಸ್ವಾಮಿಯವರು ಸಮರ್ಥರನ್ನು ಹೇಗೆ ಗುರುತಿಸ್ತಾ ಇದ್ದರು ಅಂತ. ಮತ್ತು ಎಷ್ಟೋ ಬಾರಿ ಆ ರೀತಿಯಾದವ್ರ ಕೈನಲ್ಲಿ ಬರವಣಿಗೆ ಮಾಡಿಸೋವಾಗ ತಾವದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಕೊಡ್ತಾಯಿದ್ರು. ನಾನೇ ನನ್ನ ಭಾಷಣಗಳ ವಿಷಯದಲ್ಲಿ, ಬರವಣಿಗೆ ವಿಷಯದಲ್ಲಿ ಅನಿರೀಕ್ಷಿತವಾದ ನೆರವನ್ನು ಅವರಿಂದ ಪಡೆದಿದ್ದೀನಿ. ಉದಾಹರಣೆಗೆ ಭೌಭೂತಿಯ ಬಗೆಗೆ ಭಾಷಣ ಮಾಡಬೇಕಾಗಿತ್ತು. ಉತ್ತರಾಮಚರಿತೆಯ ಬಗ್ಗೆ ಹಲವು ದಿವಸಗಳ ಉಪನ್ಯಾಸ. ಉತ್ತರಾಮಚರಿತೆಯನ್ನು ಕುರಿತು ಆಧುನಿಕರೊಬ್ಬರು ಬರೆದ ವಿಸ್ತೃತವಾದ ಸಂಸ್ಕೃತ ಸಂಶೋಧನಾ ಗ್ರಂಥ ನನಗೆ ದುತ್ತಂತ ಮನೆಗೆ ಬಂದುಬಿತ್ತು. ನೋಡಿದ್ರೆ ರಾಮಸ್ವಾಮಿಯವರು ಅದನ್ನು ಕಳಿಸ್ಕೊಟ್ಟಿದ್ದು. ಈ ರೀತಿಯಾದ ಬರವಣಿಗೆಗಳನ್ನು ಎಷ್ಟೋ ಕಳಿಸ್ಕೊಡ್ತಾಯಿದ್ರು. ಕ್ಷಾತ್ರ ಪರಂಪರೆಯನ್ನು ಕುರಿತು ಉಪನ್ಯಾಸ ಮಾಡ್ತಾ ಇದ್ದಾಗ ಅದಕ್ಕೆ ಬೇಕಾದ ಎಷ್ಟೋ ಪುಸ್ತಕಗಳನ್ನು ಅವರು ಎಲ್ಲೆಲ್ಲಿಂದಲೂ ತರಿಸಿಕೊಟ್ರು. ಎಲ್ಲ ಸಂಗ್ರಹ ನನಗೆ ಬಂತು, ನಾನು ಆ ಪುಸ್ತಕಗಳಿಂದ ಪ್ರಯೋಜನ ಪಡ್ಕೊಂಡೆ. ಆದರೆ ಈ ರೀತಿಯಾದ ಕೆಲಸಗಳನ್ನು ಬೇಕಾದಂತೆ ಮಾಡ್ತಾಯಿದ್ರು. ಯಾರು ಯಾವ ಕೆಲಸ ಮಾಡಬಲ್ಲರೋ ಅವರಿಗೆ ಬೇಕಾದದ್ದೇನು ಅಂತ ಒದಗಿಸುವಂಥ ತಪಸ್ಸು ಅವರದಾಗಿತ್ತು. ಮತ್ತು ಅವೆಲ್ಲವೂ ಕೂಡ ಈ ಕಾಲದಲ್ಲಿ ಅನುಕೂಲತೆ ಇರುವಾಗಲ್ಲ, ಬೆರಳ ತುದಿಯಲ್ಲಿಯೇ ಜಗತ್ತಿನ ಜ್ಞಾನ ಭಂಡಾರವೆಲ್ಲ ಕುಣಿದಾಡುತ್ತೆ. ಹಾಗಿಲ್ಲದೇ ಇದ್ದ ಕಾಲದಲ್ಲಿ ಅವರು ಮಾಡ್ತಾ ಇದ್ದಿದ್ದು. ಹೀಗೆ ಅವರು ಕ್ರಿಯಾಪ್ರಧಾನವಾಗಿ ಮಾಡ್ತಾಯಿದ್ರು. ಮತ್ತೊಂದು ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣುವುದೇನೆಂದರೆ, ಇಷ್ಟು ಮಗ್ನತೆಯಿಂದ ಜಗದ್ವಿಷಯಗಳಲ್ಲಿ, ಸಾರ್ವಜನಿಕ ವಿಷಯಗಳಲ್ಲಿ ತೊಡಗಿಕೊಂಡರೂ ಕೂಡ ಒಬ್ಬ ಜ್ಞಾನಿಯ ಜೀವನ್ಮುಕ್ತನ ತಾಟಸ್ಥ್ಯವನ್ನು ನಾವು ನೋಡ್ಬೋದಾಗಿತ್ತು. ಹಾಗಾಗಿ ಎಷ್ಟೋ ಬಾರಿ, ಉದಾಹರಣೆಗೆ ರಾಷ್ಟ್ರದ ರಾಜಕೀಯ ಈಗ ಒಂದು 30 ವರ್ಷದ ಕೆಳಗೆ ಹೇಗಿತ್ತು ಅನ್ನೋದು ಇಲ್ಲಿಯವರಿಗೆಲ್ಲ ಗೊತ್ತೇ ಇದೆ. ಬಹಳ ಬೇಸರ ಪಟ್ಟುಕೊಂಡು ಆ ವಿಷಯದಲ್ಲಿ ಏನಾದರೂ ಅವ್ರಿಗೆ ಹೇಳಿದ್ರೆ ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ. ಒಮ್ಮೆ ವಾಜಪೇಯಿಯವರು, ಅಡ್ವಾಣಿಯವರು ಎಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಸೊಪ್ಪಾಗಿಬಿಟ್ಟಿದ್ದಾಗ ಏನು ಬೇಸರ ಪಡಬೇಕಾಗಿಲ್ಲ, ಒಂದು ಸಿನಿಮಾಗೆ ಹೋಗಿ ಬರೋಣ, ಮತ್ತು ಸಿನಿಮಾಗೆ ಹೋಗಿ ಬಂದು ಮನಸ್ಸು ಹಗರ ಮಾಡಿಕೊಂಡು ತಿರ್ಗಾ ನಾವು ಪಕ್ಷ ನಿರ್ಮಾಣಕ್ಕೆ ತೊಡಗೋಣ ಅಂತಂದ್ರಲ್ಲ, ಆ ರೀತಿಯಾಗಿ ನಾವಿರಬೇಕು ಅಂತಿದ್ರು. ಈಚೆಗಷ್ಟೇ ನಿನ್ನೆ ನನ್ನ ಗೆಳೆಯ ಕಶ್ಯಪ್ ನಾಯಕ್ ಹೇಳಿದ್ದು ಜ್ಞಾಪಕಕ್ಕೆ ಬರ್ತದೆ. ಭೈರಪ್ಪನವರ ಬಗ್ಗೆ ತುಂಬ ಪ್ರೀತಿ ಗೌರವ ಇತ್ತು. ಅವರಿಗೆ ತಮ್ಮ ಇತ್ತೀಚಿನ ಕೃತಿಯೊಂದನ್ನು ಕೂಡ ನಮ್ಮ ರಾಮಸ್ವಾಮಿಯವರು ಅರ್ಪಣೆ ಮಾಡಿದ್ದಾರೆ. ಅಷ್ಟು ಗೌರವ ಇತ್ತು. ಅವರು ತೀರ್ಕೊಂಡ ಮೇಲೆ ಅದು ಸಹಜವಾಗಿ ಅವರ ಮನಸ್ಸಿಗೆ ನೋವಾಗಿತ್ತು. ಹಾಗೆ ನೋವಾಗಿದ್ದರೂ ಅವರು ತಮ್ಮ ಉತ್ಸಾಹವನ್ನು, ಸ್ಥಾಯಿಭಾವವಾದಂಥ ನೆಮ್ಮದಿಯನ್ನು ಬಿಡಲಿಲ್ಲ.
ಅದು ಶರೀರ ಅಷ್ಟು ಅನಾರೋಗ್ಯದಿಂದ ಕಿತ್ತು ತಿಂತಾ ಇದ್ದಾಗ ಕೂಡ ಅವರು ಆ ರೀತಿಯಾಗಿ ಗೊಂದಲಕ್ಕೆ ಒಳಗಾಗ್ತಾ ಇರಲಿಲ್ಲ. ಎಷ್ಟೆಷ್ಟೋ ಸಂಸ್ಥೆಗಳು, ಎಷ್ಟೆಷ್ಟೋ ಚಟುವಟಿಕೆಗಳು, ಎಷ್ಟೆಷ್ಟೋ ವ್ಯಕ್ತಿತ್ವಗಳು, ಎಷ್ಟೋ ಕೆಲಸಗಳು ನಿಂತು ಹೋಗುತ್ತವೆ, ಅರ್ಧಂಬರ್ಧವೇ ಆಗಿಬಿಡುತ್ತವೆ. ಅವರು ಅದಕ್ಕೆ ದುಃಖಪಟ್ಟು ನಿರ್ವೇದಕ್ಕೆ ಒಳಗಾಗ್ತಾ ಇರಲಿಲ್ಲ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅದರ ಒಂದು ಸಾರವತ್ತಾದ ಸಾಲು ಅನಿರ್ವೇದ ಶ್ರೇಯೋ ಮೂಲಂ ಅಂತ. ಸಂಪತ್ತಿಯ ಮೂಲ ಅನಿರ್ವೇದದಲ್ಲಿದೆ. ನಾಟ್ ಗೆಟಿಂಗ್ ಡಿಜೆಕ್ಟೆಡ್, ನಾಟ್ ಗೆಟಿಂಗ್ ಎಂಬಿಟರ್ಡ್ ಅಂತೀವಲ್ಲ, ಕಹಿಯಾಗದೇ ಇರುವಂಥದ್ದು, ಅದನ್ನು ಅವರಲ್ಲಿ ವಿಶೇಷವಾಗಿ ಕಾಣಬಹುದಾಗಿತ್ತು. ಇಲ್ಲಿವರೆಗೆ ಅವರು ಹೇಳ್ತಾ ಇದ್ರು ಅಂತಂದರೆ, ಈ ಥರದ್ದು ಸಾವಿರಾರು ಘಟನೆಗಳು, ಈ ಥರದ್ದು ಸಾವಿರಾರು ಏರುಪೇರುಗಳಾದಮೇಲೆ ಒಂದು ಪಕ್ವತೆ ಬರುತ್ತದಲ್ವಾ ಅಂತ. ದೇವುಡು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ ಕಾದಂಬರಿಯಲ್ಲಿ ಒಂದು ಕಡೆಗೆ ಬರೀತಾರೆ, ಒಂದು ಕಲ್ಲು ಕರಗಿ ಕನ್ನಡಿ ಆಗಬೇಕು ಅಂದರೆ ಆ ಭಾಗದ ಕಾಡೆಲ್ಲ ಕಾಳ್ಗಿಚ್ಚಿಗೆ ಸಿಕ್ಕು ಸುಟ್ಟು ಹೋಗಬೇಕಾಗುತ್ತದೆ, ಹಾಗಲ್ಲದೆ ಆಗೋದಿಲ್ಲ ಅಂತ. ಆ ಬಗೆಯಲ್ಲಿ ಇವರಿಗೆ ಪ್ರಪಂಚದ ಆಗುಹೋಗುಗಳ ವಿಷಯದಲ್ಲಿ ಒಂದು ಸಹನೆ, ಒಂದು ತಾಳ್ಮೆ, ಒಂದು ಗೌರವ ಇತ್ತು. ಅದರಿಂದಲೇ ಅವರು ಯಾರ ಕೆಲಸದ ಬಗೆಗೂ ಅಗ್ಗದ ಮಾತನ್ನು ಮತ್ತು ಉಪೇಕ್ಷೆಯ ಮಾತನ್ನು ಆಡ್ತಾ ಇರಲಿಲ್ಲ. ಆ ಕೆಲಸ ಹಾಗೆ ನಡೆಯುತ್ತೆ, ಆ ಥರ ಇರಬೇಕು. ಮತ್ತು ಅವರಿಗಿಂತ ವಿದ್ವತ್ತಿಯಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಎಷ್ಟೆಷ್ಟೋ ಯೋಜನ ದೂರ ಇದ್ದರೂ ಕೂಡ ಅಂಥವರಿಂದಲೂ ಲೋಕಕ್ಕೆ ಒಂದು ಕ್ಷೇಮ ಇದೆ ಅನ್ನುವ ಭಾವ ಇಟ್ಕೊಂಡಿದ್ರು. ತೀರಾ ಬಹಳ ವಿರಳವಾಗಿ ಕೆಲವೊಮ್ಮೆ ಸ್ವಲ್ಪ ಬೇಸರದ ಮಾತು ಬರ್ತಾ ಇತ್ತೋ ಏನೋ, ಆದರೆ ಅದು 1000ರಲ್ಲಿ 1. ಆದರೆ ಅವರಿಗೆ ಯಾವತ್ತೂ ಕೂಡ ಆ ವಿಷಯದಲ್ಲಿ ಖೇದ ಉಂಟಾಗ್ತಾ ಇರಲಿಲ್ಲ. ಇಲ್ಲದೇ ಇದ್ದರೆ ಅವರು ಕೈಗೊಂಡ ಕೆಲಸಗಳೆಲ್ಲ ಅಂಥವೇ. ಸ್ವದೇಶಿ ಜಾಗರಣ ಇರಬಹುದು, ಅಥವಾ ಪರಿಸರ ಪ್ರಜ್ಞೆ ಇರಬಹುದು, ಆ ರೀತಿಯಾಗಿ ಕೆಲಸ ಮಾಡಿಕೊಂಡು ಬಂದಂಥದ್ದು ಸನಾತನ ಧರ್ಮದ ಉಜ್ಜೀವನ, ಇಂಥದ್ದೆಷ್ಟಕ್ಕೂ ಕೂಡ ದೇ ಆರ್ ಥ್ಯಾಂಕ್ಲೆಸ್ ಜಾಬ್ಸ್ ಅಂತ ಹೇಳ್ಬೋದು. ಅವರು ಖಾದಿಯನ್ನೇ ಧರಿಸ್ತಾ ಇದ್ದ ಕಾಲ ಒಂದಿತ್ತು. ಈಚೆಗೆ ಆ ಒಂದು ವ್ರತ ಸ್ವಲ್ಪ ಶಿಥಿಲವಾಗಿತ್ತು. ನಾನು ಅವ್ರನ್ನ ಕೇಳಿದ್ದೆ, ಅಲ್ಲ ಸರ್, ಈಗ ನಮ್ಮ ದೇಶದಲ್ಲೇ ಪೂರ್ತಿ ಸ್ವದೇಶಿಯಾಗಿಯೇ ಬಟ್ಟೆಗಳು ತಯಾರಾಗುತ್ತೆ, ಒಳ್ಳೆ ಹತ್ತಿ ಬಟ್ಟೆನೇ ತಯಾರಾಗುತ್ತೆ, ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ, ಒಗಿಬೋದು, ಮಾಡಬಹುದು, ಇನ್ನೂ ಯಾತಕ್ಕೆ ಖಾದಿ ಅಂತಂದರೆ, ನೋಡಿ, ವ್ರತ ಅಂತಂದರೆ, ಕಾಸ್ ಅಂತಂದರೆ ತುಂಬ ತರ್ಕ ಮಾಡಬಾರ್ದು ಅಂತಂದರು. ಎಷ್ಟು ಸತ್ಯವಾದ ಮಾತು. ವ್ರತ ಬುದ್ಧಿಯಿಂದ ಮಾಡುವಾಗ ಈ ಥರದ್ದೆಲ್ಲ ಯೋಚನೆ ಮಾಡುವಂಥದ್ದಲ್ಲ. ದಿವಸ ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಬಂತು, ಅದೇನು ರಸಿಕರ ಆನಂದದಂತೆ ಇರೋದಿಲ್ವಲ್ಲ ಅಂದರೆ ಪಾರಾಯಣ ಹಾಗೆ ಆಗಬೇಕು, ಮಾಡಬೇಕು. ಈ ಬಗೆಯಲ್ಲಿ ಒಂದು ಕಾಸ್ ಅನ್ನುವಂತೆ ಒಂದು ವಿಶೇಷವಾದ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಮಾಡುವ ಆ ವ್ಯಕ್ತಿತ್ವ ಬಹಳ ದೊಡ್ಡದು ಅನಿಸುತ್ತೆ. ಯಾರೇ ಆಗಲಿ ರಾಮಸ್ವಾಮಿಯವರಂಥವ್ರನ್ನ ನಮ್ಮಲ್ಲಿ ನಾವು ಕಾಣಬೇಕು, ನಮ್ಮಲ್ಲಿ ನಿರ್ಮಾಣ ಮಾಡಬೇಕು ಅಂದರೆ ಕ್ರಿಯಾ ಪ್ರಾಧಾನ್ಯ, ಅನಿರ್ವೇದ ಇವೆರಡೂ ಬಹಳ ಮುಖ್ಯವಾದದ್ದು ಅನಿಸುತ್ತೆ. ಮತ್ತು ಅವ್ರಿಗಿದ್ದಂತಹ ನಿರೀಕ್ಷೆ ಇಲ್ಲದ ಪ್ರೀತಿ ಬಹಳ ದೊಡ್ಡದಾಗಿತ್ತು. ಸಾಮಾನ್ಯ ಪ್ರೀತಿ ಅನ್ನೋದೇ ಒಂದು ಸವ್ಯಾಜವಾಗಿರುತ್ತದೆ, ಆದರೆ ಇವರು ಅವ್ಯಾಜವಾದಂಥ ಪ್ರೀತಿ. ಹಾಗಲ್ಲದೆ ಇದ್ದರೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ, ಚಿಕ್ಕ ಕೆಲಸದಲ್ಲಿದ್ದವರು, ಇಲ್ಲಿಂದ ನಿವೃತ್ತರೂ ಆಗಿ ಎಷ್ಟೋ ವರ್ಷ ಆದಮೇಲೆ ಅವರ ಮಗಳಿಗೆ ಮದುವೆ ಆಗ್ತಾ ಇದೆ ಅಂದರೆ ಶಿವಮೊಗ್ಗದಲ್ಲಿ ಅವರು ಕೆಂಪು ಬಸ್ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದರಂತೆ. ನನಗೆ ವಿಘ್ನೇಶ್ವರ ಭಟ್ರು ಹೇಳಿದ್ದು ಈ ಘಟನೆಯನ್ನು. ಅದು ಹೇಗೆ ಸಾಧ್ಯವಾಗ್ತಾ ಇತ್ತು? ಇದು ಅವ್ರು ತಕ್ಕಮಟ್ಟಿಗೆ ಗಟ್ಟುಮುಟ್ಟಾಗಿದ್ದಾಗ ಅನ್ಬೋದು. ತೀರ ಈಚೆಗೆ 1.5 ತಿಂಗಳೂ ಆಗಿಲ್ಲ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಹಿಂದೊಮ್ಮೆ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಯ ಮಗನ ಮದುವೆಗೆ ಅವರಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಹೆಜ್ಜೆ ಊರೋಕ್ಕಾಗ್ತಾ ಇಲ್ಲ, ಮೆಟ್ಟಲು ಹತ್ತೋಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಪರಿಸ್ಥಿತಿಯಲ್ಲೂ ಕೂಡ ಸಂಸ್ಥೆಗಾಗಿ ದುಡಿದ ಒಂದು ಜೀವದ ಮನೆಯಲ್ಲಿ ಆಗುವ ಸಮಾರಂಭಕ್ಕೆ ಹೋಗಿ ಬರಬೇಕು ಅಂತ ಶಶಿಕಿರಣನ ಜೊತೆ ಮಾಡಿಕೊಂಡು, ಲಿಫ್ಟ್ ಇಲ್ಲ, ಏನೂ ಇಲ್ಲ, ಮೆಟ್ಲುಗಳು ಹತ್ಕೊಂಡು ಹೋಗಿ ಒದ್ದಾಡಿಕೊಂಡು ಹೋಗಿದ್ದಾರೆ. ಆದರೆ ಅದನ್ನು ಯಾವುದನ್ನು ಹೇಳ್ಕೊಂಡಿಲ್ಲ, ಮಾಡಿಕೊಂಡಿಲ್ಲ. ಈ ಅವ್ಯಾಜವಾದ ಪ್ರೀತಿ ಬಹಳ ದೊಡ್ಡದಾದದ್ದು ಅನಿಸುತ್ತೆ. ಹಾಗೆ ಅವ್ಯಾಜವಾದ ಪ್ರೀತಿ ಇಲ್ಲದೇ ಇದ್ದಿದ್ದರೆ ಅವ್ರು ಪ್ರತಿನಿತ್ಯ 2 ಫ್ಲಾಸ್ಕಲ್ಲಿ ಕಾಫಿ ಆಗಲಿ ಟೀ ಆಗಲಿ ಮಾಡ್ಕೊಂಡು ಬರೋದು, ಬಿಸಿಲು ಕಾಲ ಆದರೆ ಜ್ಯೂಸ್ ತರಿಸೋದು, ಇದನ್ನು ನಡೆಸ್ತಾ ಇರಲಿಲ್ಲ ಅನಿಸುತ್ತೆ. ಅಂದರೆ ನಿರೀಕ್ಷೆಯಿಂದ ಏನನ್ನೂ ನಾವು ಮಾಡಬಹುದು, ಆದರೆ ನಿರೀಕ್ಷೆ ಇಲ್ಲದೆ ಈ ಪ್ರೀತಿ ಇಟ್ಟುಕೊಳ್ಳೋದು ಬಹಳ ದೊಡ್ಡದು. ಒಂದಕ್ಕೆ ಒಂದು ಬಹಳ ಪೂರಕವಾದಂಥ ಗುಣಗಳು, ಒಂದು ಕ್ರಿಯಾಪ್ರಾಧಾನ್ಯ ಇರಬಹುದು, ಮತ್ತೊಂದು ಅನಿರ್ವೇದ ಇರಬಹುದು, ಮತ್ತೊಂದು ಅವ್ಯಾಜವಾದ ಪ್ರೀತಿ. ಇದು 3 ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡದಾಗಿ ಬೇಕು. ಇವು 3 ಇದ್ದಂತೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯೂ ಬೇಕಾಗುತ್ತದೆ. ರಾಮಸ್ವಾಮಿಯವರಲ್ಲಿ ಆ ದಕ್ಷತೆಯನ್ನು ನಾವು ನೋಡ್ತೀವಿ. ಅವರು ಡಿ ವಿ ಜಿಯವರ ಗರಡಿನಲ್ಲಿ ತಯಾರಾಗಿ ಬಂದವರು.
ಡಿ ವಿ ಜಿಯವರಿಗೆ ಸುಲಭದಲ್ಲಿ ಅವರು ರೂಪಿಸೋಕ್ಕಾಗ್ತಾ ಇರಲಿಲ್ವಂತೆ. ವಿ ಸೀತಾರಾಮಯ್ಯನವರು ಹೇಳುವರಂತೆ, ಹೇಗಪ್ಪ ಹೇಗ್ತೀರಾ ನೀವು ಇವ್ರ ಹತ್ರ ಅಂತ. ಇವರು ಡಿ ವಿ ಜಿಯವರಿಗಿಂತ ಅತಿ ಡಿ ವಿ ಜಿ. ಅದನ್ನು ರಾಮಸ್ವಾಮಿಯವರ ಅಣ್ಣಂದರಾದಂಥ ಕೃಷ್ಣಮೂರ್ತಿಯವರೇನೆ ಹೇಳ್ತಾರೆ. ಡಿ ವಿ ಜಿಯವರಾದರೂ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಈ ಮನುಷ್ಯ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಕೂಡುದು ಅಂತಂದರೆ ಕೂಡುದು ಅಂತಲೇ, ಮತ್ತು ಹಠ ಹಿಡಿದ್ರೆ ಹಾಗೆ ಹಠ ಹಿಡಿತಕ್ಕಂಥದ್ದು. ನನ್ನ ತರುಣ ಮಿತ್ರರಾದಂಥ ಶಶಿಕಿರಣನ್ನಾಗಲಿ ಕಶ್ಯಪ್ ನಾಯಕನ್ನಾಗಲಿ ಗೋಖಲೆ ಸಂಸ್ಥೆಯ ಆ ಒಂದು ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗಳು ಮಾಡಿದ್ದಾರೆ ಅಂತಂದರೆ ಅದು ಒಂದು ಕಥೆ ಆಗುತ್ತೆ. ಆ ರೀತಿಯಾದದ್ದು ಇದೇ ಕಾರಣ. ದಕ್ಷತೆ ಬೇಕು, ದಕ್ಷತೆ ಇರೋರು ಬೇಕು ಅಂದರೆ ಹಠ ಕಟ್ಟಿ ಮಾಡಬೇಕು ಅಂತ. ಇದು ಹೀಗೆ ಆಗಬೇಕು. ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಆದರೆ ಓದ್ಬಿಡೋರು. ಕಿವಿ ಕೇಳಿಸ್ತಾ ಇರಲಿಲ್ಲ, ಆದರೆ ಸರಿಯಾಗಿ ಉತ್ತರ ಕೊಡೋರು. ಅದರಿಂದ ನಾನು ಶಿವಸ್ವಾಮಿಯವರು ಜಯಶ್ರೀಯವರೆಲ್ಲ ಅವರ ಕಣ್ಣು ಕಾಣಿಸುತ್ತೇನೋ ಕಿವಿ ಕೇಳಿಸುತ್ತೇನೋ ಅಂತ ಅಂದ್ಕೋತಾ ಇದ್ವಿ. ಆದರೆ ಅವರ ದೃಷ್ಟಿಯ ಪರ್ಫೆಕ್ಷನ್ ಇದೆಯಲ್ಲ, ಅದು ಇಲ್ಲ ಅಂತ ಅವರಿಗೆ. ಆಮೇಲೆ ಅವರು ಈವರೆಗಿನ ಒಂದು ದಕ್ಷತೆಯಿಂದ ಯೂಸ್ ಟು ಎಕ್ಸ್ಟ್ರಾಪುಲೇಟ್ ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ವಾಟ್ ಈಸ್ ದಟ್ ಇಟ್ ಈಸ್ ರಿಟರ್ನ್ ಇನ್ ದಿ ಬುಕ್. ಅದು ಹೇಗೆ ಅಂದರೆ, ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯ ಡಿಕ್ಟೇಷನ್ ಕೊಡ್ತಾ ಇದ್ದಾಗ ಇವರು ಡಿಕ್ಟೇಷನ್ ತೊಗೊಳ್ಳೋರು. ಇದನ್ನು ರಾಮಸ್ವಾಮಿಯವರೇ ಬರೆದಿದ್ದಾರೆ. ಒಮ್ಮೆ ಜೆ ಪಿ ರಾಜರತ್ನಂ ಅವರು ಹೋಗಿದ್ದರಂತೆ, ನೋಡ್ತಾ ಇದ್ದರಂತೆ. ಇವರು ಡಿಕ್ಟೇಷನ್ ಕೊಡ್ತಾ ಇದ್ದರೆ ಇವರು ಮುಂದಿನ ವಾಕ್ಯ ಬರಿತಾ ಇದ್ರಂತೆ. ಅಲ್ಲ, ನೀವು ಹೇಳೋಕ್ಕೆ ಮುಂಚೆನೇ ಇವರು ಬರಿತಾ ಇದ್ದಾರಲ್ಲ, ಇದೇನಿದು ಅಂದರೆ ಆ ತಾಯಿಗಂಡ ಹಾಗೇನೆ ಅಂತಂದ್ರಂತೆ ಡಿ ವಿ ಜಿ. ಆ ಗುರುವಿನ ಮನಸ್ಸು ಇವರಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗಿತ್ತು. ಈ ದಕ್ಷತೆಯ ಕಾರಣ ಅವರು ತಮ್ಮ ಕಣ್ಣಿನ, ಕಿವಿಯ, ದೇಹದ ತೊಂದರೆಗಳನ್ನು, ಕೊರತೆಗಳನ್ನು ಮ್ಯಾಚ್ ಮಾಡಿಕೊಳ್ತಾ ಇದ್ರು. ಸಿ ವಿ ರಾಮನ್ ಅವರ ಬಗೆಗೆ ಒಂದು ಮಾತು ಹೇಳೋದು ಉಂಟಲ್ಲ, ಯಾವುದೋ ಒಂದು ಪ್ರಯೋಗಕ್ಕೆ ಒಂದು ವಿಶಿಷ್ಟವಾದ ಸವಲತ್ತು ಸೌಕರ್ಯ ಬೇಕಾಗಿತ್ತು. ಅಲ್ಲಿ ಇಂತಿಷ್ಟು ವ್ಯಾಟ್ಗಳಲ್ಲಿ ಒಂದು ದೀಪ ಬೇಕು ಅಂತಿತ್ತು. ಅದು ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಅಂದರೆ ಯು ಕಾಂಪನ್ಸೇಟ್ ಬೈ ಯುವರ್ ಇಂಟೆಲಿಜೆನ್ಸ್ ಅಂತಿದ್ರಂತೆ. ಇವರು ಹಾಗೆ ಆತ್ಮಬಲದಿಂದ ಅದನ್ನು ಮಾಡೋದು ಅಂತ. ಇದು ಬಹಳ ದೊಡ್ಡದಾದ ವಿಷಯ. ಇವೆಲ್ಲ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಮಹಾಮೌಲ್ಯಗಳಾಗಿವೆ. ಆಮೇಲೆ ಅವರ ಅಚ್ಚುಕಟ್ಟು ಯಾವ ಮಟ್ಟದ್ದು ಅಂದರೆ, ಶಶಿಗೆ ಗೊತ್ತು, ಅವರು ಬರ್ಕೊಂಡು ಬರ್ತಾ ಇದ್ದಿದ್ದು ಒಂದು ಸ್ವಲ್ಪವೂ ಕೂಡ ಸ್ಖಾಲಿತ್ಯ ಇರ್ತಾ ಇರಲಿಲ್ಲ, ಓರೆ ಕೋರೆ ಆಗ್ತಾ ಇರಲಿಲ್ಲ, ಅಕ್ಷರಗಳ ಸ್ಪಷ್ಟತೆ ಊನವಾಗ್ತಾ ಇರಲಿಲ್ಲ. ನಾನು ಕೇಳಿದ್ದುಂಟು, ಯಾತಕ್ಕೆ ನೀವು ಇಷ್ಟು ಕಷ್ಟಪಡ್ತೀರಾ ಅಂತ. ಅದಕ್ಕೆ ಶಶಿಗೆ ಅವರು ಹೇಳಿದ್ರಂತೆ, ಅದು ಮತ್ತೊಂದು ಕಣ್ಣಿಗೆ ಏನಾದರೂ ಕಾಣಿಸಬೇಕು ಅಂತಿದ್ದರೆ ಇಷ್ಟೇ ಅಚ್ಚುಕಟ್ಟಾಗಿರಬೇಕು ಅಂತ. ತನ್ನ ಮಟ್ಟಿಗಾದರೆ ಪರವಾಗಿಲ್ಲ, ಮತ್ತೊಂದು ಕಣ್ಣಿಗೆ ಬರಬೇಕು ಅಂದರೆ ಅದಕ್ಕೆ ಈ ಪರಿಪೂರ್ಣತೆ ಬೇಕು, ಆ ಮಟ್ಟದ್ದು. ಇದು ಅವರ ದಕ್ಷತೆಯ ಮುಖ್ಯ ಲಕ್ಷಣ ಅಂತ ಗೊತ್ತಾಗುತ್ತದೆ. ಆದರೆ ಬೇರೆಯವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಇದು ಬಹಳ ದೊಡ್ಡದು. ಯಾಕೆಂದರೆ ನಮಗೆ ಒಂದು ಮಟ್ಟದ ದಕ್ಷತೆ ಬಂದ ತಕ್ಷಣ ಬೇರೆಯವರಿಗೆ ದಂಡನೆ ಕೊಡೋಕ್ಕೆ ಆರಂಭ ಮಾಡ್ತೀವಿ. ದಕ್ಷತೆಯ ದೊಣ್ಣೆಯನ್ನು 10 ದಿಕ್ಕುಗಳಲ್ಲೂ ಬೀಸ್ತಾ ಇರ್ತೀವಿ. ಡಿ ವಿ ಜಿಯವರು ಆ ರೀತಿ ಮಾಡಲಿಲ್ಲ, ರಾಮಸ್ವಾಮಿಯವರು ಆ ರೀತಿ ಮಾಡಲಿಲ್ಲ. ಡಿ ವಿ ಜಿಯವ್ರಿಗಿಂತ ಹೆಚ್ಚಾಗಿ ರಾಮಸ್ವಾಮಿಯವರು ಹಾಗೆ ಮಾಡದೆ ನಡ್ಕೊಂಡ್ರು. ಇಲ್ಲದೇ ಇದ್ದರೆ ಅವ್ರ ಹತ್ರ ಸಾಮಾನ್ಯರು ಬಾಳೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತದೆ. ಆಮೇಲೆ ಅವರ ಪಾಂಡಿತ್ಯ ಏನು ದೊಡ್ಡ ಪ್ರಶ್ನೆ. ಶಂಕರ ಭಗವತ್ಪಾದರಂತೂ ಹೇಳೇ ಬಿಟ್ಟರು, ಕಿಂ ಪಾಂಡಿತ್ಯಂ ಪರಿಚ್ಛೇದ ಅಂತ. ಡಿಟ್ಯಾಚ್ಮೆಂಟ್, ಅದೇ ಪಾಂಡಿತ್ಯ ಅಂತ. ಅದು ಸರ್ವೋನ್ನತವಾದದ್ದು. ಆದರೆ ವಿಷಯ ಪರಿಜ್ಞಾನ ಎಷ್ಟು ಇತ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಟ್ಟರೆ ಸಾಕಾಗುತ್ತದೆ. ಒಮ್ಮೆ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರಿಗೆ ಅವರು ಕೇಳಿದ್ರಂತೆ, ನೀವು ನನ್ನ ಅಕ್ಷಿಗತರಾಗಬೇಕು ಅಂತ. ಅಕ್ಷಿಗತ ಅನ್ನೋದು ಅಮರಕೋಶದಲ್ಲಿ ಬರುವಂಥ ಒಂದು ವಿಶಿಷ್ಟ ಶಬ್ದ. ಅಕ್ಷಿಗತ ಅಂದರೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ನಾವು ಅಂದ್ಕೋತೀವಿ. ಶತ್ರು ಅಂತ ಮತ್ತೊಂದು ಅರ್ಥ ಇದೆ. ಅಂದರೆ ಅವರು ಬೇಕು ಅಂತ ಅವ್ರಿಗೆ ವಿನೋದ ಮಾಡೋದಕ್ಕೆ, ತಿವಿಯೋದಕ್ಕೋಸ್ಕರ ನೀವು ಅಕ್ಷಿಗತರಾಗಬೇಕು ಅಂದರೆ ನನ್ನ ಕಣ್ಣೆದ್ರೆ ಕಾಣಿಸೋ ಥರ ಕೂತ್ಕೋಬೇಕು ಅಂತ ಹೇಳ್ತಾನೆ, ನೀವು ನನ್ನ ಶತ್ರುಗಳಾಗಬೇಕು ಅಂತ ಒಂದು ವಿಡಂಬನೆ ಮಾಡುವಂಥದ್ದು. ಹೀಗೆ ಒಂದು ಶಬ್ದದಲ್ಲಿ ನೋಡಿದ್ರೂ ಕಾಣಿಸುತ್ತದೆ. ನನ್ನ ಗೆಳೆಯ ಅರ್ಜುನ್ ಭರದ್ವಾಜ್ ಒಮ್ಮೆ, ಆತನಿಗೆ ಚೆನ್ನಾಗಿ ಜರ್ಮನ್ ಭಾಷೆ ಬರುತ್ತದೆ, ಅದರೊಳಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವುದು. ಆ ಜರ್ಮನ್ ಭಾಷೆಯ ಒಂದು ವಿಶೇಷವನ್ನು ಕುರಿತು ಮಾತಾಡುವಾಗ ಅವರು ನೆನಪಿನಿಂದ ಜರ್ಮನ್ ಕೊಟೇಶನ್ಸ್ ಕೊಟ್ಟಿದ್ದು ಅಲ್ಲದೆ ಒಂದು ಪುಸ್ತಕದಲ್ಲಿ ಲಕ್ಷಣಬದ್ಧವಾಗಿ ಜರ್ಮನ್ ಕೊಟೇಶನ್ ಸಮೇತವಾಗಿ ಒಕ್ಕಣೆ ಮಾಡಿ ಕೊಟ್ಟಿದ್ರಂತೆ. ಇದು ಅವರ ಅಚ್ಚುಕಟ್ಟನ್ನು ನಾವು ನೋಡುವಾಗ ಪಾಂಡಿತ್ಯ. ಅವರು ಯಾವಾಗ ಜರ್ಮನ್ ಕಲಿತರು, ಯಾವಾಗ ಫ್ರೆಂಚ್ ಕಲಿತರು. ಉಮರ್ ಖಯ್ಯಾಮನ ಕುರಿತು ಬರೆದಂತಹ ಒಂದು
ಫ್ರೆಂಚ್ ಭಾಷೆಯ ಕಾದಂಬರಿಯನ್ನು ಅವರು ಮೂಲದಲ್ಲೇ ಓದಿದ್ದನ್ನು ಒಮ್ಮೆ ಹೇಳ್ತಾ ಇದ್ರು. ಈ ರೀತಿಯಾದದ್ದು ಅವರ ಪಾಂಡಿತ್ಯ, ಭಾಷಾ ಪಾಂಡಿತ್ಯ. ಮರಾಠಿಯಿಂದ ಯಾವ ಕಾಲದ ಮರಾಠಿ ಸಮರ್ಥ ರಾಮದಾಸರ ಮನೋಬೋಧವನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಇನ್ನು ತೆಲುಗಿನಿಂದ ಅಂತೂ ಒಂದು ರೀತಿ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂತೀವಲ್ಲ, ತೆಲುಗು ಪುಸ್ತಕ ಇಟ್ಕೊಂಡು ಕನ್ನಡದಲ್ಲಿ ಅನುವಾದ ಹೇಳ್ತಾ ಹೋಗೋದು. ಈ ರೀತಿಯಾದದ್ದು 15 ಕೃತಿಗಳನ್ನು ಮಾಡಿದ್ದಾರೆ, ತೆಲುಗಿನ 16 ಕೃತಿಗಳನ್ನು ಮಾಡಿದ್ದಾರೆ. ಈ ಬಗೆಯಾದದ್ದು ಅವ್ರದ್ದು ಭಾಷಾ ಪಾಂಡಿತ್ಯ. ಇದು ಈ ಕೇವಲ ಕೆಲವು ಭಾಷೆಗಳಿಗೆ ಮಾತ್ರವಲ್ಲದೆ ಸಂಸ್ಕೃತದಲ್ಲಿ ಹೇಗಿತ್ತು ಅಂದರೆ, ಉತ್ಥಾನದ ಈಚಿನ ವರ್ಷಗಳ ಕೆಲವೊಂದು ವಿಶೇಷ ಸಂಚಿಕೆಗಳಲ್ಲಿ ಜೈನ ದರ್ಶನದ ಬಗ್ಗೆ, ಅಭಿನವಗುಪ್ತರ ಸಹಸ್ರಮಾನದಲ್ಲಿ ಅಭಿನವಗುಪ್ತನ ಬಗ್ಗೆ ಮತ್ತು ವೇದಾಂತ ದೇಶಿಕರ ಬಗ್ಗೆ ಎಲ್ಲ ವಿಶೇಷ ಲೇಖನಗಳನ್ನು ವಿಸ್ತೃತವಾಗಿ ಬರೆದರು. ಹಾಗೆ ಬರೆದಾಗ ಅವರು ಶಶಿಕಿರಣಂಗೆ ಹೇಳಿದ್ರಂತೆ, ನನಗೆ ಪುಸ್ತಕ ನೋಡೋಕ್ಕಾಗ್ತಾ ಇಲ್ಲ, ಕಣ್ಣಿನ ತೊಂದರೆ ಇರೋದರಿಂದ ಜ್ಞಾಪಕದಲ್ಲಿ ಏನಿದೆ ಅದನ್ನು ಮಾತ್ರ ಬರೆದಿದ್ದೀನಿ ಅಂತ. ಇದನ್ನು ನಾವು ನೋಡಿದ್ರೆ ಆಶ್ಚರ್ಯ ಪಡಬೇಕು. ವೇದಾಂತ ದೇಶಿಕರು ಅತಿ ಪ್ರೌಢ ವಿದ್ವಾಂಸರು. ಜೈನ ದರ್ಶನ ಅವರಿಗೆ ನಿತ್ಯ ವ್ಯವಹಾರದಲ್ಲಿರುವಂಥ ವಿಷಯ ಅಲ್ಲ. ಅಭಿನವಗುಪ್ತರು ಅದೇ ರೀತಿಯಲ್ಲೇ. ಆದರೆ ಅವೆಲ್ಲವನ್ನೂ ಅವರು ಯಾವಾಗ ಓದಿದ್ರೋ ಆ ಸ್ಮೃತಿಶಕ್ತಿಯು ಅಷ್ಟೇ ಅಸಾಧಾರಣವಾದದ್ದು. ಎಲ್ಲ ಮೂಲದ ಕೊಟೇಶನ್ಸನ್ನು ಅವರ ಅಚ್ಚಳಿಯದಂತೆ ಕೊಟ್ಟಿದ್ದರು. ಅದು ನಿಜಕ್ಕೂ ಆಶ್ಚರ್ಯಕಾರಿಯಾದದ್ದು. ಅದಷ್ಟೇ ಅಲ್ಲ, ನಾವೇ ಕಣ್ಣೆದುರಿಗೆ ನೋಡಿದ್ವಿ ಅವರ ಕಡೆಯ ಭಾಷಣದಲ್ಲಿ, ಕಡೆಯ ಸಾರ್ವಜನಿಕ ಭಾಷಣ, ಲಾಸ್ಟ್ ಪಬ್ಲಿಕ್ ಅಪಿಯರೆನ್ಸ್. ಅದನ್ನು ರಾಮಾಯಣದ ಪದಶಃ ಅನುವಾದ ಮತ್ತು ಟಿಪ್ಪಣಿ ಎಲ್ಲ ನಮ್ಮ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಾಡಿದ್ದರದ್ದು ಲೋಕಾರ್ಪಣೆ ಇತ್ತು, ಮತ್ತೊಂದು ಆವೃತ್ತಿ ಇತ್ತು. ಆ ಕಾಲದಲ್ಲಿ ಅವರು ಆಫ್ ಹ್ಯಾಂಡಾಗಿ ಮಾಡಿದ ಭಾಷಣ. ಇಲ್ಲಿ ಅನೇಕರು ನಾವು ನೋಡಿದ್ದೀವಿ ಅದನ್ನು. ಆಗ ಅವರ ಪೂರ್ವಜರೊಬ್ಬರು ನವಕಾಲಿದಾಸ ಅಂತ ಬಿರುದನ್ನು ತೆಗೆದುಕೊಂಡಂಥವರು ಭಾಗವತ ಚಂಪು ಅಂತ ಒಂದು ಗ್ರಂಥ ಬರೆದಿದ್ರು ಅಂತ. ಆ ಚಂಪು ಭಾಗವತದ ನೀಡಿದಾದಂಥ ಪೂತನ ಸಂಹಾರಾದಿಗಳಿಗೆ ಸಂಬಂಧಿಸಿದ ಗದ್ಯ ಭಾಗದಿಂದ ಮೊದಲುಗೊಂಡು ಪದ್ಯವನ್ನು ಕೂಡ ಎಲ್ಲ ಹೇಳಿದ್ರು. ಇನ್ನೊಮ್ಮೆ ಅವರ ಕೊಠಡಿನಲ್ಲಿ ಕೂತ್ಕೊಂಡು ಹೀಗೆ ಮಾತಾಡುವಾಗ, ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹಳೆ ಕಾಲದಲ್ಲಿ ಒಬ್ಬರು ವೃದ್ಧರು ಬರ್ತಾಯಿದ್ರು ತುಮಕೂರಿಂದ. ಅವ್ರು ನೋಡಿ ಹೇಗೆ ಹರಿಹರನ ಗಿರಿಜಾ ಕಲ್ಯಾಣದ ಪದ್ಯಗಳನ್ನು ಹೇಳೋಕ್ಕೆ ಆರಂಭ ಮಾಡಿದ್ರು ಅಂತಂದರೆ ಅಂತ ಇವರು ಗಿರಿಜಾ ಕಲ್ಯಾಣದಿಂದ ಪದ್ಯಗಳನ್ನು ಪುಂಖವಾಗಿ ಹೇಳೋಕ್ಕೆ ಮಾಡಿದ್ರು. ಗಿರಿಜಾ ಕಲ್ಯಾಣ ಯಾರು ನಮ್ಮ ವೆಂಕಟಾಚಲ ಶಾಸ್ತ್ರಿಗಳಂಥವ್ರಿಗೆ ಬಿಟ್ಟರೆ ತುಂಬ ಜನ ಕಾವ್ಯವನ್ನು ಪೂರ್ತಿಯಾಗಿ ಓದಿರೋದಿಲ್ಲ. ಆದರೆ ಅವರಿಗೆ ಆ ರೀತಿಯಾದ ಉಪಸ್ಥಿತಿ ಇತ್ತು ಅನ್ನೋದು ಬಹಳ ವಿಶೇಷ. ಮತ್ತೊಂದು ಸಂದರ್ಭ, ಅದು ಈಗೊಂದು 25 ವರ್ಷಗಳಿಗೂ ಹಿಂದೆ ಆದದ್ದು. ರಾಮಚಂದ್ರಾಯರಿಗೆ ವೇದಕಮಲ ಪುರಸ್ಕಾರ ಅಂತ ಸಾಕ್ಷಿ ಸಂಸ್ಥೆಯವರು ಕೊಟ್ಟಿದ್ದು, ಆರ್ ಎಲ್ ಕಶ್ಯಪ್ ಅವರು ಕೊಟ್ಟಿದ್ದು. ಹಾಗೆ ಕೊಡುವಾಗ ಆರ್ ಎಲ್ ಕಶ್ಯಪರು ಮತ್ತು ರಾಮಚಂದ್ರಾಯರು ಸಾಯಣ ಭಾಷ್ಯದ ಬಗ್ಗೆ ಸ್ವಲ್ಪ ಸಣ್ಣತನದ ಮಾತುಗಳನ್ನು ಆಡಿದ್ರು. ಕಶ್ಯಪರಂತೂ ಆಡೋದು ಸರಿ, ರಾಮಚಂದ್ರಾಯರು ಆಡಿಬಿಟ್ರು ಸಂದರ್ಭವಶಾತ್. ಇವರ ಅಧ್ಯಕ್ಷತೆ, ರಾಮಸ್ವಾಮಿಯವರು ಸಾಮಾನ್ಯವಾಗಿ ತಮಗೆ ತುಂಬ ಗೌರವನೀಯರಾದಂಥ ರಾಮಚಂದ್ರಾಯರಿಗೆ ಪಾದಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದವರು. ಜೊತೆ ಕಶ್ಯಪ್ರವರು ಅವರ ಸಹಾಧ್ಯಾಯಿ ಕೂಡ, PUCನಲ್ಲಿ ಕ್ಲಾಸ್ಮೇಟು. ಹೀಗಾಗಿ ಅವರು ಎಲ್ಲಿಯೂ ವೇದಿಕೆ ಮೇಲೆ ಆ ಥರ ಮತ್ತೊಬ್ಬರನ್ನು ಆಕ್ಷೇಪಿಸೋಕ್ಕೆ ಹೋಗೋಲ್ಲ. ಆದರೆ ಆವತ್ತು ಅವರಿಗೆ ಏನು ಬೇಸರವಾಯಿತೋ ಏನೋ, ಸಾಯಣ ಭಾಷ್ಯದ ಮಹತ್ವ ಏನು, ಯಜುರ್ವೇದದಲ್ಲಿ ಸಾಯಣ ಭಾಷ್ಯದ ಕೊಡುಗೆ ಏನು, ಋಗ್ವೇದದ ಮಹತ್ವ ಏನು, ಆಧ್ಯಾತ್ಮಿಕವಾದ ಅರ್ಥ ಸಾಯಣಾಚಾರ್ಯರು ಹೇಗೆ ಮಾಡಿದ್ದಾರೆ, ಈ ರೀತಿಯಾದನ್ನು ಆಫ್ ಹ್ಯಾಂಡ್ ಆಗಿ ಮಾತಾಡಿದ್ರು. ತತ್ಕ್ಷಣದಲ್ಲಿ ಅವರು ಮಾತಾಡಿದ್ರು. ಒಂದು 30-35 ನಿಮಿಷಗಳ ಕಾಲ ಮಾತಾಡಿದ್ರು. ಪಾಪ ಇಬ್ಬರಿಗೂ ಕೂಡ ಏನು ಉತ್ತರ ಕೊಡೋಕ್ಕಾಗಲಿಲ್ಲ, ರಾಮಚಂದ್ರಾಯರಿಗೂ ಆರ್ ಎಲ್ ಕಶ್ಯಪ್ ಅವ್ರಿಗೂ. ಯಾಕೆಂದರೆ ಸಾಕ್ಷ್ಯದ ಸಮೇತ ಇದೆಯಲ್ಲ. ಈ ರೀತಿಯಾದದ್ದು ಅವರ ಪಾಂಡಿತ್ಯ. ಅಂದರೆ ರಾಮಸ್ವಾಮಿಯವರು ಯಾವತ್ತೂ ಕೂಡ ನನ್ನಂಥವರಿಗೆ ವಿಸ್ಮಯ ಪಡಿಸ್ತಾನೇ ಇದ್ದಾರೆ. ಸಾಮಾನ್ಯವಾಗಿ ವ್ಯಕ್ತಿಗಳ ಜೊತೆಗೆ ಬಳಕೆ ಹೆಚ್ಚಾದರೆ ವಿ ಲೂಸ್ ದಟ್ ಎಲಿಮೆಂಟ್ ಆಫ್ ವಂಡರ್ ಇನ್ ದೋಸ್ ಪರ್ಸನಾಲಿಟೀಸ್. ಗೊತ್ತಾಗಿದೆ ನಮಗೆ, ಪತ್ತೇದಾರಿ ಕಾದಂಬರಿ ಒಮ್ಮೆ ಓದಿದ ಮೇಲೆ ಮತ್ತೇನೋ ಗೊತ್ತಿಲ್ವಲ್ಲ, ಥ್ರಿಲ್ ಅಂತ ಇರೋಲ್ವಲ್ಲ ಅಂತ. ಆದರೆ ರಾಮಸ್ವಾಮಿಯವರು ಹಾಗಲ್ಲ. ಶ್ರೀಕೃಷ್ಣ ನೋಡಿದ ರೈವತಕ ಪರ್ವತ ಇತ್ತಲ್ಲ, ದೃಷ್ಟೋಪಿ ಶೈಲ ಸಪುನರ್ಮುರಾರೆ ಮುಹುರ್ಮುಹುರ್ ವಿಸ್ಮಯ ಮಾತತಾನ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯಾ ಅಂತ. ಮುಹುರ್ಮುಹುರ್ ವಿಸ್ಮಯ ಮಾತತಾನ, ಮತ್ತೆ ಮತ್ತೆ ಬೆರಗನ್ನು ಉಂಟು ಮಾಡುವಂಥದ್ದು. ಆದರೆ ಅವರು ಇನ್ನೊಬ್ಬರಿಗೆ ಬೆರಗ ಬಡಿಸಬೇಕು ಅಂತಲ್ಲ, ಸಾಂದರ್ಭಿಕವಾಗಿ ಬರ್ತಾ ಇದ್ದದ್ದು. ಇಂಥದ್ದು ನೂರಾರು ದೃಷ್ಟಾಂತಗಳನ್ನು ಕೊಡಬಹುದು. ಆಮೇಲೆ ಅವರ ಪತ್ರಕರ್ತನ ಮನೋಧರ್ಮ. ನಮ್ಮ ಭೈರಪ್ಪನವರು ತಂತು ಅಂತ ಅವರ ಮಹಾ ಕಾದಂಬರಿ, ಅವರ ಎಲ್ಲ ಕಾದಂಬರಿಗಳ ಪೈಕಿ ಅತ್ಯಂತ ಗಾತ್ರದ ಕಾದಂಬರಿ, ಆಧುನಿಕ ಮಹಾಭಾರತ ಅಂತಲೇ ಕರೀಬಹುದು. ಆ ಕಾದಂಬರಿಯ ಕೇಂದ್ರ ಪಾತ್ರ ರವೀಂದ್ರ. ನಾನು ಅವ್ರನ್ನ ಕೇಳಿದ್ದೆ,
ನೀವು ರವೀಂದ್ರನನ್ನು ಪತ್ರಕರ್ತನಾಗಿ ಮಾಡುವುದರ ಉದ್ದೇಶ ಏನು ಅಂತ ಅವರದಕ್ಕೆ ಹೇಳಿದರು. ಇಡೀ ಭಾರತದ ಎಲ್ಲ ಕ್ಷೇತ್ರಗಳ ಏರುಪೇರುಗಳನ್ನು, ಎಲ್ಲ ಜೀವನ ಮುಖಗಳ ಒಳಸುಳಿಗಳನ್ನು, ಕಷ್ಟ ನಷ್ಟಗಳನ್ನು, ಮೌಲ್ಯಗಳ ಪಲ್ಲಟವನ್ನು ಒಂದು ಕಡೆಗೆ ನೋಡಬೇಕು ಅಂತಂದರೆ ಅದು ಪತ್ರಕರ್ತನ ಟೇಬಲ್ ಮೇಲೆ ಆಗೋದು, ಇನ್ನೆಲ್ಲೂ ಆಗುವಂಥದ್ದಲ್ಲ. ಎಲ್ಲ ವಿಷಯಗಳು ಬರ್ತದೆ. ನಾನು ಯಾವುದನ್ನು ಪ್ರಸ್ತಾವಿಸಬೇಕಾದರೂ ಅಲ್ಲಿಗೊಂದು ನ್ಯೂಸ್ ಬಂತು ಅಂತ ಮಾಡ್ಬೋದು ಹಾಗೆ ಅಂತ. ಅಂದರೆ ಇವರು ಪತ್ರಕರ್ತರಾಗಿದ್ದರಿಂದ ಇವರಿಗೆ ಅನಿವಾರ್ಯವಾಗಿ ಅದು ಬೇಕೇ ಬೇಕಾಗುತ್ತದೆ. ಆದರೆ ತುಂಬ ಜನ ಪತ್ರಕರ್ತರು ಸಂತೆ ಹೊತ್ತಿಗೆ 3 ಮೊಳ ಅಂತ ಹೇಳಿಬಿಟ್ಟು 1.5 ಮೊಳವನ್ನೇ 3 ಮೊಳವಾಗಿ ಕೈ ಚಮತ್ಕಾರದಿಂದ ಅಳೆದು ಬಿಡುವಂಥದ್ದಾಗುತ್ತದೆ. ಮತ್ತು ಪತ್ರಕರ್ತರು ಆ ಸ್ಥಾನಕ್ಕೆ ಬರೋಕ್ಕೆ ಮುಂಚೆ ಅವರ ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ಅಲ್ಲಿಂದ ಹೋಗೋಕ್ಕೆ ಮುಂಚೆ ಹೇಗಿರುತ್ತೆ ಆರ್ಥಿಕ ಸ್ಥಿತಿ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ರಾಮಸ್ವಾಮಿ ಥರದವರು 2 ಪಟ್ಟು ಸಂಬಳ ಬರ್ತಾ ಇದ್ದರೆ ಅದನ್ನು ಅರ್ಧದ ಪಟ್ಟು ಮಾಡಿಕೊಂಡಂಥವರು ಯಾರೂ ಸಿಗೋದಿಲ್ಲ ಅನಿಸುತ್ತೆ. ಅದು DVG ಅವರಂಥದ್ದೇ ಅದೇ ಜಾಡಿಂದು. ರಾಮಸ್ವಾಮಿಯವರು ಆ ಪತ್ರಕರ್ತನ ಉದ್ಯೋಗದಲ್ಲಿ ಎಷ್ಟು ಉನ್ನತಿಗೆ ಅದನ್ನು ಕೊಂಡೊಯ್ಬೋದು ಆ ಮಟ್ಟಕ್ಕೆ ತಂದುಕೊಟ್ರು. ಅವರು ಜ್ಞಾಪಕ ಇಟ್ಟುಕೊಂಡು ಈಗ ಮೊದಲನೇ ಮಹಾಯುದ್ಧದ ಶತಮಾನೋತ್ಸವ, ಯುದ್ಧದ ದುಷ್ಪರಿಣಾಮ ಏನು, ಯುದ್ಧ ಯಾಕಾಯಿತು ಏನು, ಅದರ ಬಗ್ಗೆ ಒಂದು ಅಧ್ಯಯನಪೂರ್ಣವಾದ ಲೇಖನ ಆಗಬೇಕು. ಅಥವಾ ಯಾವುದೋ ಒಂದು ಪುಸ್ತಕ ಹೊರಬಂದು 50 ವರ್ಷ ಆಗ್ತಾ ಇದೆ, ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿಗಳ ಜನ್ಮ ಶತಮಾನೋತ್ಸವ, ಇಂಥದ್ದನ್ನು ಜ್ಞಾಪಕ ಇಟ್ಟುಕೊಂಡು ಮುಖಲೇಖನ ಬರೆಯೋದ್ರಿಂದ ಮೊದಲುಗೊಂಡು ವಿಶೇಷ ಲೇಖನ ಬರೆಯೋದು, ವಿಶೇಷ ಸಂಚಿಕೆ ಮಾಡೋದು, ಹೀಗೆಲ್ಲ ನಡೆಸ್ತಾ ಬಂದ್ರಲ್ಲ, ಬಹಳ ದೊಡ್ಡದಾದದ್ದು. ಮತ್ತು ಅವರ ಭಾಷೆ ಎಂಥದ್ದು, ಅದಕ್ಕಾಗಿ ಅವರು ಪದಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಒಂದು ಪದವನ್ನು ಅದರ ಸಂಪೂರ್ಣವಾದ ಹಿನ್ನೆಲೆಯಿಂದ ಬಳಸಬೇಕಲ್ವ. ಯಾವುದೋ ಒಂದು ಮಾತುಗೊಂದು ಗೀತು ಅಂತ ಇಡೋಕ್ಕಾಗೋಲ್ಲ. ಅದನ್ನು ಸಮಾಸ ಮಾಡಿದ್ರೆ ಏನಾಗುತ್ತೆ, ಸಂಧಿ ಮಾಡಿದ್ರೆ ಏನಾಗುತ್ತೆ, ವಿಭಕ್ತಿಗಳಲ್ಲಿಟ್ಟರೆ ಏನಾಗುತ್ತೆ, ಇಷ್ಟು ತಿಳ್ಕೊಂಡು ಪದಗಳನ್ನು ಬಳಸಬೇಕು. ಆ ಪದಗಳು ಬೇರೆ ಬೇರೆ ಅರ್ಥಛಾಯೆಗಳನ್ನು ಹೇಗೆ ಒಳಗೊಂಡಿವೆ, ಇಷ್ಟೆಲ್ಲ ಗೊತ್ತು ಮಾಡಿಕೊಂಡಂಥದ್ದು ಅವರ ಪತ್ರಕಾರಿತೆಯಲ್ಲಿ ಒಂದು ಭಾಷೆಗೆ ಸಂಬಂಧಪಟ್ಟಂತೆ. ಮತ್ತು ಅವರಿಗೆ ಭಾರತದ ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಇತಿಹಾಸ ಅಂತ ಯಾವುದಿತ್ತು ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು 150 ವರ್ಷಗಳ ಘಟನೆಗಳಿಗೆ ಅವರು ಸಾಕ್ಷಿಯಾಗಿದ್ದರು. ಅದು ಹೇಗೆ ಅಂದರೆ, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮಗಿಂತ 50-60 ವರ್ಷ ಹಿರಿಯರ ಜೊತೆ ಓಡಾಡ್ತಾಯಿದ್ರು. ತಮ್ಮ ಮುಪ್ಪಿನ ಕಾಲದಲ್ಲಿ ತಮಗಿಂತ 50-60 ವರ್ಷ ಚಿಕ್ಕವ್ರ ಜೊತೆ ಓಡಾಡ್ತಾಯಿದ್ರು. ಈಗ ಶಶಿಕಿರಣ ಆಗಲಿ, ಅರ್ಜುನ ಆಗಲಿ, ಶ್ರೀನಿಧಿ ಆಗಲಿ, ಇವರೆಲ್ಲ ತುಂಬ ಚಿಕ್ಕವರು ಅವರಿಗಿಂತ. ಅಂದರೆ ಈ ಸ್ಪೆಕ್ಟ್ರಮ್ ಅಂತೀವಲ್ಲ, ಅದು ಬಹಳ ದೊಡ್ಡದಾಗಿತ್ತು. ಮತ್ತು ಅವರ ಜೊತೆ ಅವರಂತೆ ಇರ್ತಾಯಿದ್ರು. ಯಾವತ್ತೂ ವಯಸ್ಸಿನ ಅಂತರ ಗೊತ್ತಾಗದಂತೆ ನಡ್ಕೊಳ್ತಾ ಇದ್ರು. ಈ ಬಗೆಯಾದ ಮಹತ್ವವನ್ನು ನಾವು ಅವರ ಪತ್ರಕಾರಿತೆಯಲ್ಲಿ ಕಾಣ್ತೀವಿ. ತುಂಬ ದೃಷ್ಟಾಂತಗಳಿವೆ, ಸಮಯಾಭಾವದಿಂದ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಆಮೇಲೆ ಅವರ ಸಾಂಸ್ಥಿಕ ನಿರ್ಮಾಣ, ಅಲ್ಲಿ ನಾನು ಪ್ರಸ್ತಾವಿಸಬೇಕು ಅಂತಿರೋದು ಗೋಖಲೆ ಸಂಸ್ಥೆಯನ್ನು ಕುರಿತಾದದ್ದು. ಏಕೆಂದರೆ ರಾಷ್ಟ್ರೋತ್ಥಾನ ಆಮೇಲೆ ಅವರು ಗೋಖಲೆ, ಈ 2 ಸಂಸ್ಥೆಗಳಿಗೆ ಅವರು ತುಂಬ ತೆತ್ತುಕೊಂಡ್ರು ತಮ್ಮನ್ನು. DVG ಅವರು ಬದುಕಿದ್ದಾಗ ಸುಮಾರು 20 ವರ್ಷಗಳ ಕಾಲ ಸಂಸ್ಥೆಗೆ ನಿಕಟವಾಗಿದ್ದರು. DVG ಅವರಿಗೆ ಅವರ ಆಪ್ತ ಕಾರ್ಯದರ್ಶಿಯೇ ಆಗಿದ್ದರು ಅಂತ ನಿಮಗೆ ಗೊತ್ತೇ ಇದೆ. DVG ಅವರು ತೀರ್ಕೊಂಡ ಮೇಲೆ 75ನೇ ಇಸ್ವಿ ಆದಮೇಲೆ 1/4 ಶತಮಾನ ಸಂಸ್ಥೆಯ ಜೊತೆಗೆ ನೇರವಾದ ಸಂಬಂಧ ಅಷ್ಟಾಗಿರಲಿಲ್ಲ. DVG ಅವರ ಜನ್ಮ ಶತಮಾನೋತ್ಸವದಲ್ಲೂ ಅವರು ಹೆಚ್ಚು ಸಕ್ರಿಯವಾಗಿ ಎಲ್ಲೂ ಪಾಲ್ಗೊಳ್ಳಲಿಲ್ಲ. ಆದರೆ ಆಮೇಲೆ ಈ ಒಂದು 20-25 ವರ್ಷದಲ್ಲಿ ಆ ಸಂಸ್ಥೆಯನ್ನು ಯಾವ ರೀತಿ ಮುನ್ನಡೆಸಿದ್ದಾರೆ ಅಂತಂದರೆ, ನಾನು ನೋಡಿದ್ದೀನಿ ಬೆಂಗಳೂರಿನ ಅನೇಕ ಸಂಸ್ಥೆಗಳ ಏರಿಳಿತಗಳು ಹೇಗೆ ಅಂತ. ಗೋಖಲೆ ಸಂಸ್ಥೆಗೆ ಇನ್ನೊಮ್ಮೆ ಸುವರ್ಣಯುಗ ಬಂತು ಅಂತ ಆ ಬಗೆಯಾದಂಥ ಉನ್ನತಿಯನ್ನು ಕಲ್ಪಿಸಿದರು. ಮತ್ತು ನೋಡಿ, ಮೂಲದ ಸಂಸ್ಥಾ ಸ್ಥಾಪಕರ ಧ್ಯೇಯ ಉದ್ದೇಶಗಳನ್ನು ಅವರು ಮಾರ್ಪಡಿಸಲಿಲ್ಲ. ಆ ಶ್ರುತಿಗೆ ತಕ್ಕಂತೆ ಮಾಡಿದ್ರು. ನಮ್ಮ ಇಷ್ಟಕ್ಕೆ ಬಂದಂತೆ ಸಂಸ್ಥೆ ಕಟ್ಕೊಳ್ಳೋದು ಸುಲಭ, ಆದರೆ ಈಗಾಗಲೇ ಇರುವ ಒಂದು ಸಂಸ್ಥೆಯನ್ನು ಸರಿಯಾಗಿ ನಡೆಸೋದು ತುಂಬ ಕಷ್ಟ. ಅದು ಒಂದು ರೀತಿ ಬೇರೆಯವರ ಶರೀರವನ್ನು ನಾವು ಪರಕಾಯ ಪ್ರವೇಶದ ಮೂಲಕ ಕಾಪಾಡಿಕೊಂಡಂತೆ ಆ ಕೆಲಸವನ್ನು ಅವರು ಮಾಡಿದ್ರು. ತುಂಬ ಅನ್ಯಾದೃಶವಾಗಿ ಮಾಡಿದ್ರು. DVG ಅವರು ಯಾವುದನ್ನು ಅಧ್ಯಯನ ಗೋಷ್ಠಿಗಳ ಮೂಲಕ ನಡೆಸ್ತಾ ಇದ್ದರು, ಅದನ್ನು ಇವರು ನಿರಂತರವಾದ ಭಾಷಣ ಮಾಲಿಕೆಗಳ ಮೂಲಕ, ವಿಶೇಷ ಉಪನ್ಯಾಸಗಳ ಮೂಲಕ ಮಾಡಿಸ್ತಾಯಿದ್ರು. ನೋಡಿ, ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣದೇವರಾಯರಿಗೆ ಪಟ್ಟಾಭಿಷೇಕವಾಗಿ 500 ವರ್ಷ ಆಯಿತು ಅಂತ ಎಲ್ಲಿಯಾದರೂ ಸಮಾರಂಭ ಆಯಿತಾ ನನಗೆ ಗೊತ್ತಿಲ್ಲ. ಗೋಖಲೆ ಸಂಸ್ಥೆಯಲ್ಲಿ 1 ವಾರದ ವಿಶೇಷ ಕಾರ್ಯಕ್ರಮ ಆಗಿತ್ತು. ಈ ರೀತಿಯಾದ ಎಷ್ಟೊಂದು ವಿಶೇಷಗಳನ್ನು ನಾವು ಕಾಣ್ತೀವಿ. ಅದು ವಿವೇಕಾನಂದರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, DVG ಅವರಿಗೆ ಸಂಬಂಧಿಸಿದ್ದಾಗಿರ್ಬೋದು, ಅನೇಕ ವಿಷಯಗಳನ್ನು ಈ ರೀತಿಯಾಗಿ ಮಾಡಿದ್ರು. ಮತ್ತು ಆ ಭಾಷಣಗಳನ್ನು ಅವರು ಧ್ವನಿಮುದ್ರಣ ಮಾಡಿ ಮೊದಲು CD ಗಳ ರೂಪದಲ್ಲಿ ತಂದರು.
ಆಮೇಲೆ ಪೆನ್ ಡ್ರೈವಿಗೆ ಬಂದರು, ಈಗ ಲೈವ್ ಸ್ಟ್ರೀಮಿಗೆ ಬಂದಿದ್ದಾರೆ. ಅಂದರೆ ರಾಮಸ್ವಾಮಿಯವರು ಸೆಲ್ಫೋನು ಇಟ್ಕೊಂಡಿರಲಿಲ್ಲ. ಹಿ ವಾಸ್ ನಾಟ್ ಎ ಟೆಕ್ನೋಕ್ರ್ಯಾಟ್. ಆದರೆ ಅವರು ತಂತ್ರಜ್ಞತೆ, ಟೆಕ್ನಾಲಜಿ ಎಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ತಿಳ್ಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ಸಂಸ್ಥೆಯನ್ನು ಒದಗಿಸಿಕೊಟ್ರು, ಸಂಸ್ಥೆಯನ್ನು ಶಿಲ್ಪಿಸಿದರು. ಮತ್ತು ಆ ಸಭಾಭವನವನ್ನು ಹೇಗೆ ವಿಸ್ತರಿಸ್ಬೋದು, ಮುಂದೆ ಹೇಗೆ ಪುಸ್ತಕ ಭಂಡಾರ ಮಾಡ್ಬೋದು, ಮೇಲೆ ಹೇಗೆ ಗ್ರಂಥ ಭಂಡಾರವನ್ನು ನಡೆಸ್ಬೋದು. ಡಿ ವಿ ಜಿಯವರ ಕಾಲದಲ್ಲಿ ಡಿ ವಿ ಜಿಯವರ ಪರ್ಸನಲ್ ಲೈಬ್ರರಿ ಅಂತೀವಲ್ಲ, ಅವರ ವೈಯಕ್ತಿಕವಾದ ಗ್ರಂಥ ಭಂಡಾರ ಮತ್ತು ರಂಗನಾಥ್ ಶರ್ಮರು ತಂದುಕೊಟ್ಟಂಥ ಸಂಸ್ಕೃತ ಪುಸ್ತಕಗಳು ಅವನ್ನೆಲ್ಲ ಒಂದು ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿಟ್ಟರು. ಅದಲ್ಲದೆ ಡಿ ವಿ ಜಿ ಸ್ಮಾರಕ ಭವನ ಅಂತ ಮಾಡಿಸಿದ್ರು. ಡಿ ವಿ ಜಿಯವರ ಒಂದು ಭವ್ಯವಾದ ಕಾಂಸ್ಯ ಮೂರ್ತಿ ಮಾಡಿಸಿದ್ರಲ್ಲ, ಆ ಶಿಲ್ಪಿ ಬಗ್ಗೆ ರಾಮಸ್ವಾಮಿಯವರು ಹೇಳಿದರು. ಇವರು ಡಿ ವಿ ಜಿಯವರ ಕೃತಿಗಳನ್ನೆಲ್ಲ ಓದಿಕೊಂಡು, ಅವ್ರ ಫೋಟೋಗಳನ್ನೆಲ್ಲ ಓದಿಕೊಂಡು ಒಂದು 8 ತಿಂಗಳು ಅದರ ಮೇಲೆ ಧ್ಯಾನ ಮಾಡಿದ ಮೇಲೆ ಆ ಶಿಲ್ಪ ಮಾಡಿದ್ರು ಅಂತ. ಅದು ಹೌದು, ಅದರ ಲಕ್ಷಣ ಅಷ್ಟು ಆ ಶಿಲ್ಪದಲ್ಲಿ ಕಾಣಿಸುತ್ತೆ. ಅಂಥ ಕಲಾವಿದರನ್ನು ಇವರು ಹುಡುಕಿದ್ದಾರೆ. ಈ ಬಗೆಯಲ್ಲಿ ಅವರು ಆ ಸಂಸ್ಥೆಯಲ್ಲಿ ನಡೆಸಿದ್ದು ಎಷ್ಟು ದೊಡ್ಡ ಕೆಲಸ ಅಂತಂದರೆ, ಅದನ್ನು ವಿಸ್ತರಿಸಿ ಬರಿಬೇಕಾದ ಒಂದು ತುರ್ತಿದೆ, ದಾಖಲೆ ಮಾಡಬೇಕಾಗಿದೆ. ಇಂಥದ್ದನ್ನು ರಾಮಸ್ವಾಮಿಯವರು ಒಂದು ಸಂಸ್ಥಾ ನಿರ್ಮಾಣದಲ್ಲಿ, ಅದೇ ರೀತಿಯಾದದ್ದು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಕೂಡ ಮಾಡಿದರು. ರಾಷ್ಟ್ರೋತ್ಥಾನದ ಸಾಹಿತ್ಯ ಎಷ್ಟು ಬಹುಮುಖವಾಗಿದೆ ಅಂತ ನಮಗೆ ಗೊತ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವ್ಯಾಯಾಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇತಿಹಾಸಕ್ಕೆ ಸಂಬಂಧಿಸಿದ್ದಿರ್ಬೋದು, ಆರ್ಥಿಕ ಚಿಂತನೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಈ ಥರ ಎಷ್ಟು ಬಗೆಗಳಲ್ಲಿ ಎಷ್ಟು ಪುಸ್ತಕಗಳನ್ನು ಹೊರತಂದರು. ಆ ಪುಸ್ತಕಗಳನ್ನು ಕುರಿತೇ ನಾನು ಪ್ರತ್ಯೇಕ ಲೇಖನವನ್ನು ಬರೆದಿದ್ದೀನಿ. ಅಂದರೆ ರಾಮಸ್ವಾಮಿಯವ್ರದ್ದು ಆ ದೂರದೃಷ್ಟಿ. ನನ್ನ ಗೆಳೆಯ ಕಶ್ಯಪ್ ಹೇಳುವ ಒಂದು ಮಾತು ಒಂದು ಜ್ಞಾಪಕ್ಕೆ ಬರ್ತದೆ. ಗೋಖಲೆ ಸಂಸ್ಥೆಯ ಆ ಒಂದು ನಿರ್ವಾಹಕ ಮಂಡಳಿ ಸದಸ್ಯನಾಗಬೇಕು ಅಂತ ರಾಮಸ್ವಾಮಿಯವರು ಕೇಳಿಕೊಂಡಾಗ, ನನ್ನಂಥವನಿಂದ ಏನು ಪ್ರಯೋಜನ ಆಗುತ್ತೆ ಸಂಸ್ಥೆಗೆ? ನನ್ನ ಹೆಸರು ಹೇಳಿದ್ರೆ ಏನು ಸಂಸ್ಥೆಗೆ ದೊಡ್ಡ ಗೌರವ ಬರೋಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಯಾರೋ ದೊಡ್ಡ ವಂತಿಗೆ ದೇಣಿಗೆ ಏನೂ ಕೊಡೋದಿಲ್ಲ. ಯಾವ ರೀತಿ ಪ್ರಯೋಜನಕಾರಿ ಆಗ್ತೀನಿ ನಾನು? ಅಂದರೆ ಏನಿಲ್ಲ, ನೀವೊಂದು 15-20 ವರ್ಷ ಇದ್ದರೆ ಆಮೇಲೆ ನೀವೇನು ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಅಂತಂತೆ. ಅಂದರೆ ದೀರ್ಘಕಾಲ ಆ ಸಂಸ್ಥೆಯ ಜೊತೆಗೆ ಬೆರೆತರೆ ಅದರ ನಾಡಿ ಮಿಡಿತ ತಿಳಿಯುತ್ತದೆ. ಅದರ ಸ್ವರೂಪ ಸ್ವಭಾವಗಳಿಗೆ ಧಕ್ಕೆ ಮಾಡದೆ ಅದನ್ನು ನಡೆಸಬಹುದಾದದ್ದು ಹೇಗೆ ಅಂತ ಗೊತ್ತಾಗುತ್ತದೆ. ನನಗಿದನ್ನು ಕೇಳಿದ ತಕ್ಷಣ ಷಟ್ಪ್ರಶ್ನೋಪನಿಷತ್ತಿನ ಪಿಪ್ಪಿಲಾದ ಮಹರ್ಷಿಗಳ ಮಾತು ಜ್ಞಾಪಕಕ್ಕೆ ಬಂತು. 6 ಜನ ಋಷಿಗಳು ಬೇರೆ ಬೇರೆ ತಾತ್ವಿಕ ಸಂದೇಹ ಇಟ್ಟುಕೊಂಡು ಅವರ ಬಳಿ ಹೋಗ್ತಾರೆ. ಪಿಪ್ಪಲಾದರ ಬಳಿಗೆ ದದೀಚಿ ಮಹರ್ಷಿಗಳ ಮಗ, ಮತ್ತು ಭೃಗು ಮಹರ್ಷಿಗಳ ಮೊಮ್ಮಗ, ದದೀಚಿಗಳ ಪುತ್ರ ಆದಂಥ ಪಿಪ್ಪಲಾದರ ಬಳಿಗೆ ಹೋಗಿ ನಮಗೆ ಸಂದೇಹ ಇದೆ, ಉತ್ತರ ಕೊಡಿ ಅಂತಂದರೆ, ಆಗಲಿ 1 ವರ್ಷ ನಮ್ಮ ಜೊತೆ ಆಶ್ರಮದಲ್ಲಿ ಇದ್ದುಬಿಡಿ, ಆಮೇಲೂ ನಮಗೆ ಪ್ರಶ್ನೆ ಇದ್ದರೆ ಉತ್ತರ ಕೊಡೋಣ ಅಂತ. ಅಂದರೆ ಈ ಸಹವಾಸ, ಅಂತೆವಾಸಿತ್ವ ಅದು ಬಹಳ ಮುಖ್ಯ. ನಮ್ಮ ಜೊತೆ ಇರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಈಗ ಬಂದ ತಕ್ಷಣ ಸಂಸ್ಥೆ ಬಗ್ಗೆ ಏನೋ ದೊಡ್ಡ ಕೆಲಸ ಮಾಡಬೇಕು ಅಂದರೆ ಸಂಸ್ಥೆಗೆ ಅನಾಹುತವೇ ಮಾಡೋದಾಗತ್ತೆ. ಯಾಕೆಂದರೆ ಅದು ದೆರ್ ಇಸ್ ಎ ಪಿಲ್ ಫಾರ್ ಎವ್ರಿ ಇಲ್ ಅಂತಾರಲ್ಲ, ಹಾಗಲ್ಲ. ಅದರ ಮಾತು ಧಾತುಗಳ ಜೊತೆಗೆ ಮಗ್ನತೆ ಬಂದಾಗ ಹೇಗೆ ಒಬ್ಬ ಗಾಯಕನಿಗೆ ಗಾನ ಬರ್ತದೆಯೋ, ಆ ಮೈಯೊಳಗಡೆ ಒಂದು ಚಲನೆಯನ್ನು ಮೈಗೂಡಿಸಿಕೊಂಡಾಗ, ಮನಸ್ಸಿಗೆ ತಂದುಕೊಂಡಾಗ ಆತ್ಮಕಾಯ ಸಮಾಯೋಗದಿಂದ ಒಂದು ಕರ್ಣ ಬರುತ್ತೋ ಆ ರೀತಿ ಆಗಬೇಕು ಅಂತ. ಅಂದರೆ ರಾಮಸ್ವಾಮಿಯವರ ದೂರದೃಷ್ಟಿ ಎಷ್ಟಾದದ್ದು. ಮತ್ತು ಒಂದು ಸಂಸ್ಥೆಗೆ ಎಲ್ಲರೂ ಬೇಕಾಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ತೆರೆದ ಮನಸ್ಸಿನವರಾಗಿರಬೇಕು. ಆದರೆ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಭಂಗ ಬರಬಾರದು. ಇದು ಒಂದು ವಿಚಿತ್ರವಾದ ರೀತಿ. ಅದೇಂದರೆ ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತೀವಲ್ಲ, ಹಾಗೆ ಒಂದು ಹೂವಿನ ಚೆಂಡನ್ನು ಹಿಡ್ಕೊಂಡು ನೃತ್ಯ ಮಾಡಬೇಕು ಅಂತ ವಿಕ್ರಮಾದಿತ್ಯ ಕೊಟ್ಟಂತೆ ಪರೀಕ್ಷೆಯನ್ನು ರಂಭೆ ಊರ್ವಶಿಯರ ನೃತ್ಯ ಸ್ಪರ್ಧೆಯಲ್ಲಿ. ಚೆಂಡನ್ನು ಬೀಳಿಸಬಾರ್ದು, ಹಾಗಂತ ಬಿಗಿಯಾಗಿ ಹಿಡ್ಕೊಂಡ್ರೆ ಹೂವಿನ ಚೆಂಡು ಬಾಡಿ ಹೋಗುತ್ತದೆ. ಹಾಗಂತ ಸಡಿಲವಾಗಿ ಇಟ್ಟುಕೊಂಡ್ರೆ ಜಾರಿ ಬಿದ್ದು ಹೋಗುತ್ತೆ. ಹಾಗಾಗಿ ಹೂವಿನ ಚೆಂಡನ್ನು ಹಿಡಿದು ನೃತ್ಯ ಮಾಡುವಂತೆ ಒಂದು ದೊಡ್ಡ ಸಂಸ್ಥೆಯನ್ನು, ಒಂದು ದೇಶದಂಥ ದೊಡ್ಡ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಒಂದು ನಾಯಕತ್ವ ನಿರ್ಮಾಣದ ದೃಷ್ಟಿ ನಮಗೆ ಕಾಣಿಸುತ್ತದೆ. ಇಂಥದ್ದು ಎಷ್ಟೊಂದೆಲ್ಲ ಉಂಟು. ಆದರೆ ಅವರು ಹಾಗಿದ್ದೂ ಕೂಡ ಯಾವುದರಿಂದಲೂ ಅವರು ಪ್ರಕ್ಷುಬ್ಧರಾಗಲಿಲ್ಲ, ಯಾವುದಕ್ಕೂ ಅಂಟಿಕೊಂಡು ಅನುದಾರವಾಗಿ ನಡ್ಕೊಳ್ಳಿಲ್ಲ. ಬಹಳ ಬಹಳ ದೊಡ್ಡದಾದದ್ದು. ಹಾಗಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಗೋಖಲೆ ಸಂಸ್ಥೆಗೆ ತುಂಬ ಬೇಕಾಗಿದ್ದವರು, ಡಿ ವಿ ಜಿ ಕಾಲದಲ್ಲಿ ದುಡಿತಾ ಇದ್ದವರು ಒಬ್ಬರಿದ್ದರು. ತುಂಬ ಬಡತನದಲ್ಲಿದ್ದರು. ಆಗ ಸಂಸ್ಥೆಯೂ ಬಡತನವೇ. ಅವರ ಮಗಳಿಗೆ ಮದುವೆ. ಡಿ ವಿ ಜಿಯವರು ಬದುಕಿರಲಿಲ್ಲ. ರಾಮಸ್ವಾಮಿಯವ್ರ ಬಳಿ ಕೇಳಿದ್ರಂತೆ, ರೇಪುರ ಅಂದ್ರಂತೆ ಅಷ್ಟೇ, ನಾಳೆ ಬಾ ಅಂತ. ನಾಳೆ ಇವರು ಬಂದಾಗ ಇವರು ಅವರಿಗಿನ ಬ್ಯಾಂಕಿನ ಸೇವಿಂಗ್ಸ್ ಏನಿದೆ ಅಷ್ಟನ್ನು ವಿಡ್ರಾ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿಕೊಟ್ರಂತೆ, ಮಗಳ ಮದುವೆಗೆ ತೆಗೆದುಕೊಂಡು ಹೋಗು ಅಂತ. ಇದು
ಈ ರೀತಿಯಾದದ್ದು. ಹಾಗಾಗಿ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ನಿದ್ದೆವಳು ಸಾವು ಪಡೆ ಮಂಕುತಿಮ್ಮ ಅಂತ. ರಾಮಸ್ವಾಮಿಯವರು ನಿದ್ದೆಯೊಳೆ ಸಾವು ಪಡೆದರು, ಅಜರಾಮರವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸ್ಮೃತಿಗೆ ಸದಾ ನಮಸ್ಕಾರ. ಗಣೇಶ್ ಅವರಿಗೆ ಧನ್ಯವಾದಗಳು. ಅವ್ರು ಮಾತಾಡೋದಕ್ಕೆ ಶುರು ಮಾಡಿದಾಗ ಮಳೆ ಪ್ರಾರಂಭವಾಯಿತು, ಇವಾಗ ನಿಂತಿದೆಯೇನೋ ಗೊತ್ತಿಲ್ಲ. ಇದೀಗ ಒಂದು ವಿಶೇಷವಾದ ಕಲಾಪ ನಡೀಬೇಕಾಗಿದೆ. ನಮಗೆಲ್ಲರಿಗೂ ತಿಳಿದಂತೆ ಪೂಜ್ಯ ಎಸ್ ಆರ್ ರಾಮಸ್ವಾಮಿಯವರು ಬರೆದಂತಹ ಕೊನೆಯ ಪುಸ್ತಕ ಇತಿಹಾಸದ ಸೆರಗು. ಆ ಪುಸ್ತಕವನ್ನು ಇಂದು ನಮ್ಮ ಸುಯೋಗದಿಂದ ನಮ್ಮೊಡನಿರುವಂತಹ ಹಿರಿಯ ವಿದ್ವಾಂಸರಾದ ಪೂಜ್ಯ ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳಿಗೆ ಅವರು ಸಮರ್ಪಣೆ ಮಾಡಿದ್ದಾರೆ. ರಾಮಸ್ವಾಮಿಯವರು ಬರೆದಿರುವ ಸಮರ್ಪಣಾ ವಾಕ್ಯ ಹೀಗಿದೆ: ನನ್ನ ಎಲ್ಲ ಪ್ರಯಾಸಗಳನ್ನು 7 ದಶಕಗಳದ್ದಕ್ಕೂ ಹಾರ್ದವಾಗಿ ಪ್ರೋತ್ಸಾಹಿಸಿರುವ ವಿದ್ವದ್ವರೇಣ್ಯ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರ ಚರಣಗಳಿಗೆ ಅರ್ಪಣೆ ಎಂಬ ವಾಕ್ಯವನ್ನು ಬರೆದಿದ್ದಾರೆ. ವನಸುಮದ ಬಗ್ಗೆ ರಾಮಸ್ವಾಮಿಯವರು ಗೋಖಲೆ ಸಂಸ್ಥೆಯಲ್ಲಿ ಒಮ್ಮೆ ಮಾತಾಡ್ತಾ ಹೀಗೆ ಹೇಳಿದರು: ಬಸವಣ್ಣನವರ ವಚನ ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಇದು ಬರೀ ಸಾಹಿತ್ಯಿಕ ರೂಪದಲ್ಲಿ ಅಂಥದ್ದೇನೂ ದೊಡ್ಡದಿಲ್ಲ. ಇದನ್ನು ಯಾರೂ ಹೇಳ್ಬೋದಾಗಿತ್ತು, ಕಲಬೇಡ ಕೊಲಬೇಡ ಅಂತ. ಇದು ಬಸವಣ್ಣನವ್ರ ಬಾಯಿಂದ ಬಂದಿದ್ದಕ್ಕೋಸ್ಕರ ಇದಕ್ಕೆ ಮಹತ್ವ ಬಂತು. ಅದೇ ರೀತಿಯಲ್ಲಿ ಅವ್ರ ಮಾತು ಡಿ ವಿ ಜಿ ಅವರ ಮಾನಸ ಪುತ್ರರಾದ ಗಣೇಶರು ಒಪ್ತಾರೆ, ವನಸುಮ ಬರೀ ಆ ಹಾಡಿನ ಸಾಹಿತ್ಯಿಕ ರೂಪದಲ್ಲೇನು ದೊಡ್ಡದಿಲ್ಲ, ಆದರೆ ಹೇಳಿದ್ದು ಡಿ ವಿ ಜಿ ಅನ್ನೋ ಕಾರಣದಿಂದ ಈ ಹಾಡಿಗೆ ಮಹತ್ವ ಬಂದಿದೆ. ವನಸುಮವನ್ನು ನಾನು ಹಲವು ಬಾರಿ ಹಾಡಿದ್ದೀನಿ. ಪ್ರತಿ ಬಾರಿಯೂ ಡಿ ವಿ ಜಿ ಅವ್ರಿಗೋಸ್ಕರನೇ ಹಾಡಿರುವಂಥದ್ದಾಗಿದೆ. ಕಳೆದ ಬಾರಿ ಈ ಹಾಡನ್ನು ಹಾಡಿದ್ದು ಮಾರ್ಚ್ 17ನೇ ತಾರೀಕು ಡಿ ವಿ ಜಿ ಅವರ ಜನ್ಮ ದಿನಾಚರಣೆಯಲ್ಲಿ ಒಂದು ಸಮಾರಂಭ ಏರ್ಪಟ್ಟಿತ್ತು ಗೋಖಲೆಯಲ್ಲಿ. ಅವಾಗ ಈ ಹಾಡನ್ನು ಹಾಡಿದೆ. ಮುಂದುಗಡೆ ಮೊದಲನೇ ಸಾಲಿನಲ್ಲಿ ರಾಮಸ್ವಾಮಿಯವರೇ ಕೂತಿದ್ದರು. ಮುಂದಿನ ಸರಿ ಅವ್ರಿಗೋಸ್ಕರ ಹಾಡ್ತೀನಿ ಅನ್ನೋವಂಥದ್ದು ಅವಾಗ ನನಗೂ ಗೊತ್ತಿರಲಿಲ್ಲ. ಈ ಹಾಡಿನ ಪ್ರತಿಯೊಂದು ಪದವು ಡಿ ವಿ ಜಿ ಅವರಿಗೆ ಹೇಗೆ ಒಪ್ಪುತ್ತೋ ಅದೇ ರೀತಿಯಲ್ಲಿ ರಾಮಸ್ವಾಮಿಯವ್ರಿಗೂ ಒಪ್ಪುತ್ತೆ. ಅವರಿಗಾಗಿ ಈಗ ವನಸುಮ. ವನಸುಮದೋಲೆನ್ನ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯೋ ಮೌನದಿಂ ಬಿರಿದು ನಿಜ ಸೌರಭವ ಸುಸೀನಲವಿಂ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು
ನಿಜ ಸೌರಭವ ಸುಸೀನಲವಿಂ ತಾನೆಲೆಯ ಪಿಂತೀರ್ದು ದೀನತೆಯ ತೋರಿ ತಾನೆಲೆಯ ಪಿಂತೀರ್ದು ದೀನತೆಯ ತೋರಿ ಅಭಿಮಾನವನು ತೋರೆದು ಕೃತಕೃತ್ಯತೆಯ ಪಡೆವಂತೆ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಗನುಳಿದು ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಗನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ಪಿನಿಂ ಬಾಳ್ವೋಲು ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ನುಡಿನಮನದ ಜೊತೆ ನಾದನಮನವೂ ಕೂಡ ಸಂಪನ್ನವಾಗಿದೆ. ಹಿರಿಯರೇ, ಮಿತ್ರರೇ, ಶ್ರೀಮಾನ್ ಎಸ್ ಆರ್ ರಾಮಸ್ವಾಮಿಗಳ ಸಂಬಂಧದಲ್ಲಿ ಇಲ್ಲಿ ಹೀಗೆ ಸೇರಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಂತೋಷದ ಸಂಗತಿ ಏನಲ್ಲ, ಸಂಭ್ರಮದ ಸಂಗತಿ ಅಲ್ಲ, ಕರ್ತವ್ಯದ, ಜವಾಬ್ದಾರಿಯ, ಕೃತಜ್ಞತೆಯ ಒಂದು ಸಂಕೇತವಾಗಿ ನಾವಿಲ್ಲಿ ಸೇರಿದ್ದೇವೆ. ಶಿವಸ್ವಾಮಿಗಳು ಮಾತಾಡಿದ್ರು, ಗಣೇಶ್ ಅವರು ಮಾತಾಡಿದ್ರು, ಮುಕುಂದ ಅವರು ಮಾತಾಡಿದ್ರು. ಅವರು ರಾಮಸ್ವಾಮಿಗಳ ವ್ಯಕ್ತಿತ್ವದ ಆಳ ಅಗಲಗಳ ಪರಿಚಯದ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ರು. ತುಂಬ ಆಳ, ತುಂಬ ಅಗಲ. ನಿಮಗೆ ಹೇಗೆ ಗೊತ್ತು? ಅವರ ಒಡನಾಟ ಇರುವುದು, ಅವರ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದು, ಅವರ ಸಂಘಟನೆಗಳ ಸ್ವರೂಪವನ್ನು ಹತ್ತಿರದಿಂದ ನೋಡುವುದು, ಅವರ ವಿದ್ವತ್ತೆಯ ಸಂವಾದಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಈ ಎಲ್ಲವುಗಳಿಂದ ಆತ ಬಹುಶಃ ನಮ್ಮ ದೇಶದ ಬಹಳ ದೊಡ್ಡ ಬೌದ್ಧಿಕ ವ್ಯಕ್ತಿ ಎನ್ನುವುದನ್ನು ನಾನು ಮನಗಂಡಿದ್ದೇನೆ. ಪ್ರೊಫೆಸರ್ ಎಮ್.ಎಚ್. ಗೋಪಾಲ್ ಅವರು ಇದ್ದಾಗ, ಅವರು ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಅವರು ಇದ್ದಾಗ ಅವ್ರನ್ನ ನನಗೆ ತಕ್ಕ ಮಟ್ಟಿಗೆ ಪರಿಚಯ ಇತ್ತು. ಅವರ
ಬಗೆಗೆ ಒಂದು ಅಭಿನಂದನಾ ಲೇಖನವನ್ನು ಪ್ರೊಫೆಸರ್ GS ದೀಕ್ಷಿತ್ ಅವರು ಬರೆದರು. ಅದರಲ್ಲಿ ಒಂದು ಮಾತು ಹೀಗೆ ಬರೀತಾರೆ: ಹೀ ಈಸ್ ಎ ಡಿವೌಟ್ ಹಿಂದೂ and an ardent humanist, and he is convinced that the salvation of a society lies with its intellectuals. He is an ardent humanist, a devout Hindu. ಒಂದು ಸಮಾಜದ ಏಳಿಗೆಗೆ ಅಲ್ಲಿಯ ಬುದ್ಧಿಶಾಲಿಗಳು ಅವರ ಕೊಡುಗೆ, ಅವರ ಕೆಲಸ ಬಹಳವಾಗಿರ್ತದೆ ಅನ್ನೋ ಮಾತನ್ನು ಬರೆದರು. ರಾಮಸ್ವಾಮಿಗಳನ್ನು ಕಂಡಾಗಲೆಲ್ಲ ನನಗೆ ಇದು ಜ್ಞಾಪಕಕ್ಕೆ ಬರ್ತದೆ. ಒಂದು ಅವರ ಸಾಧನೆಯಲ್ಲಿ ಪ್ರತಿಭೆ, ಪಾಂಡಿತ್ಯ, ಪರಿಶ್ರಮ ಅನ್ನೋ ಒಂದು ಸಮತಲ ರೇಖೆಯನ್ನು ಇಟ್ಕೊಂಡು ಅದರಿಂದ ಒಂದು ತ್ರಿಭುಜವನ್ನು ರಚಿಸಬೇಕು ಅಂತ ಹೊರಟ್ರೆ ಅದು ಅಗ್ರಭಾಗದಲ್ಲಿ ಶೀಲೋನ್ನತಿ ಅನ್ನೋದನ್ನು ಕೂಡಿಸ್ಕೊಳ್ತದೆ. ಆ ಶೀಲೋನ್ನತಿಯ ಅಗ್ರಸ್ಥಾನದಲ್ಲಿ ಅವರ ಸ್ವಭಾವ, ಅವರ ಮನೋಧರ್ಮ, ಅವರ 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 ಪ್ರಾಮಾಣಿಕತೆ ಇದು ತುಂಬಿ ತೊಳಗ್ತದೆ. ಅಂಥ ಮನುಷ್ಯರನ್ನು ಮತ್ತು ಕಾಣೋದು ಕಷ್ಟ. ಈಗ ಈ 75 ವರ್ಷಗಳ ನನ್ನ ಅನುಭವದಲ್ಲಿ ಉದ್ದಕ್ಕೆ ಅನೇಕ ದೊಡ್ಡವರನ್ನು ನಾನು ನೋಡಿದ್ದೇನೆ. ಯಾವ ರೀತಿಯಿಂದಲೂ ಅವರಿಗಿಂತ ಕಡಿಮೆಯಲ್ಲದ ವಿದ್ವತ್ತೆಯಲ್ಲಾಗಲಿ, ಸಾಧನೆಯಲ್ಲಾಗಲಿ, ಸಾಹಸದಲ್ಲಾಗಲಿ, ಕೃತಿರಚನೆಯಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ ಅವರಿಗಿಂತ ಇವರು ಯಾವ ರೀತಿಯಿಂದಲೂ ಕಡಿಮೆಯಾದವರಲ್ಲ. ಇದು ಹೇಗೆ ಸಾಧ್ಯವಾಯಿತು ಅವರಿಗೆ? ಇದು ಬಹಳ ಕಷ್ಟ. ತಿಳಿದಿದೆ ಅಂದರೆ ತಿಳಿದಿದೆ, ಇಲ್ಲ ಅಂದರೆ ಇಲ್ಲ. ಆ ಸ್ಥಿತಿಯಲ್ಲಿ ರಾಮಸ್ವಾಮಿಗಳು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರು. ಅವರು ದೊಡ್ಡವರನ್ನ ಕಂಡರು, ದೊಡ್ಡವರ ಒಡನಾಟದಲ್ಲಿ ಬೆಳೆದರು, ತಾವೂ ದೊಡ್ಡವರಾದರು. ತಮ್ಮ ಪರಿಚಯ ಪ್ರಭಾವಕ್ಕೆ ಒಳಗಾದವರೂ ಕೂಡ ದೊಡ್ಡವರಾಗೋ ಹಾಗೆ ಪ್ರಯತ್ನ ಮಾಡಿದ್ರು. ಗಣೇಶ್ ಮತ್ತು ಆ ವಯಸ್ಸಿನ ತರುಣರೆಲ್ಲ ಹಾಗೆ ಪ್ರಭಾವಕ್ಕೆ ಒಳಗಾಗಿ ಇವತ್ತೇನು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ, ಅಲ್ಲಿ ಗೋಖಲೆ ಸಂಸ್ಥೆಯಲ್ಲಿ ಏನೊಂದು ಕೆಲಸಗಳು ಕಾಣ್ತಾ ಇವೆ, ಇದರ ಹಿಂದೆ ಪ್ರಭಾವಳಿಯಂತೆ ಶಕ್ತಿ ಸಂಪನ್ನವಾದಂಥ ಒಂದು ವ್ಯಕ್ತಿತ್ವ ಇದೆ. ಅದು SR ರಾಮಸ್ವಾಮಿಗಳು. 72 ವರ್ಷಗಳ ಹಿಂದೆ 72 ಇಸ್ವಿ ಒಳಗೆ ನನಗೆ ಅವ್ರ ಮೊದಲ ಪರಿಚಯ ಆಯಿತು. ಅವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ನನ್ನ ಗುರುಗಳು. ಶ್ರೀಕಂಠ ಶಾಸ್ತ್ರಿಗಳು ಇತಿಹಾಸ ವಿದ್ವಾಂಸರು. ಇವರು ಕಾಕಾ ಕೀಕಿ ಹೇಳಿದ್ರಲ್ಲ, ಅವ್ರಿಗೂ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ. ಆದರೆ ಅವರು ವಿದ್ಯೆಯ ಉಪಾಸನೆಯನ್ನು ಹೇಗೆ ಮಾಡಿದ್ರು ಅದರಿಂದ ನಾನು ಸ್ತಂಭೀಭೂತನಾಗಿದ್ದೆ. ಅವರ ಬಗ್ಗೆ ಒಂದು ಅಭಿನಂದನೆ ಗ್ರಂಥ ತರಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಆಸೆ ಪಟ್ಟೆ. ಆಸೆ ನೆರವೇರಿತು. ಆ ಸಂದರ್ಭಕ್ಕೆ SR ರಾಮಸ್ವಾಮಿಗಳು ಬಂದಿದ್ದರು. ನನಗೆ ಅವ್ರ ಪರಿಚಯ ಇರಲಿಲ್ಲ. ಅವರು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆ ಆ ಕಡೆ ಬಿಟ್ಟರು. ಅಲ್ಲಿಂದ ಬಹುಶಃ ಅಲ್ಲಿಂದ ಇದು ಶತಮಾನೋತ್ಸವ, ವಿಶ್ವವಿದ್ಯಾಲಯ ಶತಮಾನೋತ್ಸವ ಕಾರ್ಯಕ್ರಮ ನಡೀತು. ಅಲ್ಲಿ ಆಯಿತು. ಆವಾಗ ಯಾರು ನೀವು ಅಂತ ನಾನು ಕೇಳಿದೆ. ಅವನು ಶ್ರೀಕಂಠ ಶಾಸ್ತ್ರಿಗಳು ನನಗೆ ದೊಡ್ಡಪ್ಪ ಆಗಬೇಕು ಹಾಗೆ ಅಂತ ಹೇಳಿ. ಅದು ಮೊದಲ ಪರಿಚಯ. ಅದು ಆಮೇಲೆ ಈ ಪರಿಚಯ ಎಷ್ಟು ಉತ್ಕಟವಾಯಿತು ಅಂದರೆ, ನಾನು ಅವರ ಅಭಿಮಾನಿಯಾದೆ. ಯಾವ ಸಂಕೋಚವೂ ಇಲ್ಲದೆ, ಯಾವ ಹೆಗ್ಗಳಿಕೆಯ ಭಾವನೆಯೂ ಇಲ್ಲದೆ. ಯಾಕೆಂದರೆ ಇಷ್ಟು ಕಾಲದ
ನನ್ನ ಭಾಷಾ ಸಾಹಿತ್ಯದ ವಲಯದ ಅಧ್ಯಯನ, ಅಧ್ಯಾಪನ, ಪರಿಚಯ, ಪ್ರವೇಶ, ಗ್ರಂಥರಚನೆಯಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಒಬ್ಬ ಶಕ್ತಿಶಾಲಿಯಾದ, ಬುದ್ಧಿಶಾಲಿಯಾದ, ಹೇಗೆ ಅಂದರೆ ಅವರು ಸಾರಾಸಾರ ವಿವೇಚನೆಯನ್ನು ಉಳ್ಳವರಾಗಿದ್ದರು. ಅವರು ಹಿತಮಿತ ಮೃದು ವಚನ ಸಂಪನ್ನರಾಗಿದ್ದರು. ಆ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದರಲ್ಲಿ ಚತುರ ಸಂಘಟಕರಾಗಿ, ನಾಯಕರಾಗಿ ಇದ್ದರು. ವಿಪುಲವಾದ ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ದೊಡ್ಡವರ ಎಷ್ಟರ ಮಟ್ಟಿಗೆ ಈಗ ಡಿ ವಿ ಜಿಯವರ ಒಡನಾಟ ಅನೇಕ ವೇಳೆ ಅವರ ಪರೋಕ್ಷವಾಗಿ, ಈಗ ಅವರಿಲ್ಲ, ಡಿ ವಿ ಜಿಯವರಿಲ್ಲ, ಇದ್ದ ಕಾಲದವರು ಈಗ ಎಲ್ಲ ಸಾಕಷ್ಟು ಜನ ಇಲ್ಲ, ಈಗ ಇವರೇ ಕೊನೆಯವರು ಅಂತ ಹೇಳ್ತಾರೆ. ಅದು ಇಲ್ಲಿ ಸ್ವಾರಸ್ಯವೇನು ಅಂದರೆ, ನೋಡಿದ ಹೊರತು ನಂಬೋಕ್ಕಾಗಲ್ಲ ನಮಗೆ, ನೋಡಿದ ಹೊರತು, ನುಡಿಸದ ಹೊರತು ನಂಬೋದಕ್ಕಾಗೋದಿಲ್ಲ. ಆ ದರ್ಜೆಯಲ್ಲಿ ಅವರಿದ್ದರು. ಒಂದು ಈ ನಡುವೆ ನಮ್ಮ ಮಿತ್ರರ ಮಾತಿನಲ್ಲಿ ಅದು ಬಂತದು, ಏನು ಅಂತ ಹೇಳಿದ್ರೆ, ಈಚೆಗೆ ರಾಮಸ್ವಾಮಿಗಳು ಜನರ ಜೊತೆಲಿ ಅಷ್ಟಾಗಿ ಮಾತು ಆಡ್ತಿರಲಿಲ್ಲ. ಅವ್ರಿಗೆ ಸಾಕು ಅನಿಸಿದ್ದಲ್ಲ. ಅದೇನು ಅಂದರೆ, ಎಂತೆಂತಹ ದೊಡ್ಡವರ ಒಡನಾಟವಿತ್ತು, ಅದರ ಸಂವಾದ ಸೌಖ್ಯವನ್ನು ಅನುಭವಿಸಿದರು, ಅವರ ಸಾಹಿತ್ಯವನ್ನು ಗಮನಿಸಿದರು, ಅವರ ಸಂಪರ್ಕವನ್ನು, ಸೇವೆಯನ್ನು ಅವರು ಮಾಡಿದ್ರು ಅಂದರೆ, ಇದೆಯಲ್ಲ, ಆ ದೊಡ್ಡ ಪ್ರಮಾಣದ ಬಿರುಕು ಈಗಿನ ಸಮುದಾಯದಲ್ಲಿ ಹಾಗೆ ಎದುರಿಗೆ ಕುಳಿತು ಸಂವಾದ ನಡೆಸುವಂಥವ್ರು ನನ್ನ ಕಣ್ಣು ಕಾಣಿಸ್ತಿಲ್ಲ ಅನ್ನೋ ವಿಷಾದ ಅವರನ್ನು ಕಾಡ್ತಾಯಿತ್ತು. ಅದನ್ನು ಹೇಳ್ತಿದ್ರು, ಅದನ್ನು ಹೇಳ್ತಿದ್ರು. ಅವರ ದೀಪಸಾಕ್ಷಿ ಅವರಿಗೆ ಅಭಿನಂದನೆ ಗ್ರಂಥವನ್ನು ಸಮರ್ಪಣೆ ಮಾಡಿದಾಗ ನಾನು ಇದ್ದೆ, ಭೈರಪ್ಪನವರಿದ್ದರು. ಭೈರಪ್ಪನವ್ರು ಹೇಳ್ತಾರೆ, ನಾನು ಕಾದಂಬರಿಗಳನ್ನು ಬರದೇ ದೇಟ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ನನಗೆ ಬೇಕಾಗಿತ್ತು. ಇದು ನೀನು ಚೆನ್ನಾಗಿ ಬರೀಬಹುದು ಅಂತ ಹೇಳೋದಕ್ಕೊಂದು ಸ್ಟ್ಯಾಂಡರ್ಡ್, ಅದು ರಾಮಸ್ವಾಮಿಗಳು ನನಗೆ ಒದಗಿಸಿದರು ಅಂತ ಅವ್ರು ಹೇಳ್ತಾರೆ. ಆ ಧೈರ್ಯ ಕೊಟ್ಟರು ಅಂತ. ಒಂದು ಕಾದಂಬರಿಯ ವಿಚಾರ ಬರೆಯುವಾಗ ಕಾದಂಬರಿ ಲೋಕ, ಅದರ ಇತಿಹಾಸ, ಅದರ ವ್ಯಾಪ್ತಿ, ವಿಶ್ವದಲ್ಲಿ ಅದರ ಈ ಎಲ್ಲವನ್ನು ಕುರಿತಾಗಿ ಈ ಸರ್ವಗ್ರಾಸಿಯಾದ, ಸರ್ವತೋಮುಖವಾದ ಈ ಪಾಂಡಿತ್ಯ ಇದೆಯಲ್ಲ, ಅನೇಕ ಭಾಷೆಗಳನ್ನು ಬಲ್ಲವರಾಗಿದ್ದರು, ಸಂಪ್ರದಾಯದಲ್ಲಿ ಶ್ರದ್ಧೆ ಇದ್ದವರಾಗಿದ್ದರು, ಆಧುನಿಕವಾದ ವಿದ್ಯಮಾನಗಳನ್ನು ತಿಳಿದವರಾಗಿದ್ದರು. ಅವರು ಭೈರಪ್ಪನವರು ಮಾತಾಡುವಾಗ ಹೇಳಿದರು, ಈಗ ನಮ್ಮ ನಡುವೆ ಈ ಪ್ರಪಂಚದಲ್ಲಿ ಈಗ ಸಂತೆಯೊಳಗಿನ ಸಂತ ಅಂತ ಹೇಳೋ ಹಾಗೆ ನಮ್ಮ ನಡುವೆ ಕಾಣಿಸ್ತಾ ಇರತಕ್ಕಂಥದ್ದು ಭೈರಪ್ಪನವರು, ರಾಮಸ್ವಾಮಿಗಳು ಅಂತ ಭೈರಪ್ಪನವ್ರು ಹೇಳಿದ್ರು. ಅದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಯಾಕೆಂದರೆ ಈಗ ನಾವು ಮಾತನಾಡಿ ಯಾರನ್ನೇನು ಮೆಚ್ಚಿಸಬೇಕಾದ್ದಿಲ್ಲ. ಈಗ ಗುಣವನ್ನು ಗ್ರಹಿಸೋ ಒಂದು ವಿಶಾಲವಾದಂಥ ದೃಷ್ಟಿ ಇದ್ದರೆ, ಯಾಕೆಂದರೆ ಈಗ 3 ವಾರ ಆಯಿತು ಅವ್ರು ತೀರ್ಕೊಂಡ್ರು, ಪ್ರತಿಮಾಗೃಹವನ್ನು ಸೇರಿದಾಗ ಆಯಿತು ನಿಜ. ಆಮೇಲೆ ಅವ್ರು ಕಾಣೋಕ್ಕೆ ಸಿಕ್ಕೋಲ್ಲ, ಅವ್ರು ಮಾತಾಡೋದನ್ನು ಕೇಳೋಕ್ಕಾಗೋದಿಲ್ಲ. ಅದೆಲ್ಲ ಈ ಹೊಸ ತಂತ್ರಜ್ಞಾನದ ಮೂಲಕವಾಗಿ ಕೇಳ್ಬೋದು ದೇಟ, ಆದರೆ ಅದರ ಪ್ರಭಾವ ಬೇರೆ. ಆದರೆ ಅವರು ಏನು ನಿರ್ಮಾಣ ಮಾಡಿದ್ದಾರೆ ಸಾಹಿತ್ಯ ಕೃತಿಗಳು, ಅಗಾಧವಾದ ರಾಶಿ, ಅದು ಅಷ್ಟಿಷ್ಟಲ್ಲ. ಅದರ ಬಗ್ಗೆ ಅವರು ನಿರ್ಲಿಪ್ತವಾಗಿ, ಧರ್ಮವಾಗಿದ್ದು ಏನು ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ರಾಶಿ ಉತ್ಥಾನ ಪತ್ರಿಕೆ ಬಂದ ಕೂಡಲೇ ನಾನು ಅವ್ರ ಲೇಖನ ಓದ್ತೇನೆ. ಬಹುಶಃ ಅಲ್ಲಿಯ ಲೇಖನಗಳೇ ಇಲ್ಲಿ ಕೂಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ವೈಖರಿಯಿಂದ ಬರೀತಾರೆ, ಏನು ಇತಿಹಾಸ ದೃಷ್ಟಿ ಇದೆ, ಏನು ವಿಮರ್ಶೆಯ ದೃಷ್ಟಿ ಇದೆ, ಏನು ಚುರುಕಾಗಿದೆ, ಏನು ಅವಲೋಕನದ ಒಂದು ವ್ಯಾಪ್ತಿ ಇದೆ ಅದಕ್ಕೆ ಅಂದರೆ ಆಶ್ಚರ್ಯವಾಗ್ತದೆ. ಒಂದು ಸಂದರ್ಭ, 2 ಸಂದರ್ಭ ನೆನಪಾಗ್ತದೆ ನನಗೆ. ಒಂದು ಭೈರಪ್ಪನವರು, ಅವರು, ನಾನು 3 ಜನ ಇದ್ದ ಸಂದರ್ಭ. ಅದು ಭೈರಪ್ಪನವರ ಒಂದು ಪ್ರಶಸ್ತಿ ಅವರಿಗೆ ಕೊಟ್ಟಾಗ ಸ್ವೀಕಾರ ಮಾಡಿದಾಗಿನ ಸಂದರ್ಭ ಅದು. ಅವರು ಯಾದವರಾವ್ ಜೋಶಿ ಅವರು ಬದುಕಿದ್ದಾಗ
ಒಂದು ವೇದ ಪಾಠ, ಒಂದು ಗಾನವೋ ಅದನ್ನು ಕೇಳಬೇಕು ಅಂತ ಹೇಳಿ ರಾಮಸ್ವಾಮಿಗಳಲ್ಲಿ ತಮ್ಮ ಅಪೇಕ್ಷೆಯನ್ನು ಯಾದವರಾಜ ಜೋಶಿಯವರು ಅವ್ರನ್ನ ನಾನು ನೋಡಿದ್ದೆ, ಯಾದವರಾಜ ಜೋಶಿಯವರು ನೋಡಿದ್ದೆ, ಅವರ ಮಾತನ್ನು ಕೇಳಿದ್ದೆ. ಅವರು ಕನಕಪುರಕ್ಕೆ ಬಂದಿದ್ದರು, ಅದು ನಮ್ಮವರು. ಅಲ್ಲಿ ಅವ್ರು ಕೇಳಿದಾಗ ಅದು ಏನೋ ಸಂದರ್ಭ, ಆವಾಗ ಅವರು ಅದನ್ನು ಹೇಳೋಕ್ಕಾಗಲಿಲ್ಲ. ಅಲ್ಲಿ ಈ ವಿಚಾರವನ್ನು ಭೈರಪ್ಪನವ್ರು ಜ್ಞಾಪಕ ಮಾಡಿಕೊಂಡು ಹೀಗೆ ಅವ್ರು ಹೇಳಿದರು. ಇವರ ವೈದಿಕ ಪರಿಣತಿ ಈ ಮಟ್ಟಿಗಿತ್ತು ಮತ್ತು ಯಾದವರಾಜ ಜೋಶಿಯವರು ಕೇಳೋಕ್ಕೆ ಅಪೇಕ್ಷೆ ಪಟ್ಟರು ಅಂತ ಹೇಳಿದಾಗ ಎಳೆ ಮಗುವಿನ ಹಾಗೆ ಹತ್ತರು ರಾಮಸ್ವಾಮಿಗಳು. ಅವರೇನು ಮಾವ ಅಲ್ಲ, ಅಳಿಯ ಅಲ್ಲ, ಅಥವಾ ದೊಡ್ಡ ಇದಲ್ಲ. ಯಾದವರಾಜ ಜೋಶಿಯವರನ್ನ, ಅವರ ವ್ಯಕ್ತಿತ್ವವನ್ನು, ಅವರ ರಾಷ್ಟ್ರ, ಅದನ್ನು ಅದು ಅವರು ಎಷ್ಟು ಎಳೆ ಮಗುವಿನಾಗ ವೇದಿಕೆ ಮೇಲೆ ಹತ್ತರು ಅವರು. ಈ ಸ್ಪಂದನ ಇದೆ ನೋಡಿ, ಇದು ಅಸಾಮಾನ್ಯವಾದಂಥದ್ದು. ಅದೇ ಘಟನೆ ಅಂತ ಹೇಳಿದೆ ನಾವು, ಘಟನೆ ಅಂತ ನಾವು ತಗೊಳ್ತೀವಿ, ಅದು ಅವ್ರಿಗೆ ಘಟನೆ ಆಗಿರಲಿಲ್ಲ. ಅವರಿಗೆ ಅದೊಂದು ಹೃದಯ ಸ್ಪಂದನ ಬಿಡ್ತಾ ಅವ್ರಿಗೆ. ಅಯ್ಯೋ, ಆ ಸಂದರ್ಭದಲ್ಲಿ ಜೋಶಿಯವರ ಎದುರಿಗೆ ನಾನು ಹೇಳೋಕ್ಕಾಗಲಿಲ್ವಲ್ಲ, ನಾನು ಎಂಥ ಕರ್ತವ್ಯ ಚ್ಯುತಿ ನಂದು ಹಾಗೆ ಅಂತ ರಾಮಸ್ವಾಮಿಗಳಿಗೆ ಅನಿಸಿದೆ. ಅವರು ವೈಕುಂಠ ಸಮಾರಾಧನೆ ದಿವಸ ಪಾರಾಯಣ ಮಾಡಿ ಅದು ವೈಕುಂಠ ಯಾವ್ದು ಜೋಶಿಯವರ ಅದು. ಆಮೇಲೆ ಒಂದ್ಸರಿ ಹೀಗೆ ಅವರ ಆ ಕಚೇರಿ ಕಡೆ ಬರ್ತಿದ್ದೇನೆ. ಅವರು ಈಗ ನಾನು ಅವ್ರಿಗಿಂತ 4 ವರ್ಷ ದೊಡ್ಡವನಿರ್ಬೋದು. ಅವ್ರ ಹತ್ರ ಕೂತಾಗ ಆ ಪ್ರಭಾವಶಾಲಿಯಾದ ವ್ಯಕ್ತಿತ್ವ, ಅವರ ತಿಳುವಳಿಕೆ, ಅವರ ಮಾತಿನ ರೀತಿ, ಅವರ ಬರವಣಿಗೆಗಳ ಪರಿಚಯ, ಇವುಗಳಿಂದಾಗಿ ಒಂದು ಬಗೆಯ ಗಾಂಭೀರ್ಯ ಅವರಿತ್ತಿತ್ತು. ಆಮೇಲೆ ಯಾವುದೋ ಒಂದು ಏನೋ ಬರವಣಿಗೆ ಮಾಡೋದಕ್ಕೆ ನಾನು ಪೆನ್ನು ತಗೊಂಡು ಬರದೆ, ಅದು ಬರೀಲಿಲ್ಲ. ಆಮೇಲೆ ನಾನು ಹೇಳಿದೆ, ಅಯ್ಯೋ, ನಾನು PhD ಥೀಸಿಸ್ ಕೆಲಸ ಮಾಡೋವಾಗಲೂ DL ನರಸಿಂಹಾಚಾರ್ಯ ಹತ್ರ ಏನೋ ತಿದ್ದುಪಟ್ಟು ಮಾಡೋದಕ್ಕೆ ಅವರು ಓದಿಸೋರು, ನಾನು ಓದಿ ಹೇಳ್ತಾಯಿದ್ದೆ, ಪೆನ್ನಲ್ಲಿ ಏನೋ ಬರೀಲಿಲ್ಲ ಆಗಲೂ. ಅದು ಏನಯ್ಯ, ಒಂದು ಒಳ್ಳೆ ಪೆನ್ ಇಟ್ಕೊಬಾರ್ದೇನಯ್ಯ ಅಂತ ನಮ್ಮ ಮೇಷ್ಟ್ರು ನನಗೆ ಜಗ್ಗಿಸಿದರು. ಈ ಮಾತು ರಾಮಸ್ವಾಮಿಗಳಿಗೆ ಹೇಳಿದೆ. ಒಂದು 2 ತಿಂಗಳ ಮೇಲೆ ಬಂದಾಗ ಒಂದು ದೊಡ್ಡ ಪೆನ್ನು ನನ್ನ ಟೇಬಲ್ ಮೇಲೆ ಇಟ್ಟರು. ಇದನ್ನು ತಗೊಳ್ಳಿ ನಿಮಗೆ. 2 ತಿಂಗಳ ಮೇಲೆ ಜ್ಞಾಪಕ ಇಟ್ಕೊಂಡು ಆಳ ಅಗಲಗಳನ್ನು, ರಾಮಸ್ವಾಮಿಗಳ ಸಾಧನೆಯ ಆಳ ಅಗಲಗಳನ್ನು ಗುರುತಿಸೋದು ಒಂದು ತಪಸ್ಸು, ಒಂದು ಸಾಧನೆ. ಅಷ್ಟು ವ್ಯಾಪಕತ್ವವನ್ನು ಅವರು ಒಂದು ಸೇವೆಯ ಕಾರ್ಯದಲ್ಲಿ, ಸಾಧನೆಯಲ್ಲಿ, ಸಾಹಿತ್ಯದಲ್ಲಿ ಅವರು ಸಮಾಜ ಹಿತಚಿಂತನೆಯ ಒಬ್ಬ ಆದರ್ಶ ಪ್ರಜೆಯಾಗಿ ಅವರು ಇದೆಲ್ಲ ಎಲ್ಲಿಂದ ಬಂತು? ಮನೆತನದಿಂದ ಬರೋದು ಸರಿ, ಅಲ್ಲಿ ಮನೆತನದಿಂದ ಬರ್ಬೋದು. ಅನೇಕರು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಭಾಳ ಶುಂಠರಾಗಿರ್ಬೋದು, ಅದು ಏನು ಬೇಕಾದ ಹಾಗಿದೆ ಅಪ್ಪ ಅದು. ಆದರೆ DVG ಅವರಂಥ ಒಡನಾಟದಲ್ಲಿ ದೊಡ್ಡ ಸಾಧಕರ ಎಷ್ಟರ ಮಟ್ಟಿಗೆ ಅವರು ಎಷ್ಟೋ ಜೀವನ ಚರಿತ್ರೆಗಳು ಬರೆದರು. ಆ ಜೀವನ ಚರಿತ್ರೆಯಲ್ಲಿ ನೀವು ಗಮನಿಸ್ಬೋದು, ತುಂಬ ಸ್ವಾರಸ್ಯವಾಗಿರ್ತದೆ, ತುಂಬ ಸಮೃದ್ಧವಾದ ವಿಷಯಗಳಿರ್ತದೆ. ಆದರೆ ಎಲ್ಲೂ ರಾಮಸ್ವಾಮಿಗಳು ಇಣುಕು ನೋಡೋದಿಲ್ಲ, ರಾಮಸ್ವಾಮಿಗಳ ವಿಚಾರ ಅದರಲ್ಲಿರೋದಿಲ್ಲ. ಯಾರನ್ನು ಅವ್ರು ಫೋಕಸ್ ಮಾಡಬೇಕಾಗಿತ್ತೋ, ಯಾರ ಗುಣವಿಶೇಷಗಳನ್ನು ಅವ್ರು ಹೇಳಬೇಕಾಗಿತ್ತೋ, ಅದು ಸಮೃದ್ಧವಾಗಿ ಸರ್ವಸಂಪನ್ನವಾಗಿ ಎದುರಿಗೆ ಬಂದು ನಿಲ್ತದೆ. ಅದು ಯೂನಿಕ್. ಅದು ಆ ಥರದ್ದು 4-6 ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಮತ್ತೆ ಓದೋ ಹಾಗೆ ಅವು ಅದರ ರುಚಿ ಅಷ್ಟು ಸೊಗಸು ಆಗಿದೆ. ಸ್ನೇಹಿತರೆ, ಇದು ಒಂದು ದೊಡ್ಡ ಜೀವ ಅದು ಕಳ್ಕೊಂಡ್ವಿ. ಏನು ಮಾಡೋಣ? ಕಾಲಪುರುಷಂಗೆ ಗುಣ ಮಣಮಿಲ್ಲಂಗಡ, ಒಡಲೊಳ್ ಗುಡುಗುಟ್ಟು ಗಂಗಡ. ಈ ಕಾಲಪುರುಷ ಕಾಲನ ಕರೆಯೂ ಹೌದು, ಕಾಲದ ಕರೆಯೂ ಹೌದು. ಅದರಲ್ಲಿ ಅವರೇ ಒಂದು ರೀತಿಯಲ್ಲಿ, ಈಗ ನಮ್ಮ ಮೇಷ್ಟ್ರು ಶ್ರೀಕಂಠ ಶಾಸ್ತ್ರಿಗಳು 70 ವರ್ಷ ಇದ್ದರು ಅಂತ ಅಷ್ಟೇ. 87-88ರವರೆಗೂ ಬಂದಿರಲ್ಲ.
ಆಮೇಲೆ ಎಷ್ಟು ಆದಿವ್ಯಾಧಿಗಳು, ಅವರಿಗೆ ದೈಹಿಕವಾದಂಥ ಅನಾರೋಗ್ಯಗಳು ಎಷ್ಟಿತ್ತು ಅದರ ನಡುವೆ. ಆಮೇಲೆ ಅವರು ಬಂದ ಹೊಸ ಪುಸ್ತಕಗಳನ್ನು ನೋಡೋರು, ಇದು ಹೇಗೆ ಓದ್ತೀರಿ ಅಂದರೆ ಇದು ಹಾರಿಸಾಂಟಲ್ ರೀಡಿಂಗ್ ಅಲ್ಲ, ವರ್ಟಿಕಲ್ ರೀಡಿಂಗ್ ಅನ್ನೋರು. ಆ ವರ್ಟಿಕಲ್ ರೀಡಿಂಗ್ ಅಂತ ಏನು ಅನ್ನೋದು ಇದುವರೆಗೂ ತಿಳಿದಿರಲಿಲ್ಲ. ಈಚೆಗೆ ನಾನು ವರ್ಟಿಕಲ್ ರೀಡಿಂಗ್ ಮಾಡಬೇಕಾಗಿದೆ. ಆವಾಗ ಇದು ಸಾಧ್ಯ ಇದೆ, ಸಮಗ್ರ ಅಲ್ಲದೇ ಇದ್ರೂ ಏನೋ ಒಂದು ಐಡಿಯಾ ಬರ್ತದೆ. ಓದಬೇಕಾದ್ದನ್ನೆಲ್ಲ ಅವಶ್ಯವಾಗಿ ಓದಬೇಕು ಅನ್ನೋದು ಅವರ ಇದೆ. ಹಾಗೆ ಆಮೇಲೆ ಒಂದು ಸ್ವಾರಸ್ಯವಾದ ಸಂಗತಿ ಅಂದರೆ, ಅದು ನನಗೆ ಅಭಿಜಾತದೊಡನೆ ನನ್ನ ಸಂಗಡಿಕೆ ಅಂತನ್ನೋರವರು. ಅಭಿಜಾತ ಸಾಹಿತ್ಯದೊಂದಿಗೆ ನನ್ನ ಸಂಗಡಿಕೆ ಅಂತ. ಇದು ಕತೆ ಕಾದಂಬರಿ ಓದೋರು ಬರೆಯೋರು ಅನುವಾದ ಮಾಡೋರು ಸರಿ, ಆದರೆ ಕ್ಲಾಸಿಕ್ಸ್ ಅಂತೇನಿದೆ ಅದರಲ್ಲಿ ನಾನು ಬಾಳ್ತೀನಿ. ಅಭಿಜಾತ ಸಾಹಿತ್ಯದೊಡನೆ ನನ್ನ ಸಂಗಡಿಕೆ. ಎಷ್ಟು ಜನ ಈ ಈ ಈ ಈ ವ್ಯಾಪ್ತಿಯಲ್ಲಿ ಒಂದು ಚಕ್ರ, ಒಂದು ಎಲ್ಲವನ್ನು ಹೀಗೆ ಓದಿ ಮಾಡಿ ಬೇಕು ಹಾಗೆ ಅಂತ. ಜ್ಞಾನ ವಾರಿಧಿ, ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ಅತಿಶಯವೂ ಇಲ್ಲ. ಅಥವಾ ಅದು ಒಂದು ಪ್ರೀತಿ, ಒಂದು ಗೌರವದಿಂದ ಈ ಪುಸ್ತಕವನ್ನು ಅದು ನನಗೆ ಗೊತ್ತಿರಲಿಲ್ಲ. ಅದು ನೋಡಿ ಅವರಿದ್ದಾಗ ಕೊಟ್ಟಿದ್ರೆ ಸಂತೋಷಪಡ್ತಿದ್ದೆ ನಾನು. ಆದರೆ ಅದು ಇಷ್ಟು ಈ ಮಟ್ಟಿಗೆ ಕಾಲಪುರುಷ ಇಲ್ಲಿವರೆಗೆ ಅವ್ರನ್ನ ಉಳಿಸಿದ್ನಲ್ಲ. ಅಂದರೆ ಒಂದು ಸಂಗತಿ ಹೇಳೋರು, ಒಂದು ಸರಿ ಅವ್ರು ತೀರ್ಕೊಳ್ಳೋದಕ್ಕೆ 1 ತಿಂಗಳು 1.5 ತಿಂಗಳು ಮೊದಲು ನಮ್ಮ ಸ್ನೇಹಿತರ ಜೊತೆಯಲ್ಲಿ ಅವ್ರು ನೋಡೋಕ್ಕೆ ಹೋಗಿದ್ದೆ. ಒಂದು ಇಂಗ್ಲೀಷ್ ಪುಸ್ತಕ ಮಾಡಿದ್ದು ಅದು ತೆಗೆಸಿಕೊಟ್ರು. ಆಮೇಲೆ ಹೇಳೋಕ್ಕೆ ಪ್ರಯತ್ನ ಪಟ್ಟರು, ಬೇಡ ಅಂತ ಹೇಳಿದೆ. ಆಮೇಲೆ ಸಮಾಜಕ್ಕೆ ನಾನು ಏನು ಕೊಡ್ಬೋದು, ನಾನು ಕೊಟ್ಟ ಸಂತೋಷ ನನಗಿದೆ, ಆನಂದವಾಗಿದ್ದೀನಿ. ಏನು ಮಾತ್ರಿ ಅದು, ಆನಂದವಾಗಿದ್ದೀನಿ ಅನ್ನೋ ಆ ಸ್ಥಿತಿಯಲ್ಲಿ ದೈಹಿಕವಾದ ನ್ಯೂನತೆಗಳಿದೆ, ಒಂದು ಆಘಾತ ಬೇರೆ ಆಗಿದೆ, ಮಲಗಿಬಿಟ್ಟಿದ್ದಾರೆ. ಆದರೆ ಹಾಗೆ ಒಂದು ನಿರ್ಲೇಪ ಚಿತ್ತದಿಂದ ಜಗತ್ತಿನ ಐಹಿಕ ವ್ಯವಹಾರಗಳನ್ನು ಅವರು ಗಮನಿಸಿದರು ಮತ್ತು ಹಾಗೆ ಒಳಕ್ಕೆ ತಗೊಂಡ್ರು. ಇದನ್ನು ಒಂದು ಸತ್ವವನ್ನು ಒಳಕ್ಕೆ ತಗೊಂಡ್ರು. ಡನ್ ಮೈ ಅದಕ್ಕೆ ನನಗೆ ಸಮರ್ಪಿತ ಚೇತನ ಸಾರ್ಥಕ ಬದುಕು. ಅವರು ಸಮಾಜ ಸಮರ್ಪಿತ ಚೇತನ, ಅದು ಸಾರ್ಥಕವಾಗಿ ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಬದುಕನ್ನು ಅವರು ಮಾಡಿದ್ರು. ಇದು ಈ ಧನ್ಯತೆಯ ಭಾವ ಅವರಿಗೆ ಇದ್ದದ್ದು. ಅವರಿಗೆ ಅವರ ಸಂಭಾವನೆಯ ಸಂದರ್ಭದಲ್ಲೂ ಕೂಡ, ಅವರಿಗೆ ಗೌರವ ಸಮರ್ಪಣೆ ಸಂದರ್ಭದಲ್ಲೂ ಆನಂದವಾಗಿ ಇದ್ದೀನಿ ಹಾಗೆ ಅನ್ನೋ ಮಾತು ಹೇಳಿದ್ರು. ಈ ಸಂಸ್ಥೆಗಳನ್ನು ಕಟ್ಟಿಕೊಂಡು, ಮಿತ್ರರ ಜೊತೆ ಸಂವಾದಗಳು ಮಾಡಿಕೊಂಡು, ಪುಸ್ತಕಗಳು ಬರ್ಕೊಂಡು, ಪತ್ರಿಕೆಯ ಇದನ್ನು ಗೌರವ ಸಂಪಾದಕತ್ವವನ್ನು ವಹಿಸ್ಕೊಂಡು, ಇದೆಲ್ಲದರ ನಡುವೆ ಆನಂದವಾಗಿದ್ದೀನಿ ಅಂತ ಹೇಳ್ತಾರಲ್ಲ ಅವರು. ಇದು ಮನುಷ್ಯ ಸಾಮಾನ್ಯವಾದ ಸಂಗತಿಯೇ. ಒಂದು ಸೊಗಸಾದ ಒಂದು ರೂಪಕದಂತೆ ಹೀಗೆ ಬಂದು ಹಾಗೆ ಮಾಯವಾದ ವ್ಯಕ್ತಿ ಹಾಗೆ ಅಂತ ನನಗೆ ಅನ್ನಿಸ್ತದೆ. ಸ್ನೇಹಿತರೆ, ನೀವಿಷ್ಟು ಜನ ಇಲ್ಲಿ ಸೇರಿರೋದಿದೆಯಲ್ಲ, ಅವರನ್ನು ಎಷ್ಟು ನೀವು ಗೌರವಿಸ್ತಿದ್ರಿ, ಪ್ರೀತಿಸ್ತಿದ್ರಿ, ಅಪೇಕ್ಷೆ ಪಡ್ತಿದ್ರಿ ಅನ್ನೋದರ ಸಂಕೇತವಾಗಿದೆ ಅಂತ ನಾನು ತಿಳಿತೇನೆ. ನಮಸ್ಕಾರ. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಖರೇ